ಅವಕರ ಕಮಲ ಬರೇ ನಾಕ ಅದ್ಭುತ ಶೃಂಗಾರ ದಲಿತ ಹಿರಣ್ಯಕಶಿಪೋ ತನ ಭೃಂಗ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಸ್ವಾಮಿ ಜಯ ಜಗದೀಶ ಹರೇ ಜಯ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಸ್ವಾಮಿ ಜಯ ಜಗದೀಶ ಹರೇ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ ಜಯ ಜಯ ಗುರುದೇವ್ ಗುರುದೇವ್ ಜಯ ಜಯ ಗುರುದೇವ್ ನಿತಾಯ ಗೌರ ಹರಿ ಬೋ ಹರಿ ಬೋ ಹರಿ ಬೋ ನಿತಾಯ ಗೌರ ಹರಿ ಬೋ ಜಯ ಜಯ ಸಕಲ ವಿಘ್ನ ವಿನಾಶ ನರಸಿಂಹ ಭಗವಾನ್ की जय गंधर्व की गिरधारी चैतन्य महाप्रभु की जय अनंत कोटि वैष्णव वृंद की जय हरे कृष्ण ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಅದ್ಭುತವಾದ 2 ಕೀರ್ತನೆಗಳನ್ನು ಮಾಡಿದ್ರು. ಧನ್ಯವಾದ ಪ್ರಣಾಮ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತವನ್ನು ಕೊಡ್ತಾ, ಸೊ ಇವಾಗ ಇವತ್ತಿನ ಅಧಿವೇಶನ ಮತ್ತು ಮಂಗಳಾಚರಣ ಲತಾ ಮಾತಾಜಿಯವ್ರು ನಡೆಸ್ಕೊಡ್ತಾರೆ. ಸೊ ಲತಾ ಮಾತಾಜಿಯವ್ರನ್ನ ಆ ಅಧಿವೇಶನಕ್ಕೆ ಬರಮಾಡ್ಕೊಳ್ತಾ ಇವತ್ತಿನ ಅಧಿವೇಶನ ಪ್ರಾರಂಭವನ್ನು ಮಾಡೋಣ. ಹರೇ ಕೃಷ್ಣ ಲತಾ ಮಾತಾಜಿ. ಹರೇ ಕೃಷ್ಣ ಶೇಷಾದ್ರಿ ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದ ಪ್ರಣಾಮ್. ಮನುಪ್ರಭು 2 ಕೀರ್ತನೆನೂ ಅದ್ಭುತವಾಗಿತ್ತು ಪ್ರಭು. ಪ್ರಭು ನಾನೇ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಶುರು ಮಾಡೋದಕ್ಕಿಂತ ಮುಂಚೆ ಲತಾ ಮಾತಾಜಿ ಅವ್ರಿಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಹಂತ್ರ ಹೇಳೋಣ. ಸೊ ಮಾತಾಜಿಯವರು ಇವತ್ತಿನ ಅಧಿವೇಶನ ತುಂಬಾ ಚೆನ್ನಾಗಿ ಮೂಡಿ ಬರ್ಲಿ, ಎಲ್ಲರೂ ಕೂಡ ಅರ್ಥ ಆಗ್ಲಿ, ಮಾತಾಜಿಯವರು ಕೂಡ ಭಗವಂತ ಗುರುಗಳ ಅನುಗ್ರಹ ಸಿಗ್ಲಿ ಅಂತೇಳಿ ಒಂದು ಬಾರಿ ಹರೇ ಕೃಷ್ಣ ಮಹಂತ್ರನ ಹೇಳ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಇದ್ದೀರಾ? ಹರೇ ಕೃಷ್ಣ ಎಲ್ರಿಗೂ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಸಾಟರ್ಡೆ ಶನಿವಾರದ ವಿಶೇಷ ಅಧಿವೇಶನ, ಅದು ನಮ್ಮೆಲ್ರಿಗೂ ಕಾರ್ತಿಕ ಮಾಸ ಅಂದ್ರೇನೆ ಖುಷಿ. ಇವಾಗ ನೋಡಿ ದಾಮೋದರ ಆರತಿ ನೋಡಿದ್ವಿ, ಕೆಲವರೆಲ್ಲ ದಾಮೋದರ ಆರತಿ ಮಾಡಿದ್ವಿ, ಇನ್ನು ನರಸಿಂಹ ಕೀರ್ತನೆಯನ್ನ ಕೇಳಿದ್ವಿ. ಭಗವಂತನ ಲೀಲೆಗಳನ್ನು ಕೇಳೋದು ಕಣ್ಣಿಗೆ ಹಬ್ಬ ಆಯ್ತು, ಕಿವಿಗೆ ಹಬ್ಬ ಆಯ್ತು, ಈಗ ಮನಸ್ಸಿಗೆ ಹಬ್ಬ ಆಗ್ಬೇಕು. ಹೇಗಂದ್ರೆ ಭಗವಂತನ ಲೀಲೆಯನ್ನ ತಿಳ್ಕೊಳ್ಳೋದು. ಸೊ ಇವತ್ತಿನ ಟಾಪಿಕ್ ತಗೊಂಡಿರೋದು ಗೋವರ್ಧನ ಗಿರಿ ಲೀಲೆ. ಅದಕ್ಕೆ ಮುಂಚೆ ನಾವು ಮಂಗಳಾಚರಣವನ್ನ ಆಡೋಣ. ಈ ಎಲ್ಲ ಒಂದು ಅವಕಾಶ ಕೊಟ್ಟಿರುವಂತಹ, ಒಂದು ನಿಮಿಷ ಪ್ರಭು, ಸ್ಲೈಡ್ ಮೂವ್ ಆಗ್ತಾನೆ ಇಲ್ಲ. ಸ್ಲೈಡ್ ಕಾಣಿಸ್ತಿದ್ಯಾ? ಹಾ ಮಾತಾಜಿ ಕಾಣಿಸ್ತಿದೆ. ಫಸ್ಟ್ ಸ್ಲೈಡ್ ಮಾತ್ರ ಕಾಣಿಸ್ತಿದೆ. ಅದೇ ಮೂವ್ ಆಗ್ತಾ ಇಲ್ಲ. ಒಂದ್ ನಿಮಿಷ ನೋಡ್ತೇನೆ, 1 ಸೆಕೆಂಡ್ ಪ್ರಭು. ಓಕೆ, ಇವಾಗ ಕಾಣಿಸ್ತಿದೆ ಅಲ್ವಾ? ಹಾ ಮಾತಾಜಿ ಕಾಣಿಸ್ತಿದೆ. ಬಟ್ ಸ್ಲೈಡ್ ಮೂವ್ ಆಗ್ತಿಲ್ಲ. ಅಯ್ಯೋ ಇಲ್ಲ, ಏನೋ ಉಲ್ಟಾ. ಸಾರಿ ಪ್ರಭು, ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ಮಾತಾಜಿ ನೀವು ಕೀಬೋರ್ಡ್ ಅಲ್ಲಿ ಪೇಜ್ ಡೌನ್ ಅಂತ ಇರುತ್ತಲ್ಲ, ಅದು ಪ್ರೆಸ್ ಮಾಡಿ ಬರುತ್ತೆ. ಅದ್ ಮಾಡ್ತಾ ಇದೀನಿ, ಮೂವೇ ಆಗ್ತಿಲ್ಲ. ಇನ್ನೊಂದ್ಸಲಿ ಶೇರ್ ಮಾಡ್ಲಾ?
ನೋಡ್ತೀನಿ. ಸ್ಟಾಪ್ ಮಾಡಿ ಶೇರ್ ಮಾಡಿ ಮಾತಾಜಿ. ಹಾ ಪ್ರಭು. PDF ಅಲ್ಲಿ ಇದೆ, ಶೇರ್ ಆಗತ್ತಾನೆ? ಹಾ ಆಗುತ್ತೆ ಮಾತಾಜಿ, ಶೇರ್. ನೋಡ. ಇಲ್ಲ, ಒಂದ್ ನಿಮಿಷ ಪ್ರಭು, 1 ಸೆಕೆಂಡ್ ಪ್ರಭು. ಇಲ್ಲ, ಅಯ್ಯೋ, ಸಮಥಿಂಗ್ ವೆಂಟ್ ರಾಂಗ್ ಪ್ರಭು. ಓಕೆ ಮಾತಾಜಿ, ನೀವು ಇದ್ರ ಮೇಲೆ ಕರ್ಸರ್ ಇಡಿ, ಆ ಪೇಜ್ ಮೇಲೆ ಕರ್ಸರ್ ಇಟ್ಟು ಹಾ. ಸ್ಕ್ರಾಲ್ ಮಾಡಿ. ಈಗ ಸ್ಕ್ರಾಲ್ ಮಾಡಿ ಮಾಡ್ತಾ ಮೌಸ್ ಅಲ್ಲಿ. ಇದೀನಿ, ಮೂವೇ ಆಗ್ತಿಲ್ಲ. ಓಕೆ, ಇಲ್ಲಿ 1 ಅಂತ ಇದೆಯಲ್ಲ ಪೇಜ್ ನಂಬರ್, ಅಲ್ಲಿ 2 ಅಂತ ಹಾ. ಹಾಕಿ ಬರುತ್ತೆ. ಅಲ್ಲಿ 2 ಅಂತ ಹಾಕಿ ಎಂಟರ್ ಮಾಡಿ. ಎಂಟರ್ ಮಾಡಿ ಮಾತಾಜಿ. ಬರ್ತಾ ಇಲ್ಲ? ಒಂದೇ ಒಂದ್ ನಿಮಿಷ ನೋಡ್ತೇನೆ ಪ್ರಭು. ಹಾ, ಬಂತಲ್ಲ? ಓಕೆ. ಅದ್ರ ಮೇಲೆ ಕರ್ಸರ್ ಇಟ್ಕೊಂಡು 2, 3 ಆತರ ಮಾಡ್ಕೊಂಡು ಹೋಗ್ತೀನಿ. ಪಾಠಗಳು ಒಂದೊಂದ್ಸಲಿ ಒಂದೊಂದು ಪಾಠಗಳನ್ನ ಕಲಿತೀವಿ. ಭಗವಂತನ ಮೇಲೆ ಅಷ್ಟು ಭಕ್ತಿ ಇಟ್ಟು, ಭಗವಂತನ ಯಾವ್ದೇ ತೊಂದ್ರೆ ಇದ್ರು ನೋಡ್ಕೊಳಪ್ಪ ಅನ್ನಕ್ಕೆ ಏನಾರೋ ಒಂದು ನಾವು ಮಾಡಿರೋ ಕರ್ಮಗಳು ಅಲ್ಲಿ ನಮ್ಮನ್ನ ಹಿಡ್ಕೊಳತ್ತೆ ಅನ್ನೋದು ಗೊತ್ತಾಗತ್ತೆ. ಓಕೆ, ಇವತ್ತಿನ ಪ್ರಭು ಬರ್ತಾ ಇದೆ. ಈಗ ಬರ್ತಾ ಇದೆ ಪ್ರಭು. ಬಟ್ ಮಂಗಲಾಚರಣ ಎಲ್ಲ ಬರ್ತಾನೆ ಇಲ್ಲ. ಶೇರ್ ಮಾಡ್ತೀವಿ ಮಾತಾಜಿ. ಒಂದ್ ನಿಮಿಷ, ಅದಿದೆ ಬೇರೆ ಪ್ರಭುಪಾದ್ರದ್ದು ಅದೆಲ್ಲ ಇತ್ತು, ಅದು ಬರ್ತಾ ಇಲ್ಲ. ಒಂದ್ ನಿಮಿಷ ಪ್ರಭು, ಇವು ಎಲ್ರಲ್ಲೂ ಕ್ಷಮೆ ಇರ್ಲಿ. ಪ್ರತಿಮಾ, ಇದು ಪ್ರಭು, ನಾನ್ ಶೇರ್ ಮಾಡ್ತೀನಿ ಪ್ರಭು. ಹರೇ ಕೃಷ್ಣ ಪ್ರಭು, ಈಗ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಮಾತಾಜಿ. ಸರಿ ಪ್ರಭು. ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ನಾವೆಲ್ಲರೂ ಇವತ್ತು ಗೋವರ್ಧನಗಿರಿಯ ಬಗ್ಗೆ ತಿಳ್ಕೊಳ್ತೇವೆ. ಸಾಮಾನ್ಯವಾಗಿ ನಾವು ಗೋವರ್ಧನಗಿರಿ ನೋಡಿ, ಶೀಲಾ ಪ್ರಭುಪಾದರು ತಮ್ಮ ಸಾವಿನ 3 ದಿವಸದ ಮುಂಚೆ ಸರಿಯಾಗಿ ಸ್ಪಷ್ಟವಾಗಿ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ, ಆದ್ರೂ ತಮ್ಮ ಭಕ್ತರೊಡನೆ ಮಾತಾಡ್ತಾ ಇದ್ರು. ಅವಾಗ ಅವರು ಹೇಳಿದ್ರು, ನನ್ಗಂತೂ ನಡಿಯಕ್ಕಾಗಲ್ಲ, ಆದ್ರೂ ನನ್ನನ್ನ ದಯಮಾಡಿ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಕೀರ್ತನೆ ಮಾಡೋಣ ಅಂತ ಹೇಳಿದ್ರು. ಅದು ಎಲ್ಲಿ, ಯಾವ ಜಾಗದಲ್ಲಿ? ಗೋವರ್ಧನಗಿರಿಯಲ್ಲಿ. ಆಗ ಅವರು ಭಕ್ತರೆಲ್ಲ ಹೇಳಿದ್ರಂತೆ, ಅಯ್ಯೋ ಪ್ರಭುಪಾದ್ರೆ ಆಗೋದಿಲ್ಲ, ಫಸ್ಟೇ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಡಾಕ್ಟರ್ ಎಲ್ಲ ಬೇಡ ಅಂತ ಹೇಳ್ತಾ ಇದಾರೆ, ಆದ್ರೂ ಹೋಗ್ಬೇಕು ಅಂತ ಬಯಸ್ತಾ ಇದ್ದೀರಾ, ನಾವು ಕರ್ಕೊಂಡು ಹೋಗಕ್ ಆಗಲ್ಲ ಅಂದ್ರಂತೆ. ಆಗ ಶೀಲಾ ಪ್ರಭುಪಾದ್ರು ಹೇಳ್ತಾ ಇದಾರೆ, ಇಲ್ಲ ಇಲ್ಲ, ಸಾವು ತೊಂದ್ರೆ ಮಾಡ್ಬೇಡಿ, ನನಗೇನು ಆಗೋದಿಲ್ಲ, ನಾನು ಹುಷಾರಾಗಿರ್ತೀನಿ, ಗೋವರ್ಧನಗಿರಿಗೆ ನನ್ನನ್ನ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ, ಅದು ನನಗೆ ಅತ್ಯಂತ ಖುಷಿಯನ್ನ ಕೊಡತ್ತೆ ಅಂತ ಹೇಳಿದ್ರಂತೆ. ಅಂದ್ರೆ ಪ್ರಭುಪಾದರು. ಹರೇ ಕೃಷ್ಣ ಮಾತಾಜಿ, ಕ್ಷಮೆ ಇರ್ಲಿ, ಇದಾದ್ಮೇಲೆ ಮಂಗಳಾಚರಣೆ ಇರುತ್ತೆ ಅಲ್ವಾ?
ಭಕ್ತರುಗಳು ಮೆಸೇಜ್ ಪ್ರಭು ಇರುತ್ತೆ ಅಷ್ಟನ್ನ ಹೇಳ್ಬಿಟ್ಟು ಮಂಗಳಾಚರಣ ಹೇಳ್ತೀನಿ. ಓಕೆ ಮಾತಾಜಿ. ಆದ್ರಿಂದ ಗೋವರ್ಧನಗಿರಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ತೇವೆ. ಇನ್ನು ಪ್ರಭುಪಾದರ ಭಜನೆ, ಸಾಮಾನ್ಯವಾಗಿ ಕೀರ್ತನೆ ಸುರನಾಥ್ ಪ್ರಭು ಯಾವಾಗ್ಲೂ ಹಾಡ್ತಾರೆ, ಜಯ ರಾಧಾ ಮಾಧವ. ಅದ್ರಲ್ಲೂ ಸಹ ಗೋವರ್ಧನ ಗಿರಿಧಾರಿ ಅಂತ ಹೇಳ್ತಾರೆ. ನಮ್ಮೆಲ್ಲರ ಇವತ್ತಿನ ಈ ಒಂದು ಸೆಷನ್ ನಾವೆಲ್ಲ ಕೂತ್ಕೊಂಡಿದೀವಿ, ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ, ಒಬ್ಬರಿಗೊಬ್ಬರು ಸ್ಪಂದಿಸ್ತಾ ಇದ್ದೀವಿ. ಇದಕ್ಕೆ ಕಾರಣನೇ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದಿರೋದು. ಇದಕ್ಕೆಲ್ಲ ಮೂಲ ಕಾರಣರಾದಂತಹ ನಮ್ಮ ಶ್ರೀಮದಿ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಗೆ ನಮ್ಮ ಭಕ್ತಿಪೂರ್ವಕ ನಮನವನ್ನ ತಿಳಿಸೋಣ. ಜೊತೆಗೆ ಪ್ರಭುಪಾದರನ್ನ ಪರಿಚಯ ಮಾಡಿಕೊಟ್ಟು ಕೃಷ್ಣ ಪರಮಾತ್ಮನ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನವನ್ನ ತಿಳಿಸ್ಕೊಡ್ತಿರುವಂತಹ ನಮ್ಮೆಲ್ಲರ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುವಿಗೂ ನಮ್ಮ ದಂಡವತ್ ಪ್ರಣಾಮವನ್ನ ತಿಳಿಸೋಣ. ಇವತ್ತಿನ ಸೆಷನ್ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸುಲಭವಾಗಿ ಮೂಡಿ ನಮ್ಮೆಲ್ಲ ಮೂಢಾತ್ಮರಕ್ಕೆ ಸರಿಯಾಗಿ ಅರ್ಥವಾಗುವಂತೆ ಆಗ್ಲಿ ಅಂತ ಮಂಗಳಾಚರಣವನ್ನ ಒಟ್ಟಾಗಿ ಹಾಡೋಣ. ಕೈ ಜೋಡಿಸಿ ಭಕ್ತಿಯಿಂದ ಹಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷು ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಾಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಂ ಯತ್ ಕೃಪಾಂ ತಮಹಂ ವಂದೇ ಪರಮಾನಂದ ಮಾಧವಂ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಅವಾಗಲೇ ಹೇಳಿದೆ, ನಾವೆಲ್ಲರೂ ದಾಮೋದರ ಲೀಲೆಯ ಬಗ್ಗೆ ತಿಳ್ಕೊಳ್ತೇವೆ ಅಂತ. ಈ ದಾಮೋದರ ಲೀಲೆಯ ಬಗ್ಗೆ ಭಕ್ತಿ ರಸಾಮೃತ ಉಪದೇಶಾಮೃತದಲ್ಲಿ ರೂಪ ಗೋಸ್ವಾಮಿಯವರು 9ನೇ ಶ್ಲೋಕದಲ್ಲಿ ಕೇಳ್ತಾರಪ್ಪ. ಏನಂತ ಅಂದ್ರೆ, ಈ ವೈಕುಂಠಕ್ಕಿಂತ ನಾವ್ ಯಾವಾಗ್ಲೂ ಸೆಷನ್ ಅಲ್ಲೆಲ್ಲ ಹೇಳ್ತಾ ಇರ್ತೇವೆ, ನಮ್ಮೆಲ್ಲರ ಗುರಿ ಗೋಲೋಕ ವೃಂದಾವನಕ್ಕೆ ಹೋಗೋದು ಅಂತ. ಅಲ್ಲಿ ಇಲ್ಲಿ ರೂಪ ಗೋಸ್ವಾಮಿಯವ್ರು ಕೇಳ್ತಾರೆ, ಬರ್ದಿದಾರವ್ರು ಕೇಳ್ತಾರೆ, ಈ ಒಂದು ವೈಕುಂಠಕ್ಕಿಂತ ಮಿಗಿಲಾದದ್ದು ಒಂದಿದೆ, ಗ್ರೇಟ್ ಅಂತ. ಯಾವ್ದದು ಅಂತ ಕೇಳ್ತಾರೆ. ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ, ಅದು ಮಥುರಾ ಅಂತ. ಮಥುರಾ ಏನು? ನಮ್ಮ ಕೃಷ್ಣ ಪರಮಾತ್ಮ ಜನಿಸಿದಂತಹ ಸ್ಥಳ. ಮತ್ತೆ ರೂಪ ಗೋಸ್ವಾಮಿಯವರು ಕೇಳ್ತಾರೆ, ಹಾಗಾದ್ರೆ ಮಥುರಕ್ಕಿಂತ ಮಿಗಿಲಾದದ್ದು ಒಂದು ಸ್ಥಳವಿದೆ, ಯಾವುದು ಅಂತ ಕೇಳ್ತಾರೆ. ಅದು ವೃಂದಾವನ. ಮತ್ತೆ ಶ್ಲೋಕದಲ್ಲೇ ಕಂಟಿನ್ಯೂ ಮಾಡ್ತಾರೆ, ವೃಂದಾವನಕ್ಕಿಂತ
ಇನ್ನೂ ಉತ್ತಮವಾದದ್ದು ಇದೆ. ಅದ್ಯಾವುದು? ಅದು ಗೋವರ್ಧನ ಪರ್ವತ ಅಂತ ಹೇಳ್ತಾರೆ. ಈ ಒಂದು ಗೋವರ್ಧನ ಪರ್ವತಕ್ಕಿಂತಲೂ ಇನ್ನೂ ಉತ್ತಮವಾದದ್ದಿದೆ. ಯಾವುದು ಅಂತ ಕೇಳ್ತಾರೆ. ಅದು ಗೋವರ್ಧನ ಗಿರಿಯ ಒಳಗಿರುವಂತಹ ರಾಧಾ ಕುಂಡ. ಅಂದ್ರೆ ಈ ಭೂಲೋಕದ ಗೋಲೋಕ ವೃಂದಾವನವನ್ನ ನಾವು ಈ ಒಂದು ರೂಪಾ ಗೋಸ್ವಾಮಿಯವರು ಬರೆದಂತಹ ಉಪದೇಶ ಅಮೃತದಲ್ಲಿ ತಿಳ್ಕೊಳ್ತೇವೆ. ಕೃಷ್ಣ ಜನಿಸಿದ ಸ್ಥಳ ಮಥುರಾ, ಅದಕ್ಕಿಂತ ಗ್ರೇಟ್ ಆಗಿರೋದು ತತ್ರಾಪ್ತಿ ರಾಸೋತ್ಸವ ಅಂತ ಹೇಳ್ತಾರೆ. ಶ್ರೀಕೃಷ್ಣ ರಾಧಾಕೃಷ್ಣ ಗೋಪಿಕಾ ಸ್ತ್ರೀಯರೊಡನೆ ರಾಸಕ್ರಿಯೆಯನ್ನ ಮಾಡಿದಂತಹ ಸ್ಥಳ ಅಂತ ಹೇಳ್ತಾರೆ. ಇನ್ನು ವೃಂದಾವನಕ್ಕಿಂತ ಗೋವರ್ಧನ ದೊಡ್ಡದು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಉದಾರ ಪಾಣಿ ರಮಣ ತತ್ರಾಪ್ತಿ ಗೋವರ್ಧನ. ದಾಮೋದರ ಲೀಲೆಯನ್ನ ಎಲ್ಲರೂ ಕೇಳ್ಕೊಂಡ್ ಬರ್ತಾ ಇದ್ದೇವೆ. ಶ್ರೀಮತಿ ಯಶೋದಾಮಾಯಿ ಕೃಷ್ಣನನ್ನ ಕಟ್ಟಿ ಹಾಕಿದಂತಹ ಮಾಸ ಅದು ಈ ಒಂದು ಗೋವರ್ಧನ ಗಿರಿಯಲ್ಲಿದೆ. ಅದು ಸಹ ಉತ್ತಮವಾದದ್ದು. ಅದ್ರಲ್ಲೂ ವಿಶೇಷವಾದದ್ದು ಯಾವ್ದಪ್ಪ ಅಂದ್ರೆ ರಾಧಾ ಕುಂಡ. ಅಂದ್ರೆ ನೋಡಿ, ಈ ಒಂದು ವೃಂದಾವನನೇ ತುಂಬಾ ಈ ಭೌತಿಕದ ಈ ಒಂದು ಸ್ವರ್ಗ ಅಂತ ಹೇಳ್ತೇವಲ್ವಾ, ಭೌತಿಕದಲ್ಲಿರುವಂತಹ ಸ್ವರ್ಗ ಅದು. ಆ ಸ್ವರ್ಗದಲ್ಲೂ ಸಹ ಕ್ಯಾಟಗರಿ ಮಾಡಿದ್ದಾರೆ. ಗುಡ್, ಬೆಟರ್, ಬೆಸ್ಟ್, ಸೂಪರ್, ಮೋಸ್ಟ್ ಸೂಪರ್ ಅನ್ನೋ ಹಾಗೆ ಇಲ್ಲಿ ಬೇರೆ ಸ್ಥಳಗಳ ಬಗ್ಗೆ ಅದೇ ಜಾಗದಲ್ಲಿರುವಂತಹ ಸ್ಥಳಗಳ ಬಗ್ಗೆ ಕ್ಯಾಟಗರೈಸ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲದಕ್ಕಿಂತ ಮಿಗಿಲಾದಂತಹ ಜಾಗ ಗೋವರ್ಧನ ಗಿರಿ. ಈ ಕಥೆಯಲ್ಲಿ ನಾವು ಕೃಷ್ಣ ಲೀಲೆ, ಅನೇಕ ಲೀಲೆಗಳು ನಡೆದಿದೆ. ಲೀಲೆಗಳು ಭಗವಂತ ಏನಕ್ಕೆ ಮಾಡ್ತಾರೆ? ಎಲ್ಲರಿಗೂ ಪಾಠವನ್ನ ಕಲಿಸೋದಕ್ಕೆ, ಭಗವಂತನ ಇರುವಿಕೆಯನ್ನ ನಮಗೆ ತೋರಿಸ್ಕೊಡೋದಕ್ಕೆ. ಈ ಒಂದು ಲೀಲೆಯಲ್ಲೂ ಸಹ ಭಗವಂತ ಸುರೇಂದ್ರ, ದೇವೇಂದ್ರ ಅಂದ್ರೆ ಇಂದ್ರ ಮಹಾರಾಜನ ಗರ್ವ ಭಂಗವನ್ನ ಮಾಡೋದಿಕ್ಕೆ ಭಗವಂತ ಈ ಒಂದು ಗೋವರ್ಧನ ಲೀಲೆಯನ್ನ ಮಾಡ್ತಾರೆ. ಯಾಕೆ ಮಾಡಿದ್ರು, ಹೇಗ್ ಮಾಡಿದ್ರು, ಮಾಡಿದ ಮೇಲೆ ಏನಾಯ್ತು ಅನ್ನೋದನ್ನ ಈ ಲೀಲೆಯಲ್ಲಿ ನಾವು ಕಥೆಯ ಮೂಲಕ ತಿಳ್ಕೊಂಡು ಹೋಗ್ತೇವೆ. ನಾವೆಲ್ಲ ಅನ್ಕೊಳ್ತೇವೆ ನಾವೆಲ್ಲರೂ ತುಂಬಾ ಕಿಲಾಡಿಗಳಪ್ಪ, ತುಂಬಾ ಬುದ್ಧಿವಂತರು ಅಂತ. ಆದ್ರೆ ನಮ್ಮೆಲ್ಲರಿಗಿಂತ ಜಗತ್ತಿಗೆ ಕಿಲಾಡಿಯಾಗಿರೋರು ಯಾರು? ಅದು ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣ ಪರಮಾತ್ಮ. ಈ ಒಂದು ಗೋವರ್ಧನ ಲೀಲೆಯಲ್ಲೂ ಸಹ ಇಂದ್ರನ ಗರ್ವ ಭಂಗವನ್ನ ಮಾಡಿ ತೈತಾರೆ. ನಾವು ಈ ಭೌತಿಕದಲ್ಲಿ ಇದೆಯಲ್ವಾ, ನಾವು ಭೌತಿಕದಲ್ಲಿದ್ದಾಗ ಅವಾಗವಾಗ ನಾನೇ ಗ್ರೇಟು, ನಾನೇ ದೊಡ್ಡೋಳು, ನನಗೆ ಅಹಂ ಅನ್ನೋದು ಬಂದ್ಬಿಡತ್ತೆ. ಆದ್ರೆ ಯಾವುದು ಶಾಶ್ವತವಲ್ಲ. ಸುಖ ದುಃಖ ನೋವು ನಲಿವು ಯಾವುದು ಶಾಶ್ವತ ಅಲ್ಲ. ಭಗವಂತ ಹೇಳ್ತಾನೆ, ಏರಿಸಿದ ಮಂತ್ರ ಇಳಿಸಲು ಬಲ್ಲೆ, ಇಳಿಸಿದ ಮಂತ್ರ ಏರಿಸಬಲ್ಲೆ. ಭಗವಂತ ನಾವ್ ಯಾವಾಗ ಜೊಂಬ ಅಂತ ಮೆರಿತೇವೋ ಅವನು ಮಟಕ್ತಾನೆ. ಭಸ್ಮಾಸುರನ ತಲೆ ಮೇಲೆ ಕೈ ಇಟ್ಟಾಗ ಹೇಗೆ ಭಸ್ಮಾಸುರ ಭಸ್ಮ ಆದ್ನೋ ಅರಿಷಡ್ ವರ್ಗಗಳು ನಮ್ಮಲ್ಲಿ ಕರ್ಗೋಗುತ್ತೆ. ಹಾಗೇನೆ ಯಾವಾಗ ನಾವು ಕುಗ್ಗು ಹಾಗಿಲ್ಲ, ಭಗವಂತನ ಧ್ಯಾನ ಮಾಡ್ತಾ ಭಗವಂತನ ಪೂಜೆ ಮಾಡ್ತಾ ಇದ್ದಾಗ ಮತ್ತೆ ಭಗವಂತ ನಮ್ಮನ್ನ ಹಿಗ್ಗಿಸ್ತಾನೆ, ಮೇಲೆ ಏಳಲು ನಮಗೆ ಸಹಕರಿಸ್ತಾನೆ. ಈ ಒಂದು ಗೋವರ್ಧನ ಲೀಲೆಯನ್ನ ಕೇಳೋದಿಕ್ಕೆ ಮುಂಚೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಇದು ತುಂಬಾನೇ ಮುಖ್ಯ. ಪ್ರತಿದಿನ ನಾವು ಮಂಗಳಾಚರಣದ ಜೊತೆಗೆ ಇದನ್ನೂ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇದ್ರಲ್ಲಿ ಹೇಳ್ತಾ ಇದ್ದಾರೆ, ನಮಸ್ತೆ ಗಿರಿರಾಜಾಯ ಶ್ರೀ ಗೋವರ್ಧನ ನಾಮಿನೇ ಅಶೇಷ ಕ್ಲೇಶ ನಾಶಾಯ ಪರಮಾನಂದ ದಾಯಿನೇ. ಪ್ರತಿದಿನ 2 ಲೈನ್ ಇದೆ ನೋಡಿ, ಸುಲಭವಾದ ಶ್ಲೋಕ. ಇದನ್ನ ಪ್ರತಿದಿನ ನಾವು ಹೇಳ್ಕೊಳ್ಬೇಕು. ಯಾಕಂದ್ರೆ ಗಿರಿರಾಜನಾದ ಗೋವರ್ಧನಿಗೆ ನಮನಿಸುತ್ತೇನೆ. ಗೋವರ್ಧನ ಗಿರಿದಾರಿ ಕೃಷ್ಣ ಪರಮಾತ್ಮನೇ, ಕೃಷ್ಣ ಪರಮಾತ್ಮನೇ ಗೋವರ್ಧನ ಗಿರಿದಾರಿ ಅನ್ನೋದಕ್ಕೆ ಕತೆ ಇದೆ ಅದು ಸಹ. ಆದ್ರೆ ಈಗ ಕತೆ ಹೇಳಕ್ ಹೋಗ್ತಾ ಇಲ್ಲ, ನಾವು ಗೋವರ್ಧನ ಗಿರಿಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ ಗಿರಿರಾಜಾಯ, ಎಲ್ಲ ಗಿರಿ ಶಿಖರಕ್ಕಿಂತ ರಾಜನಾದಂತಹ ಗೋವರ್ಧನನಿಗೆ ನಮಸ್ಕಾರ ಮಾಡ್ತೇವೆ. ಅಶೇಷ, ಶೇಷ ಅಂದ್ರೆ ರಿಮೈಂಡರ್ಸ್. ನಾವು ಡಿವಿಷನ್ ಮಾಡ್ಬೇಕಾದ್ರೆ, ಭಾಗಾಕಾರ ಮಾಡ್ಬೇಕಾದ್ರೆ 5 ಅಂತಂದ್ರೆ 2 4 1 ಉಳಿಯತ್ತೆ ನೋಡಿ, ಅದನ್ನ ಶೇಷ ಅಂತ ಹೇಳ್ತೇವೆ. ಉಳಿವಿಕೆಯನ್ನ ಶೇಷ ಅಂತೇವೆ. ಆದ್ರೆ ಇಲ್ಲಿ ಅಶೇಷ,
ಕ್ಲೇಶನಾಶಾಯ, ನಮ್ಮೆಲ್ಲರ ದುಃಖವನ್ನ ಶೂನ್ಯವಾಗಿ ಮಾಡಕ್ಕೆ ಶಕ್ತಿ ಇರೋದು ಈ ಒಂದು ಗೋವರ್ಧನಗಿರಿಯನ್ನ ನಾವು ಪ್ರಾರ್ಥಿಸಿದಾಗ. ಜೊತೆಗೆ ಎಲ್ಲ ಕಡೆ ಅದು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬರ್ತಾ ಇದೆ, ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಅನ್ನೋದ್ ಕೇಳಿಸ್ಕೊಂಡಿದೀರಾ ಅನ್ಸುತ್ತೆ. ಎಲ್ಲ ಕಡೆ ಜಾಲಿ ಅನ್ನೋದೇ ಇರುತ್ತೆ. ನಮ್ಮೆಲ್ಲರ ದುಃಖ ನೋವು ಖಾಲಿ ಆಗ್ಬಿಡುತ್ತೆ. ಪರಮಾನಂದದಾಯಿನೇ, ಪರಮಾನಂದ ಆನಂದ ಬಯಸ್ತಾ ಇದ್ದೇವೆ, ಆದ್ರೆ ನಿಜವಾದ ಪರಮ ಉನ್ನತವಾದ ಆನಂದವನ್ನ ದಯಪಾಲಿಸತ್ತೆ ಈ ಗೋವರ್ಧನಗಿರಿಯನ್ನ ನಾವು ಬೇಡಿಕೊಂಡಾಗ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಪ್ರಶ್ನೆ ಅನ್ನೋದು ಮೂಡತ್ತೆ, ಏನಾಯ್ತು, ಯಾಕೆ, ಹೇಗೆ, ಹೀಗೇನಾ, ಇನ್ಯಾಕೆ ಅಂತ ಕೇಳ್ತಾ ಇರ್ತೀವಲ್ವಾ. ಅದೇ ತರ ಇಲ್ಲೂ ಭಗವಂತ ಕೃಷ್ಣನಿಗೂ ಪ್ರಶ್ನೆ ಬರುತ್ತೆ. ಈ ಒಂದು ಲೀಲೆ ನಡೆದಾಗ ಭಗವಂತ 7 ವರ್ಷದ ಪುಟ್ಟ ಕಂದಮ್ಮ, ಬರೀ 7 ವರ್ಷ. ಅದು ದೀಪಾವಳಿಯ ಕೊನೆಯ ದಿನ ಅಂತ ಹೇಳ್ತಾರೆ, ದೀಪಾವಳಿಯ ಮಾರನೇ ದಿನ ಈ ಒಂದು ಗೋವರ್ಧನ ಲೀಲೆ ಆಗಿದ್ದು ಅಂತ ಹೇಳ್ತಾರೆ. ಹೋದ್ವಾರ ಇಷ್ಟೊತ್ತಿಗೆ ಭಾನುವಾರ ನಾವೆಲ್ಲ ದೀಪಾವಳಿ ಹಬ್ಬದ ಆಚರಣೆಯಲ್ಲಿ ಇದ್ವಿ. ಭಾನುವಾರ ಎಲ್ಲ ಇಸ್ಕಾನ್ ಸಂಸ್ಥೆಗಳಲ್ಲಿ, ದೇವಸ್ಥಾನಗಳಲ್ಲಿ ಗೋವರ್ಧನ ಗಿರಿಪರ್ವತ, ಗೋವರ್ಧನ ಲೀಲೆ, ಗೋವರ್ಧನ ಉತ್ಸವ ಅಂತ ನಡೀತಾ ಇತ್ತು. ಅಂದ್ರೆ ಈ ಒಂದು ಗೋವರ್ಧನ ಲೀಲೆ ನಡೆದಿದ್ದು ಈ ಒಂದು ಕಾರ್ತಿಕ ಮಾಸದಲ್ಲಿ. ಸೊ ಈ ಮಾಸದಲ್ಲಿ ನಾವು ಈ ಲೀಲೆಯನ್ನ ತಿಳ್ಕೊಳ್ಬೇಕಾದ್ರೆ ತುಂಬಾನೇ ಪುಣ್ಯವನ್ನ ಮಾಡಿದ್ದೇವೆ. ಈ ಒಂದು ಗೋವರ್ಧನ ಲೀಲೆಯ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ರೆಫರೆನ್ಸ್ ಅಲ್ವಾ, ಯಾವರಿಂದ ಕೇಳ್ಕೊಂಡಿದೀವಿ? ನಮ್ಮ ಶಿಕ್ಷಾ ಗುರುಗಳಾದ ಸುರ್ನಾಥ್ ಪ್ರಭು ಅವರು ಹೇಳಿರೋದ್ ಕೇಳಿಸ್ಕೊಂಡಿದ್ದೀನಿ, ಪ್ರಭುಪಾದರು ಹೇಳಿರೋ ಲೆಕ್ಚರನ್ನ ಕೇಳಿಸ್ಕೊಂಡಿದ್ದೇನೆ. ಶ್ರೀಮದ್ ಭಾಗವತಮಲ್ಲಿ 10ನೇ ಸ್ಕಂದದ ಭಾಗ 1 ಮತ್ತು 2 ಇದೆ. 2ರಲ್ಲಿ ಈ ಗೋವರ್ಧನ ಲೀಲೆಯ ಬಗ್ಗೆ ಇದೆ. ಜೊತೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪುಸ್ತಕ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅದ್ರಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಅದ್ರಲ್ಲೆಲ್ಲ ನೋಡ್ಕೊಂಡು ನಾನು ಸ್ವಲ್ಪ ಈ ಒಂದು ಕಥೆಯ ಒಂದು ಚೌಕಟ್ಟನ್ನ ಮಾಡ್ಕೊಂಡು ಲೀಲೆಯನ್ನ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಏನಾದ್ರೂ ತಪ್ಪಾಗಿದ್ದಲ್ಲಿ, ಏನಾದ್ರೂ ಉಚ್ಚಾರಣೆಯಲ್ಲಿ ಸ್ಪಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೇನೆ. ಗೋವರ್ಧನ ಲೀಲೆ, ಇಲ್ಲಿ ಭಗವಂತನ ಲೀಲೆಗಳ ಬಗ್ಗೆ ನಾವು ಚಿತ್ರ ನೋಡಿದ್ವಿ. ಅನೇಕ ಲೀಲೆಗಳನ್ನ ಭಗವಂತ ಮಾಡ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಲೀಲೆಗಳನ್ನ ನೋಡ್ತಾ ಬಂದಿದ್ದ ಗೋಪಾಲ ಬಾಲಕರು ಕೃಷ್ಣನ ಆಶ್ಚರ್ಯಕರ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಪುಟ್ಟ ಮಗು ಕೃಷ್ಣ ಪರಮಾತ್ಮ ಕಣ್ಣೂ ಸಹ ಸರಿಯಾಗಿ ಬಿಟ್ಟಿರ್ಲಿಲ್ಲ, ಆಗ ಪೂತನಿ ರಾಕ್ಷಸಿಯನ್ನ ಕೊಂದ್ರು. ನೆಕ್ಸ್ಟ್ 3ನೇ ತಿಂಗಳಲ್ಲಿದ್ದಾಗ ಪುಟ್ಟ ಪಾದಗಳಿಂದ ಆ ಒಂದು ಎತ್ತಿನ ಗಾಡಿಯನ್ನ ಒಡೆದ ತಕ್ಷಣ ಗಾಡಿನೇ ಚೂರು ಚೂರು ಆಗ್ಬಿಡ್ತು. ಅದಾದ್ಮೇಲೆ 1 ವರ್ಷದ ಕೃಷ್ಣ ಮಗುವಾಗಿದ್ದಾಗ ಚಂಡಮಾರುತ ವೇಷದಲ್ಲಿ ಬಂದ ರಾಕ್ಷಸ ತೃಣಾವರ್ತ ಆಕಾಶದ ಬಹು ಎತ್ತರಕ್ಕೆ ಕೃಷ್ಣ ಪರಮಾತ್ಮ ಕರ್ಕೊಂಡು ಹೋಗಿ ಗಿಡ 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 ಅಂತ ಗಿಡಗಿಟ್ಲೆ ಹಾಗೆ ತಿರುಗಿಸಿ ಅವರನ್ನ ಸಂಹಾರ ಮಾಡಿದ್ರು. ಇನ್ನು ತಾಯಿಗೆ ವಿಶ್ವರೂಪವನ್ನ ತೋರಿಸಿದ್ರು. ಜೊತೆಗೆ ತಾಯಿ ಯಶೋದೆ ಕೃಷ್ಣನನ್ನ ಕಟ್ಟಿ ಹಾಕಿದ್ರು, ದಾಮೋದರ ಲೀಲೆ. ಅವಾಗ ಅಲ್ಲಿ ವರಳಕಲ್ಲನ್ನ ಎಳ್ಕೊಂಡು ಹೋಗಿ ಅರ್ಜುನ ವೃಕ್ಷಗಳ ಮಧ್ಯೆ ಅದನ್ನ ಕರ್ಕುಟಳ್ಳಿ ಅಲ್ಲಿ ಇಬ್ಬರು ಕುಬೇರನ ಮಕ್ಕಳಾದ ನಳಕುವರ ಮತ್ತು ಮಣಿಕುವರರನ್ನ ಅವರು ಉದ್ಧಾರ ಮಾಡಿದ್ರು. ಇನ್ನು ರಾಕ್ಷಸರಾದ ವತ್ಸಾಸುರ, ಬಕಾಸುರ, ಅಗಾಸುರ ಅವ್ರನ್ನೆಲ್ಲ, ಧೇನುಕಾಸುರ, ಪ್ರಲಂಬಾಸರ ಇಂಥವ್ರನ್ನೆಲ್ಲ ಸಂಹಾರ ಮಾಡ್ಕೊಂಡು ಬಂದ್ರು. ಈಗ ಗೋವರ್ಧನ ಲೀಲೆಯನ್ನ ಪ್ರದರ್ಶಿಸುವ ಸಮಯ. ಭಗವಂತ ಲೀಲೆಗಳನ್ನ ಮಾಡ್ಬೇಕಾದ್ರೆ ಅನೇಕ ಕಾರಣಗಳಿರತ್ತೆ, ಕಾರಣ ಇದ್ದೇ ಇರುತ್ತೆ. ಯಾವುದೇ ಒಂದ್ ಕೆಲಸ ಮಾಡ್ಬೇಕಾದ್ರೆ ಕಾರಣ ಇರತ್ತಲ್ವಾ. ಈಗ ನಾವು ಕೂತ್ಕೋಬೇಕು, ಕಾರಣ ಇದೆ. ನಾವ್ ಎದ್ದೋಗ್ಬೇಕು ಅಂದ್ರೆ ಕಾರಣ ಇರುತ್ತೆ. ನಮ್ದಾಯ್ತು ಈಗ ಬೇರೆ ಕಡೆ ಏನೋ ಕೆಲಸ ಮಾಡಕ್ಕಂತ ಕಾರಣ ಇರುತ್ತೆ. ಆದ್ರೆ ಕಾರಣವನ್ನ ಯಾವುದಕ್ಕೆ ಮೀಸಲಾಗಿಡ್ಬೇಕು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇಲ್ಲಿ ಕಾರಣ ಏನೇ ಇರಬಹುದು ಅನ್ನೋದನ್ನ ಗಮನಿಸ್ಬೇಕು. ಆದ್ರೆ ನಾವು ಈ ಭೌತಿಕದಲ್ಲಿರೋರು ನಾವು ಆ ತಪ್ಪುಗಳನ್ನ ಆಗದಿರುವಂತೆ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಲೀಲೆಗಳಲ್ಲೂ ಕಾರಣ ತೋರಿಸ್ಕೊಂಡ್ ಬರ್ತಾ ಇದ್ದಾರೆ ಭಗವಂತ.
ಆ ಒಂದು ಕಾರಣಗಳು ನಮ್ಮ ಭೌತಿಕದಲ್ಲಿ ಎಫೆಕ್ಟ್ ಆಗದೆ ಇರೋ ಹಾಗೆ ಭಗವಂತನ ಧ್ಯಾನದಲ್ಲಿ ನಾವು ಇರ್ಬೇಕು. ಇಲ್ಲಿ ಗೋವರ್ಧನ ಭಗವಂತನಿಗೆ ತುಂಬಾನೇ ಜೋಡಣೆ ಆಗಿದೆ. ಅದಕ್ಕೆ ಕಥೆಯನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ, ರಾಮಾಯಣದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಸೇತುವೆಯನ್ನ ಕಟ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಸೇತುವೆಯನ್ನ ನಿರ್ಮಿಸಕ್ಕೆ ಶುರು ಮಾಡ್ತಾರೆ. ಆಗ ಅಳಿಲು ತನ್ನ ಪುಟ್ಟ ಸೇವೆಯನ್ನ ಮರಳನ್ನ ತಂದು ಹಾಕ್ತಾ ಇರತ್ತೆ. ಸಣ್ಣ ಸಣ್ಣ ವಾನರರು ಅವರ ಶಕ್ತಿ ಅನುಸಾರ ಶಿಖಗಳನ್ನು ಕಲ್ಲುಗಳನ್ನ ತಂದು ಕೊಡ್ತಾ ಇರ್ತಾರೆ. ಎಲ್ಲರಿಗಿಂತ ಮೇನ್ ಹನುಮಂತ ತುಂಬಾ ಸ್ಟ್ರಾಂಗ್ ಅಲ್ವಾ. ಹನುಮಂತ ನಾನ್ ಶಕ್ತಿವಂತ, ನಾನು ದೊಡ್ಡ ದೊಡ್ಡ ಕಲ್ಲುಗಳನ್ನ ತಂದು ನಾನು ಕೊಡ್ಬೇಕು ಅಂತ ಆಸೆ ಪಟ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹುಡುಕೊಂಡು ಹೊರಡ್ತಾರೆ. ಆಗ ಹನುಮಂತ ಹೋಗಿದ್ದು ಈ ಒಂದು ಗೋವರ್ಧನ ಗಿರಿಯ ಬಳಿ. ಗೋವರ್ಧನ ಮೇಲೆ ಹಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಗಿರಿ ತುಂಬಾ ಚೆನ್ನಾಗಿ ಚಿನ್ನದಂತೆ ಹೊಳಪಾಗಿ ಕಾಣಿಸ್ತಾ ಇರತ್ತೆ. ಆ ಗಿರಿಯನ್ನ ನೋಡಿ ಹನುಮಂತ ಅನ್ಕೊಳ್ತಾರೆ, ಹೌದು, ರಾಮ ಸೇತುವೆಗೆ ಈ ಕಲ್ಲನ್ನ ತಗೊಂಡು ಹೋಗ್ತೇನೆ ನಾನು ಅಂತ ಹೇಳಿ ಗೋವರ್ಧನ ಗಿರಿಯಲ್ಲಿ ಇಳಿತಾರೆ. ಇಳಿದು ಗೋವರ್ಧನ ಗಿರಿಯನ್ನ ಪೂಜಿಸಿ ಕಲ್ಲನ್ನ ತಗೊಂಡು ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಆಗ ಶ್ರೀರಾಮಚಂದ್ರನಿಂದ ಸಂದೇಶ ಬರುತ್ತಂತೆ. ಏನಪ್ಪಾ ಅಂದ್ರೆ, ರಾಮ ಸೇತುವೆ ತಯಾರಾಗಿದೆ, ರೆಡಿ ಆಗ್ಬಿಟ್ಟಿದೆ, ಎಲ್ರು ಹಿಂದಿರುಗಿ ವಾಪಸ್ ಬನ್ನಿ, ನಾವು ಯುದ್ಧಕ್ಕೆ ಹೋಗಕ್ಕೆ ಸನ್ನದ್ಧರಾಗ್ಬೇಕು ಅಂತ ಬರುತ್ತಂತೆ. ಆಗ ಹನುಮಂತ ಕಲ್ಲು ಶಿಖರವನ್ನ ಹಿಡ್ಕೊಂಡು ಹಾಗೇ ಕೆಳಗಡೆ ಇಟ್ಟಾಗ ಗೋವರ್ಧನ ಗಿರಿ ಅಳೋದಿಕ್ಕೆ ಶುರು ಮಾಡುತ್ತಂತೆ. ಇದೇನಪ್ಪಾ ಗಿರಿ ಅಳತ್ತಾ? ನಾವೆಲ್ಲ ಮೂಢರಾಗಿ ಯೋಚನೆ ಮಾಡ್ಬೋದು. ಆದ್ರೆ ಹಿಂದೆ ಪ್ರಾಣಿಗಳು, ಪಕ್ಷಿಗಳು, ನದಿಗಳು, ಬೆಟ್ಟ ಪರ್ವತಗಳು ಮಾತಾಡ್ತಾ ಇದ್ವು. ಹಾಗೇನೆ ಈ ಗೋವರ್ಧನ ಗಿರಿ ಖುಷಿಯಾಗಿತ್ತು, ರಾಮ ಸೇತುವೆಗೆ ನಾನು ಸಹಾಯಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಅಳಕ್ಕೆ ಶುರು ಮಾಡ್ತಂತೆ. ಅಳೋಕ್ ಶುರು ಮಾಡಿದಾಗ, ಏನಪ್ಪಾ, ನಾನೊಂದು ರಾಮನ ಸೇವೆಗೆ ಬರ್ಬೇಕು ಅನ್ಕೊಂಡಿದ್ದೆ, ಆ ಸೇವೆಯ ಭಾಗ್ಯನೇ ಹೊಟ್ಟೋಯ್ತಲ್ಲ ಅಂತ ದುಃಖ ಪಡ್ಕೊಳ್ತಂತೆ. ಆಗ ಶ್ರೀರಾಮಚಂದ್ರ ಹೇಳಿದ್ರಂತೆ ಗೋವರ್ಧನ ಗಿರಿಗೆ, ಅಳಬೇಡ, ನೀನು ಮುಂದಿನ ಲೀಲೆಗೆ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ನಾನ್ ಬರ್ತೇನೆ. ಆಗ ನೀನು ಗೋವರ್ಧನ ಗಿರಿಯಲ್ಲಿ ಉಲ್ಲಾಸಭರಿತನಾಗಿ ಪೂರ್ಣ ಕಾಲವನ್ನ ಕಳಿಬಹುದು, ಆಗ ನಿನ್ನ ವಿಶೇಷತೆ ಗೊತ್ತಾಗತ್ತೆ ಅಂತ ಹೇಳಿದ್ರಂತೆ. ಅಂದ್ರೆ ಈ ಯುಗದಲ್ಲಿ ನಿನ್ನ ಸೇವೆ ಬೇಡಪ್ಪ, ದ್ವಾಪರ ಯುಗದಲ್ಲಿ ನಿನ್ನ ಸೇವೆ ಬೇಕು ಅಂತ ಹೇಳಿದ್ರಂತೆ. ಅಂದ್ರೆ ನಾವೆಲ್ಲರೂ ಈ ಒಂದು ಗೋವರ್ಧನ ಗಿರಿಯ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ ಆಗಿದ್ದು ಈ ರಾಮ ಹೇಳಿದ ತ್ರೇತಾಯುಗದಲ್ಲಿಂದ ಆಗದೆ ಇದ್ದದನ್ನ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಗೋವರ್ಧನನ ಬಗ್ಗೆ ನಾವು ತಿಳ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಅಂದ್ರೆ ಈ ಎಲ್ಲ ಗೋವರ್ಧನ ಲೀಲೆ ಸಾಮಾನ್ಯವಾಗಿ ನಮ್ಮನೇಲೂ ಸಹ ಪ್ರತಿ ವರ್ಷ ವಂಶ ಪಾರಂಪರ್ಯವಾಗಿ ಬಂದಂತಹ ಪೂಜೆಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಹಬ್ಬ ಇರತ್ತೆ, ಹರಿದಿನ ಇರತ್ತೆ, ಪೂಜೆ ಇರತ್ತೆ, ಸಂಸ್ಕಾರ ಇರತ್ತೆ, ಅದನ್ನ ಮಾಡ್ತಾ ಬರ್ತಾ ಇರ್ತೇವೆ. ಅದೇ ರೀತಿ ವೃಂದಾವನದಲ್ಲೂ ಸಹ ಪ್ರತಿ ವರ್ಷ ತಪ್ಪದೆ ನಂದ ಮಹಾರಾಜರು ಎಲ್ಲ ಗೋಪಾಲರೊಡನೆ ಗೋವರ್ಧನ ಒಂದು ಪೂಜೆಯನ್ನ ಮಾಡ್ತಿದ್ರು. ಅದು ಇಂದ್ರೋತ್ಸವ, ಇಂದ್ರನಿಗೆ ಉತ್ಸವವನ್ನ ಆಚರಿಸೋದು. ಇಂದ್ರ ಯಾಕಪ್ಪ? ಇಂದ್ರ ಯಾಕೆ ಅಂದ್ರೆ, ಅಲ್ಲಿ ಮಳೆಯ ದೇವತೆ ಇಂದ್ರ. ಮಳೆ ಬೇಕು, ಮೋಡಗಳನ್ನ ಸೃಷ್ಟಿ ಮಾಡ್ಬೇಕು ಅಂದ್ರೇನೆ ಇಂದ್ರದೇವ ಮಾಡಕ್ ಸಾಧ್ಯ. ಸೊ ಅದಕ್ಕೆ ಈ ಎಲ್ಲ ವೃಂದಾವನದ ನಿವಾಸಿಗಳು ಅವರ ಕೆಲಸನೇ ಏನು? ಕೃಷಿ, ದನ ಕರುಗಳನ್ನ ಮೇಯಿಸೋದು, ದನ ಕರುಗಳಿಗೆ ಊಟ ಸಿಗೋ ಹಾಗೆ ಬೆಳೆಸೋದು ಗಿಡ ಬೆಳ್ಳಿಗಳನ್ನ, ಜೊತೆಗೆ ಎಲ್ಲದಕ್ಕೂ ಫಲವತ್ತಾಗಿ ಬೆಳೆಯೋದಿಕ್ಕೆ, ಅವರ ವ್ಯಾಪಾರಕ್ಕೆ ಅನುಕೂಲ ಆಗೋದಿಕ್ಕೆ ಸಹಾಯ ಮಾಡ್ತಾ ಇದ್ದಿದ್ದು ಇಂದ್ರ ಅನ್ನೋದು ಅವರಿಗೆ ಭಾವನೆ. ಮಳೆ ಕೊಡ್ತಿರೋನು ಇಂದ್ರ, ನಾವು ಪ್ರತಿ ವರ್ಷ ಇಂದ್ರನಿಗೆ ಪೂಜೆ ಮಾಡ್ಬೇಕು ಅಂತ ವಿಶೇಷವಾಗಿ ಪೂಜೆ ಮಾಡೋದಿಕ್ಕೆ ತಯಾರಿ ಅನ್ನೋದನ್ನ ನಡೆಸಕ್ ಶುರು ಮಾಡಿದ್ರು. ನಾವು ಅಷ್ಟೇ ಮನೇಲೆ ಒಂದ್ ಸಣ್ಣ ಪೂಜೆ ಮಾಡ್ಬೇಕು, ಒಂದ್ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಒಂದು ತಿಂಗಳಿಂದ ಪ್ಲಾನ್ ಹಾಕೊಂಡು ಹೋಗ್ತೀವಿ. ಏನ್ ಮಾಡ್ಬೇಕು, ಎಷ್ಟ್ ಜನ ಬರ್ತಾರೆ, ಏನೇನ್ ತರ್ಬೇಕು, ಯಾರ್ಯಾರನ್ನ ಕರಿಬೇಕು. ಹಾಗೇನೆ ವೃಂದಾವನದಲ್ಲೂ ಸಹ ಅವರೆಲ್ಲ ಸಡಗರದಿಂದ ಆ ಒಂದು ಇಂದ್ರನ ಉತ್ಸವವನ್ನ ಮಾಡೋದಿಕ್ಕೆ ತಯಾರಿ ನಡೆಸ್ತಾ ಇದ್ರಂತೆ ನಂದ ಮಹಾರಾಜರೊಂದಿಗೆ. ಕೃಷ್ಣ, ಬಲರಾಮ, ಅವನ ಗೆಳೆಯರು ಎಲ್ಲರ ನೋಡ್ತಾ ಇದ್ದಾರೆ, ಏನೋ ಸಡಗರ ನಡೀತಾ ಇದೆಯಲ್ಲ. ಅವಾಗ ಕೃಷ್ಣ ಏನ್ ಮಾಡಿದಂತೆ, ಇದಪ್ಪ ಏನ್ ಸಡಗರ ಇದು, ನಾನೋಗಿ ಕೇಳೋಣ ಅಂತ ಹೇಳಿ ತಂದೆ ಹತ್ರ ಬಲರಾಮ ತನ್ನ ಗೆಳೆಯರೊಂದಿಗೆ ಬರ್ತಾರೆ.
ಬಂದು ಇಂದ್ರ ನಂದ ಮಹಾರಾಜರನ್ನ ಕೇಳ್ತಾರೆ. ಬಂದ್ ನೋಡಿ ನಿಂತ್ಕೊಂಡಿದ್ದಾರೆ. ಕೃಷ್ಣ ಪರಮಾತ್ಮ ಅಪ್ಪನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಾರಾಜನ ಕರ್ತವ್ಯ, ಅವನು ಯಾರೇ ಆಗ್ಲಿ ಪ್ರಜೆ ಅಂದ ಮೇಲೆ ಕೇಳಿದ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ಬೇಕು. ಹಾಗೇನೆ ಕೃಷ್ಣ ಪರಮಾತ್ಮ ಬಂದು ನಂದ ಮಹಾರಾಜರ ಬಳಿ ನಿಂತು ಕೇಳ್ತಾ ಇದ್ದಾರೆ. ತಂದೆ, ನೀವೇನ್ ಮಾಡ್ತಾ ಇದ್ದೀರಾ? ಈ ದೊಡ್ಡ ಯಜ್ಞ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ನನಗ್ ಕೇಳಿಸ್ತಾ ಇದೆ. ಆದ್ರೆ ಯಾತಕ್ ಮಾಡ್ತಾ ಇದ್ದೀರಾ? ಯಾವ ವ್ಯವಸ್ಥೆಗಾಗಿ ಮಾಡ್ತಾ ಇದ್ದೀರಾ? ಇಂತಹ ಯಜ್ಞದಿಂದ ನಿಮ್ಗೆ ಏನ್ ಫಲ ಸಿಗುತ್ತೆ? ಅದು ಯಾರೋ ಯಜ್ಞ ಅಂತ ಹೇಳ್ತಾ ಇದ್ದಾರೆ, ಅದು ಯಾರಿಗ್ ಮಾಡ್ತಾ ಇದ್ದೀರಾ? ಅದನ್ನ ಹೇಗ್ ಮಾಡ್ತಾ ಇದ್ದೀರಾ ಅಂತ ಕೃಷ್ಣ ಪರಮಾತ್ಮ ಪುಟಾಣಿ ಬಾಲಕ, 7 ವರ್ಷದ ಬಾಲಕ ತಂದೆ ಮುಂದೆ ನಿಂತು ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ ನಂದ ಮಹಾರಾಜರು ಫಸ್ಟ್ ಪುಟ್ಟ ಹುಡುಗ, ಇವ್ನ್ಗೇನ್ ಎಲ್ಲ ವಿವರಣೆ ಕೊಡೋದು ಬೇಡ, ಕೆಲಸಗಳನ್ನ ಮಾಡ್ಕೊಳ್ಬೇಕು, ಕೆಲಸ ನಿಲ್ಬಾರ್ದಲ್ವಾ ಅಂತ ಹೇಳಿ ಕೆಲಸದ ಕಡೆ ಗಮನ ಕೊಡಕ್ ಹೋಗ್ತಾರೆ. ಆದ್ರೆ ಕೃಷ್ಣ ಮತ್ತೆ ಬಿಡೋದಿಲ್ಲ, ಮತ್ತೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ನಮ್ಗೆ ಚೆನ್ನಾಗ್ ಗೊತ್ತಿದೆ. ನಚಿಕೇತನ ಹೆಸರೆಲ್ಲ ಕೇಳಿದಿರ ನೀವೆಲ್ರುವೆ. ನಚಿಕೇತ 3ನೇ ವಯಸ್ಸಿನಲ್ಲಿದ್ದಾಗ, 5 ವರ್ಷ, 3ನೇ ವಯಸ್ಸಲ್ಲ 5ನೇ ವಯಸ್ಸಿನಲ್ಲಿದ್ದಾಗ ಕಥಾ ಉಪನಿಷತ್ತಲ್ಲಿ ಹೇಳ್ತಾರೆ, ಅವರ ತಂದೆ ವಾಜಶ್ರವ ಅನ್ನೋರು ಒಂದು ತುಂಬಾ ದೊಡ್ಡ ಯಜ್ಞ ಮಾಡ್ತಾ ಇರ್ತಾರೆ. ಯಜ್ಞ ಮಾಡ್ಬೇಕಾದ್ರೆ ಎಲ್ಲ ದಾನ ಮಾಡ್ತಾ ಇರ್ತಾರೆ. ಆಗ ನಚಿಕೇತನ ಹೋಗಿ ಕೇಳ್ತಾರೆ, ಅಪ್ಪ ಎಲ್ಲಾನು ಕೊಟ್ಬಿಡ್ತಾ ಇದೀಯಾ, ಯಾರಿಗ್ ಕೊಡ್ತಾ ಇದೀಯಾ? ನನ್ನನ್ನು ಕೊಟ್ಬಿಡ್ತೀಯ ಹಂಗಾರ್ ನೀನು ಅಂತ ಕೇಳ್ತಾರೆ. ಅವಾಗ ತಂದೆಗೆ ಮಧ್ಯೆ ಮಧ್ಯೆ ಹೋಗಿ ನಚಿಕೇತ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ತಂದೆ ಹೇಳ್ತಾರೆ, ನಿನ್ನನ್ನು ಯಮಧರ್ಮರಾಯನಿಗೆ ಕೊಟ್ಟಿದ್ದೀನಿ ಹೋಗು ಅಂತ ಹೇಳ್ಬಿಡ್ತಾರೆ. ಆಗ ನಚಿಕೇತ 5 ವರ್ಷದ ಹುಡುಗ ಯಮಧರ್ಮರಾಯನಿಗೆ ಅಪ್ಪ ಕೊಟ್ಬಿಟ್ರ? ಯಮ ಯಾರು ಗೊತ್ತಿಲ್ಲ, ಯಮಧರ್ಮ ಏನು ಗೊತ್ತಿಲ್ಲ. ಹೌದಾ, ನಾನು ಹಂಗಾರೆ ಯಮಧರ್ಮನ ಹತ್ರ ಹೋಗ್ಬೇಕು ಅಂತ ಹೇಳಿ ನಚಿಕೇತ ಹೊರಟೇ ಬಿಡ್ತಾರೆ. ಅಲ್ಲಿ ಹೋದಾಗ ಯಮಧರ್ಮರಾಯ ಇರೋದಿಲ್ಲ. 3 ದಿನ ಕಾಯ್ತಾರೆ. ನೀರು, ಬಾಯಾರಿಕೆ ಅನ್ನೋದಿಲ್ಲ, ಹಸಿವು ಅನ್ನೋದಿಲ್ಲ. ಪುಟ್ಟ ಕಂದಮ್ಮ ಹಾಗೇನೇ ಕೂತ್ಕೊಂಡು ಯಮನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಯಮಧರ್ಮರಾಯ ಬರ್ತಾರೆ. ಆಮೇಲೆ ನಿಮ್ಗೆ ಏನ್ ಬೇಕು ಅಂದಾಗ 3 ವರಗಳನ್ನ ಕೇಳ್ತಾರೆ. ಮೊದಲನೇ ವರ, ಅಪ್ಪ ನನ್ನನ್ನ ಕೋಪ ಮಾಡ್ಕೊಂಡು ಯಮನ ಹತ್ರ ಕಳಿಸ್ಬಿಟ್ಟೆ ಅಂದ್ರು, ಆದ್ರಿಂದ ನನ್ನ ತಂದೆ ಪ್ರೀತಿಯಿಂದ ಆಲಂಗಿಸಿಕೊಳ್ಳಲಿ, ನನ್ನನ್ನ ಪ್ರೀತಿಯಿಂದ ತಬ್ಬಿಕೊಳ್ಳಲಿ ಅಂತ ಕೇಳ್ತಾರೆ. 2ನೇದ್ ಬಂದು, ದುಃಖ ಮತ್ತೆ ಸುಖ ಅನ್ನೋದು ತುಂಬಾ ನೋಡ್ತಾ ಇದ್ದೀನಿ, ಇದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ಹೇಳಿ ಅಂತ ಕೇಳ್ತಾರೆ. 3ನೇದಾಗಿ ಇದು, ನಾನು ಸತ್ತ ಮೇಲೆ, ಎಲ್ಲರೂ ಸಾಯ್ತೀವಲ್ವಾ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ, ಏನಾಗತ್ತೆ ಅನ್ನೋದನ್ನ ಹೇಳ್ತೀರಾ ಅಂತ ಆಗ ಕೇಳಿರ್ತಾನೆ ನಚಿಕೇತ. ಯಮಧರ್ಮರಾಯ 2 ಪ್ರಶ್ನೆಗೆ 2 ವರಗಳಿಗೆ ಅನುಗ್ರಹಿಸಿ 3ನೇದಕ್ಕೆ ಅದಕ್ಕೆ ನೀನು ಪ್ರತಿದಿನ ಪರೀಕ್ಷೆ ಮಾಡ್ಕೊಂಡು ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಹಾಗೇನೆ ಇಲ್ಲಿ ಕೃಷ್ಣ ಪರಮಾತ್ಮ ಪುಟಾಣಿ ಕಂದ ಅಪ್ಪನ ಮುಂದೆ ನಿಂತು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಿದ್ದೀರಾ, ಏನಕ್ ಮಾಡ್ತಿದ್ದೀರಾ, ಯಾರಿಗ್ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ತಯಾರಿ ನಡೀತಾ ಇದೆಯಲ್ಲ ಅಂತ. ಅವಾಗ ಭಗವಂತ ಹೇಳ್ತಾರೆ, ಏನಪ್ಪಾ ಅಂದ್ರೆ, ಅವ್ರ ತಂದೆ ಹೇಳ್ತಾರೆ, ನೋಡಪ್ಪ ನಮ್ಗೆ ಅಪ್ಪ ನೀನ್ ನನ್ಗೆ ಏನು ಹೇಳ್ತಾನೆ ಇಲ್ಲ, ನಾನು ಕೇಳ್ತಾ ಇದ್ದೀನಿ ಅಂತ. ಆಗ ನಂದ ಮಹಾರಾಜ ಹೇಳ್ತಾರೆ, ಇದು ಒಂದು ದೊಡ್ಡ ಧಾರ್ಮಿಕ ಆಚರಣೆ, ನಾವು ಇದನ್ನ ಇಂದ್ರನಿಗೆ ಕೃತಜ್ಞತೆಯನ್ನ ಸಲ್ಲಿಸಲು, ಗ್ರಾಟಿಟ್ಯೂಡ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೋಸ್ಕರ ನಾವು ಇಂದ್ರ ದೇವನಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತ. ಆಗ ಕೃಷ್ಣನಿಗೆ ಅರ್ಥ ಆಗಲ್ಲ. ಕೃಷ್ಣ ಕೇಳ್ತಾರೆ, ಹಾಗಾದ್ರೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ ಏನು ಅಂತ. ಆಗ ನಂದ ಮಹಾರಾಜರು ಪ್ರತಿ ವರ್ಷ ನಡೆಸ್ಕೊಂಡು ಬಂದಂತಹ ವೈದಿಕ ಆಚರಣೆಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಅವಾಗ ಕೃಷ್ಣ ಪರಮಾತ್ಮ ಕೇಳ್ತಾರೆ, ಹೌದು ನೀವೆಲ್ಲ ಮಾಡ್ತಾ ಇದ್ದೀರಾ, ಮಳೆ ಬರ್ಕೊಡ್ತಾನೆ ಇಂದ್ರ ಅಂತ. ಆದ್ರೆ ಮಳೆ ಬರುತ್ತೆ, ಆದ್ರೆ ಮಳೆನೆಲ್ಲ ತಡೆ ಹಿಡಿತಿರೋದು ಯಾರು? ಗೋವರ್ಧನ ಗಿರಿ, ಪರ್ವತ ಇಲ್ಲ ಅಂದ್ರೆ ಮಳೆ ತಡೆ ಹಿಡಿಯಕ್ ಸಾಧ್ಯನಾ? ಇಲ್ಲ. ನೀವು ಆ ಇಂದ್ರನನ್ನ ಪೂಜೆ ಮಾಡೋ ಬದಲು ಗೋವರ್ಧನ ಗಿರಿನ ಪೂಜೆ ಮಾಡ್ಬೋದಲ್ವಾ? ನಮ್ಗೆಲ್ರಿಗೂ ಹೊಟ್ಟೆ ತುಂಬಾ ಊಟ, ಬಟ್ಟೆಯನ್ನ ಕೊಡ್ತಾ ಇರೋದು ಯಾವುದು? ಗೋವುಗಳು. ಆ ಗೋವರ್ಧನ ಅಂದ್ರೆ, ಗೋವು ಅಂದ್ರೆ ಹಸು, ವರ್ಧನ ಅಂದ್ರೆ ಹೆಚ್ಚಿಸೋದು. ಗೋವುಗಳನ್ನ ಹೆಚ್ಚಿಸ್ತಾ ಇರೋದು ಗೋವರ್ಧನ ಗಿರಿ. ಅದಕ್ಕೆ ಪೂಜೆ ಮಾಡ್ಬೇಕೆ ಹೊರತು ಏನು ಮಾಡದೇ ಇರೋ ಇಂದ್ರನನ್ನ ಯಾಕೆ ನೀವು ಪೂಜಿಸ್ತೀರಾ ಅಂತ ಕೃಷ್ಣ ಪರಮಾತ್ಮ ಅವರ ತಂದೆಯನ್ನ ಕೇಳ್ತಾರೆ. ಅಂದ್ರೆ
ಇಲ್ಲಿ ನಮ್ಮಲ್ಲಿ ಎರಡು ತರ ಪ್ರಜ್ಞೆ ಇರುತ್ತೆ. ಒಂದು ಲೌಕಿಕ ಪ್ರಜ್ಞೆ, ಮತ್ತೊಂದು ಶಾಸ್ತ್ರೀಯ ಪ್ರಜ್ಞೆ ಅಂತ. ಲೌಕಿಕ ಪ್ರಜ್ಞೆ ಅಂದ್ರೇನು? ಲೌಕಿಕವಾಗಿ ಅಯ್ಯೋ ಮಳೆ ಬರ್ತಾ ಇದೆ, ಮಳೆ ದೇವ್ರು ಕೊಟ್ಟ, ಇಂದ್ರ ಕೊಟ್ಟ, ನಮಸ್ಕಾರ ಮಾಡು. ನಮ್ಗೆ ಊಟ ಕೊಡ್ತಾ ಇದ್ದಾಳೆ ಅನ್ನಪೂರ್ಣೇಶ್ವರಿ, ಅವಳಿಗೆ ನಾವು ಧನ್ಯವಾದ ಹೇಳ್ಬೇಕು. ವಿದ್ಯಾ ಬುದ್ಧಿಯನ್ನ ಕೊಡ್ತಾ ಇದ್ದಾಳೆ ಸರಸ್ವತಿ, ಅವಳಿಗೆ ನಾವು ನಮಸ್ಕರಿಸ್ಬೇಕು. ಅದೆಲ್ಲ ನಮ್ಮ ಲೌಕಿಕ ಪ್ರಜ್ಞೆ. ಅದೇ ಆ ಲೌಕಿಕವನ್ನ ಶಾಸ್ತ್ರೀಯ ಶ್ರದ್ಧೆಯಾಗಿ ಮಾಡ್ಕೊಳ್ಳೋದು ಯಾವಾಗ? ಯಾಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ, ಯಾರಿಂದ ಈ ಪೂಜೆ ಲಭಿಸಿದೆ, ಯಾರಿಗಾಗಿ ನಾವು ಪೂಜೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ನಾವು ಅಷ್ಟೇ ಈಗ ಲೌಕಿಕವಾಗಿ ಕೆಲಸಗಳನ್ನ ಮಾಡೋ ಬದಲು ಶಾಸ್ತ್ರೀಯವಾಗಿ ಶ್ರದ್ಧೆಯಿಂದ ನಾವು ನಮ್ಮ ದಿನನಿತ್ಯ ಕರ್ಮಗಳನ್ನ ಮಾಡ್ಕೊಳ್ಬೇಕು. ಅದ ನಂದ ಮಹಾರಾಜರು ಹೇಳಿದ್ರು, ದೇವೇಂದ್ರ ಮಳೆಯ ಅಧಿಪತಿ. ಮೋಡಗಳಿದೆಯಲ್ಲ ಅವನ ಸ್ವಂತ ಪ್ರತಿನಿಧಿ. ಅವು ನೇರವಾಗಿ ಮಳೆಯ ನೀರನ್ನ ನಮಗೆ ಭೂಮಿಗೆ ಕೊಡತ್ತೆ. ಆ ಮಳೆ ನೀರು ಸಕಲ ಜೀವ ಜಗತ್ತಿಗೂ ಸಹ ಸುಖ ಮತ್ತು ಸಮೃದ್ಧಿಯನ್ನ ಕೊಡತ್ತೆ. ಮಳೆಯ ರೂಪದಲ್ಲಿ ದೇವೇಂದ್ರ ನೀಡಿದ ಈ ಎಲ್ಲ ಉತ್ಪನ್ನಗಳು, ಧಾನ್ಯಗಳು, ಇತರ ದ್ರವ್ಯಗಳು ನಮ್ಗೆ ಅಷ್ಟೊಂದು ಸಿಗ್ತಿದೆ ಅಲ್ವಾ ಹೇರಳವಾಗಿ. ಅದಕ್ಕಾಗಿ ನಾವು ಈ ಉತ್ಸವವನ್ನ ಆಚರಿಸ್ತೇವೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ತಿದ್ದೀವಿ. ಕೃಷ್ಣ ದೇವೇಂದ್ರನಿಗೆ ಕೋಪ ಮಾಡೋ ಹಾಗೆ ಮಾತಾಡಕ್ ಶುರು ಮಾಡ್ತಾರೆ. ಅವನು ಯಾರು? ಇಂದ್ರ ಏನ್ ಮಾಡಕ್ ಸಾಧ್ಯ? ಇಂದ್ರ ಏನು ಮಾಡ್ತಾ ಇಲ್ಲ. ಅವನ್ ಮಳೆ ಸೃಷ್ಟಿ ಮಾಡ್ತಾನೆ, ಮೋಡ ಸೃಷ್ಟಿ ಮಾಡ್ತಾನೆ, ಕೆಳಗ್ ಬರ್ತಾ ಇದೆ. ಅದನ್ನ ಹಿಡಿತಿರೋದು ಈ ಒಂದು ಗೋವರ್ಧನ. ಕರ್ಮ ಬಲದಿಂದ ಜೀವಿ ಹುಡ್ತಾನೆ, ಜೀವಿ ಸಾಯ್ತಾನೆ. ಇದು ನಮಗೂ ಅನ್ವಯ ಆಗತ್ತೆ. ನಮ್ಮೆಲ್ಲರ ಕರ್ಮಾನುಸಾರ ನಾವೆಲ್ಲರೂ ಹುಡ್ತೀವಿ, ಸಾಯ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ, ಅದು ಚಕ್ರ, ಜೀವನದ ಚಕ್ರ. ಅದೇ ರೀತಿ ದೇವೇಂದ್ರ ತನ್ನ ಕರ್ಮ, ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆ ಕರ್ಮದಿಂದ ಮಾತ್ರನೇ ನಾವು ಮನುಷ್ಯರು ಹೇಗೆ ನಾಶ ಆಗ್ತೀವೋ ಅದೇ ರೀತಿ ನಮ್ಮೆಲ್ಲರ ಜೀವನದಲ್ಲಿ ಸುಖ, ದುಃಖ, ಭಯ, ಸುರಕ್ಷತಾ ಭಾವನೆಗಳು ಕರ್ಮದ ಪರಿಣಾಮವಾಗಿನೇ ಅವನಲ್ಲೂ ಸಹ ಉಂಟಾಗಿದೆ. ಅವನು ಬೇಕು ಅಂದಾಗ ಮಳೆ ಕೊಡ್ತಾನೆ, ನಿಲ್ಲಿಸ್ತಾನೆ. ಅದರೊಳಗೆ ಏನು ವಿಶೇಷತೆ ಇಲ್ಲ. ಬಿತ್ತಿದಂತೆ ಬೆಳೆ, ಇಕ್ಕಿದಂತೆ ಉಣ್ಣು ಅಂತ ಗಾದೆ ಇದೆ. ನಾವ್ ಹೇಗೆ ಬದುಕ್ಬೇಕಪ್ಪ ಅಂದ್ರೆ, ಬಿತ್ತಿದಂತೆ ನಾವು ಬೆಳಿತೇವೆ, ಇಟ್ಟಿದಂತೆ ನಾವು ತಿಂತೇವೆ. ಹಾಗೇನೆ ಇದಕ್ಕೆಲ್ಲ ಕಾರಣ ಇರೋದು ಗೋವರ್ಧನಗಿರಿ. ಅಲ್ಲಿ ಹೇಳ್ತಾರಲ್ವಾ, ನಮ್ಮ ಕರ್ಮಗಳ ಅನುಸಾರ ನಾವು ಬದುಕ್ತಾ ಇದ್ದೇವೆ. ಅದಕ್ಕೆಲ್ಲ ಹೇಳ್ತಾರೆ, ಕರ್ಮದ ಬಗ್ಗೆ ಹೇಳ್ಬೇಕಾದ್ರೆ, ನಾ ಮಾಡೋ ಕರ್ಮ ಬಲವಂತನಾದರೆ ನೀನೇನು ಮಾಡುವೆಯೋ ರಂಗ. ಕೃಷ್ಣ ಪರಮಾತ್ಮನಿಗೆ ನೋಡಿದ್ರೆ ಕರ್ಮದ ಬಗ್ಗೆ ಹೇಳ್ಬೇಕಾದ್ರೆ, ನಂದ ಮಹಾರಾಜ ಹೇಳ್ಬೇಕಾದ್ರೆ ಎಲ್ಲ ದೇವೇಂದ್ರನೇ ಕೊಡ್ತಾ ಇದ್ದಾನೆ ಅಂದಾಗ ಕೃಷ್ಣ ಪರಮಾತ್ಮ ಹೇಳಿದ್ರು, ಇಲ್ಲ ಇಲ್ಲ, ಕೊಡ್ತಾ ಇರೋದು ನಮ್ಮ ಕರ್ಮಾನುಸಾರ. ನಾವ್ ಈ ಬೃಂದಾವನದಲ್ಲಿ ಬಂದಿದ್ದೇವೆ, ನಮ್ಗೆ ಗೋವರ್ಧನಗಿರಿ ಮಳೆನ ಕೊಡ್ತಾ ಇದೆ. ಹಸು ಕರುಗಳು ಚೆನ್ನಾಗಿದೆ, ಹಾಲು ಕೆನೆ ಮೊಸರು ಏನೆಲ್ಲ ಉತ್ಪನ್ನಗಳಿದೆ ಸಿಗ್ತಾ ಇದೆ. ನಾವು ಆ ಸಂತೋಷವಾಗಿ ಸುಖವಾಗಿ ಇದ್ದೇವೆ ಅಂತ ಹೇಳ್ತಾರೆ. ಸ್ವಯಂ ಇಂದ್ರ ಕೂಡ ಕರ್ಮದಗಳಿಗೆ ಬದ್ಧನಾಗಿದ್ದಾನೆ ಅಂತ ಪುಟಾಣಿ ಕೃಷ್ಣ ತಂದೆಗೆ ತಿಳಿಸ್ತಾ ಇದ್ದಾರೆ. ನೀವೆಲ್ಲ ಇಂದ್ರ ಅಂತ ಹೇಳ್ತಿದ್ದೀರಲ್ಲ, ಅವನು ಸಹ ಕರ್ಮಕ್ಕೆ ಬದ್ಧನಾಗಿದ್ದಾನೆ ಅಂತ. ಅದು ಹೇಗೆ ಅಂದ್ರೆ, ಬ್ರಹ್ಮ ಸಂಹಿತೆಯಲ್ಲಿ 54ನೇ ಶ್ಲೋಕದಲ್ಲಿ ಎಷ್ಟು ಮುದ್ದಾಗಿ ಹೇಳ್ತಾರೆ ಅಂದ್ರೆ, ಅಲ್ಲಿ ಸ್ವತಃ ಬ್ರಹ್ಮದೇವನೇ ಹೇಳಿರೋದು ಏನಪ್ಪ ಅಂದ್ರೆ, ಯಸ್ಯ ಇಂದ್ರ ಗೋಪಂ ಅದೇ ವಂದ್ರಂ ಅಹೋ ಸ್ವಕರ್ಮ ಬಂಧಾನುರೂಪ ಫಲಭಾಜನಂ ಆತನೋತಿ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಂಹಿತೆ ಇವತ್ತಿಂದಲ್ಲ, ಎಷ್ಟು ಹಳೇದು. ಆ ಬ್ರಹ್ಮ ಸಂಹಿತೆಲೆ ಸ್ವತಃ ಬ್ರಹ್ಮದೇವರೇ ಹೇಳಿದ್ದಾರೆ ಏನಪ್ಪಾ ಅಂದ್ರೆ, ಪರಮ ಪ್ರಭುವಾದ ಗೋವಿಂದನು ಎಲ್ಲ ಪ್ರಾಣಿಗಳಿಗೂ ಅವರವರ ಕರ್ಮಗಳಿಗೆ ತಕ್ಕ ಫಲವನ್ನ ನೀಡ್ತಾನೆ. ಇದು ಇಂದ್ರಗೋಪ. ಇಂದ್ರಗೋಪ ಅಂದ್ರೆ ಒಂದು 8 ಕಾಲಿನ ಸಣ್ಣ ಕೀಟ, ಒಂದು ಸಣ್ಣ ಇನ್ಸೆಕ್ಟ್ ಹೆಸರು ಇಂದ್ರಗೋಪ. ಇಂದ್ರಗೋಪ ಎಂಬ ಕ್ರಿಮಿಗೂ ಜೊತೆಗೆ ಭೌತಿಕದ ಸ್ವರ್ಗದ ಪ್ರಭುವಾದ ಬಲಶಾಲಿ ಇಂದ್ರನಿಗೂ ಅನ್ವಯಿಸುತ್ತದೆ.
ಎಲ್ಲರೂ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ನೀನ್ ಆ ದೇವೇಂದ್ರನಿಗೆ ಏನಕ್ ಪೂಜೆ ಮಾಡ್ತೀಯಾ ಅಂತ ಕೃಷ್ಣ ತಂದೆಯನ್ನ ಕೇಳ್ತಾರೆ. ಅಲ್ಲಿ ಮಯೈವ ವಿಹಿತಾಂ ಹಿತಾನ್ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ದೇವತೆಗಳು ಸ್ವತಂತ್ರವಾಗಿ ಯಾರಿಗೂ ಫಲವನ್ನು ನೀಡಲಾರರು. ನೀವೆಲ್ಲ ದೇವೇಂದ್ರನ್ ಪೂಜೆ ಮಾಡ್ತಿದ್ದೀರಾ, ದೇವೇಂದ್ರ ಸ್ವತಂತ್ರವಾಗಿ ಯಾವುದೇ ಒಂದು ಫಲ ರಿಸಲ್ಟ್ ಅನ್ನೋದು ಕೊಡಕ್ಕಾಗೋದಿಲ್ಲ. ಎಲ್ಲ ಫಲಗಳನ್ನು ನೀಡುವವನು ಅಂತಿಮವಾಗಿ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ, ದೇವೋತ್ತಮ ಪರಮ ಪುರುಷ ಅನ್ನೋ ಪದ ಹೇಳಲ್ಲ ಅಲ್ಲಿ ಹೇಳೋ ಪದ ನಾರಾಯಣ. ನಾರಾಯಣ ಅಂತಿಮವಾಗಿ ನಿಮಗೆಲ್ರಿಗೂ ಫಲಗಳು, ನೀವೆಲ್ರಿಗೂ ಭೌತಿಕದಲ್ಲಿರೋ ಎಲ್ರಿಗೂ ಫಲಗಳನ್ನ ನೀಡ್ತಾನೆ ಅಂತ. ಅಲ್ಲಿ ಒಂದು ಪದ ಶ್ರೀಕೃಷ್ಣ ಕೇಳ್ತಾರೆ, ಮಹೇಂದ್ರ ಕಿಂ ಕರಿಷ್ಯತಿ, ದೇವೇಂದ್ರ ಏನ್ ಮಾಡಿದಾನಲ್ಲಿ ಕೆಲ್ಸ? ಮೋಡ ಮಳೆ ಸುರಿಸ್ತಿದೆ, ಆ ಮಳೆಯಿಂದ ಎಲ್ಲ ಜೀವ ಜಂತುಗಳು ಪೋಷಣೆ ಹೊಂದ್ತಾ ಇದೆ, ಇದರಲ್ಲಿ ಇಂದ್ರನ ಪಾತ್ರ ಏನಿದೆ ಅಂತ ಮತ್ತೆ ಶ್ರೀಕೃಷ್ಣ ಪುಟಾಣಿ ಬಾಲಕ 7 ವರ್ಷದ ಬಾಲಕ ಅಪ್ಪನನ್ನ ಕೇಳ್ತಾರೆ. ನಾವೆಲ್ಲರೂ ಗೋವರ್ಧನಗಿರಿ, ವೃಂದಾವನ, ಕಾಡುಗಳೊಂದಿಗಿನ ತಮ್ಮ ಸಂಬಂಧವನ್ನ ಒಪ್ಪಿಕೊಳ್ಬೇಕಾಗತ್ತೆ. ಇಂದ್ರನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬೇಡ, ತಲೆ ಕೆಡಿಸ್ಕೊಳಕ್ ಹೋಗೋದ್ ಬೇಡ. ಇಂದ್ರನ ಉತ್ಸವ ಅನ್ನೋದನ್ನ ನಿಲ್ಲಿಸ್ಬಿಡಿ. ನಾವೆಲ್ಲರೂ ಈಗ ಉತ್ಸವದ ತಯಾರಿ ಮಾಡಿದೀವಲ್ವಾ, ಆ ಉತ್ಸವಕ್ಕೆ ನಾವು ಗೋವುಗಳನ್ನ ಪೂಜಿಸೋಣ. ಬ್ರಾಹ್ಮಣರು ಗೋವರ್ಧನಗಿರಿಯ ಒಳಿತಿಗಾಗಿ ಒಂದು ಯಜ್ಞವನ್ನ ಮಾಡೋಣ ಅಂತ ಭಗವಂತ ತಂದೆಗೆ ಹೇಳ್ತಾರೆ. ಅಲ್ಲಿ ನೋಡಿ, ಎಲ್ಲ ನೋಡ್ತಾ ಇರೋರು ಕನ್ವಿನ್ಸ್ ಆಗಿದ್ದಾರೆ ಅಂತ ಗೊತ್ತಾಗತ್ತ ಚಿತ್ರದಲ್ಲಿ. ಎಲ್ರೂ ಕೃಷ್ಣನ ಮಾತನ್ನ ಕೇಳಿಸ್ಕೊಂಡು, ಹೌದಲ್ವಾ, ನಿಜ ಹೇಳ್ತಾ ಇದ್ದಾನಲ್ವಾ ಭಗವಂತ ಪುಟ್ಟ ಕೃಷ್ಣ, ಖಂಡಿತ ನಾವೆಲ್ರೂ ಇಂದ್ರನಿಗೆ ಉತ್ಸವ ಮಾಡೋ ಬದಲು ಗೋವರ್ಧನನ ಪೂಜೆಯನ್ನ ಮಾಡ್ಬೇಕಲ್ವಾ ಅಂತ ಎಲ್ರೂ ಒಪ್ಪಿಗೆ ಕಳ್ತಾರೆ. ಅವಾಗ ಒಂದು ಯಜ್ಞ ಮಾಡೋಣ ಅಂತ ಹೇಳಿದ ತಕ್ಷಣ ಇಂದ್ರನ ಪೂಜೆಗೆಂದು ಸಂಗ್ರಹ ಆಗಿರೋ ಸಾಧನ ಸಾಮಗ್ರಿಗಳನ್ನ ಇಂದ್ರನ ಯಜ್ಞಕ್ಕೆ ಬದಲು ಈ ಗೋವರ್ಧನ ಗಿರಿಯ ಪೂಜೆಗೆ ತಯಾರು ಮಾಡ್ಕೊಳ್ಳಿ ಅಂತ ಭಗವಂತ ಕಂಡೀಷನ್ ಆಗಿ ಹೇಳ್ತಾರಂತೆ. ಆ ಸಮಯದಲ್ಲಿ ಇಂದ್ರನ ಉತ್ಸವಕ್ಕೆ ರುಚಿ ರುಚಿಯಾದ ಅಡುಗೆ ಮಾಡಿದ್ರಂತೆ. ಬ್ರಾಹ್ಮಣರಿಂದ ಹೋಮಾಗ್ನಿ ನಡೀತಾ ಇತ್ತಂತೆ. ಋಷಿ ಮುನಿಗಳಿಗೆ ಮೃಷ್ಟಾನ್ನ ಭೋಜನ ತಯಾರಾಗ್ತಾ ಇತ್ತಂತೆ. ಗೋವುಗಳಿಗೆ ದಕ್ಷಿಣೆಗಳನ್ನ ಸಂಭಾವನೆಯಾಗಿ ಏನೆಲ್ಲ ಕೊಡ್ಬೇಕು ಅನ್ನೋದನ್ನ ಮಾತುಕತೆ ನಡೀತಾ ಇತ್ತಂತೆ. ಅವಾಗ ಯಾವಾಗ ಭಗವಂತ ಹೇಳಿದ್ರು ಗೋವರ್ಧನ ಪೂಜೆ ಮಾಡೋಣ ಅಂತ, ಸರಿ ಹಾಗಾದ್ರೆ ನಾವೆಲ್ಲರೂ ಗೋವರ್ಧನ ಪೂಜೆಯನ್ನ ಮಾಡೋಣ ಅಂತ ಪ್ರತಿಯೊಬ್ರು ಗೋವರ್ಧನ ಪೂಜೆ ಮಾಡೋದಕ್ಕೆ ತಯಾರಿ ಆದ್ರು. ಹೊಟ್ಟೆ ತುಂಬಾ ರುಚಿ ರುಚಿಯಾದ ಊಟಗಳನ್ನ ತಿಂದ್ರು, ನೈವೇದ್ಯವನ್ನ, ಬ್ರಾಹ್ಮಣರಿಗೆ ಎಲ್ಲ ದಾನ ಧರ್ಮ ಎಲ್ಲ ಸಿಕ್ತು. ಜೊತೆಗೆ ಋಷಿ ಮುನಿಗಳಿಗೂ ಸಹ ಮೃಷ್ಟಾನ್ನ ಭೋಜನ ಸಿಕ್ತು. ಜೊತೆಗೆ ಗೋವುಗಳನ್ನ ದಾನ ಕೊಟ್ರು. ಎಷ್ಟು ಸಾಕಪ್ಪ ಅನ್ನೋಷ್ಟು ದಕ್ಷಿಣೆಗಳನ್ನ ದಾನ ಕೊಟ್ರು. ಎಲ್ಲರೂ ಖುಷಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಚಿನ್ನಾಭರಣ ಉಡುಪುಗಳನ್ನ ಧರಿಸಿ ಅಲಂಕಾರ ಮಾಡಿಕೊಂಡು ಶ್ರೀಗಂಧವನ್ನ ದೇಹಕ್ಕೆಲ್ಲ ಲೇಪಿಸಿಕೊಂಡು ಎಲ್ಲಿಗೆ ಹೋದ್ರು? ನಾವೆಲ್ಲ ಹೊಟ್ಟೆ ತುಂಬತಪ್ಪ, ಫುಲ್ ಊಟ ಆಗೋಗಿದೆ, ಮೊದ್ಲೋಗಿ ಮನೇಲಿ ಮಲ್ಕೋಬೇಕು ಅಂತ ಮಲ್ಕೊಂಡ್ಬಿಡ್ತೀವಿ. ಆದ್ರೆ ಗೋಪಾಲಕರು ಈ ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಚಿನ್ನಾಭರಣಗಳು ಎಲ್ಲ ತರ ಅಲಂಕಾರ ಮಾಡ್ಕೊಂಡ್ ಬರೇ ಈ ಒಂದು ಗೋವರ್ಧನ ಗಿರಿಗೆ ಪ್ರದಕ್ಷಿಣೆ ಹಾಕೋದಿಕ್ಕೆ ಶುರು ಮಾಡಿದ್ರು. ನಾವೆಲ್ಲರೂ ಗೋವರ್ಧನ ಗಿರಿಗೆ ಪ್ರದಕ್ಷಿಣೆಯನ್ನ ಹಾಕೋಣ. ಗೋವರ್ಧನ ಗಿರಿಯ ಪರಿಕ್ರಮ ಈಗ್ಲೂ ಹೋಗ್ತಾರೆ. ಅಲ್ಲಿ ಹೆಜ್ಜೆ ಹೆಜ್ಜೆ ನಮಸ್ಕಾರಗಳನ್ನ ಮಾಡಿಕೊಂಡು ಹೋಗ್ತಾರಂತೆ. ಕೆಲವರು ಉರುಳು ಸೇವೆಯನ್ನ ಮಾಡ್ತಾರಂತೆ. ಯಾಕಂದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಲಿದಾಡಿದಂತಹ ಜಾಗ. ಅಲ್ಲಿ ಅನೇಕ ಸ್ಥಳಗಳು ಇದೆ ನೋಡುವಂಥದ್ದು. ಅದನ್ನ ಕೊನೆ ಸ್ಲೈಡ್ಗಳಲ್ಲಿದೆ, ಅಲ್ಲಿ ನೋಡಿಸ್ತೇನೆ, ಅಲ್ಲಿ ನಿಮ್ಗೆ ನಾನು ಹೇಳ್ತೇನೆ. ಅಂದ್ರೆ ಈ ಗೋಪಾಲಕರಿಗೆ ಹೀಗೆ ಭಗವಂತ ಅಭಿಪ್ರಾಯವನ್ನ ತಿಳಿಸಿದ್ರು. ಎಲ್ರು ಒಪ್ಕೊಂಡ್ರು, ಪೂಜೆನೂ ಆಗೋಯ್ತು. ಗೋವರ್ಧನನ ಪೂಜೆ ಕೊನೆಗೆ ಗೋಪಾಲರಿಗೆ ಶ್ರದ್ಧೆಯುಂಟು ಮಾಡಲು, ಅವಾಗ್ಲೇ ಹೇಳಿದೆ ನಾನು, ಸ್ವತಃ ಕೃಷ್ಣ ಪರಮಾತ್ಮನೇ ಗೋವರ್ಧನಗಿರಿಯ ಭಗವಂತ ಅನ್ನೋದಕ್ಕೆ ಪ್ರೂವ್ ಮಾಡೋದಿಕ್ಕೆ ಸ್ವತಃ ಕೃಷ್ಣ ಪರಮಾತ್ಮರು ಏನ್ ಮಾಡಿದ್ರು? ದೊಡ್ಡ ಗಿರಿಯಷ್ಟು
ರೂಪ ದರ್ಶನವನ್ನ ತಗೊಂಡ್ರು. ಎಲ್ಲ ಇಟ್ಟಂತಹ ಅಡುಗೆಗಳು ನೈವೇದ್ಯಗಳು ಇತ್ತಲ್ಲ, ಅದನ್ನೆಲ್ಲ ಕೃಷ್ಣ ಪರಮಾತ್ಮರು ಬಂಧಿಸಲು ಶುರು ಮಾಡಿದ್ರು. ಮೊನ್ನೆ ಎಲ್ಲ ಗೋವರ್ಧನ ಪೂಜೆ ಅಂದಾಗ ನೀವು ನೋಡಿರ್ತೀರ, ಗೋವರ್ಧನ ಒಂದು ಗಿರಿಯನ್ನ ಮಾಡಿ ಅಲ್ಲಿ ಭಗವಂತನ ಮುಖವನ್ನ ಮಾಡಿರೋದನ್ನ ಅಬ್ಸರ್ವ್ ಮಾಡಿರ್ತೀರ. ಅಂದ್ರೆ ಭಗವಂತನೇ ಸ್ವಯಂ ಗಿರಿಯಾಗಿ ನಿಂತು ಎಲ್ಲ ಪ್ರಸಾದವನ್ನ ತಿನ್ನೋದಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಬೃಹತ್ ರೂಪವನ್ನ ಧರಿಸಿ ನಾನೇ ಗೋವರ್ಧನ ಗಿರಿ ಅಂತ ಹೇಳ್ತಾ ಇದ್ದಂತಹ ಎಲ್ಲ ಪ್ರಸಾದಗಳನ್ನ ತಿಂದು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಖಂಡಿತ ಪರಂ ಬ್ರಹ್ಮ ಪರಂ ಧಾಮ ಅಂತ ಹೇಳ್ತೇವಲ್ವಾ, ಪರಮಾನಂದ ಹೇಳಿದ ಮಾತನ್ನ ಎಲ್ಲರೂ ಕೇಳಿಸ್ಕೊಂಡು ಯಶಸ್ವಿಯಾಗಿ ಆ ಒಂದು ಗೋವರ್ಧನ ಪೂಜೆಯನ್ನ ಮಾಡಿದ್ರು. ವಿಷಯ ಅಲ್ಲಿಗೆ ನಿಲ್ಲಿಲ್ಲ. ಈಗ ನಾವು ಕಷ್ಟಪಟ್ಟು ಪ್ಲಾನ್ ಮಾಡ್ಕೊಂಡು ಒಂದ್ ಹಬ್ಬ ಅಥವಾ ಒಂದ್ ಪೂಜೆ ಅಂತ ಮಾಡ್ತೀವಿ, ಅಲ್ಲಿಗೆ ನಿಲ್ಲತ್ತಾ? ಭೌತಿಕದಲ್ಲಿದ್ದಾಗ ಏನಾಗತ್ತೆ, ಪೂಜೆ ಎಲ್ಲ ಮುಗಿದ ಮೇಲೆ ಮಾತು ಶುರುವಾಗತ್ತೆ. ಅದು ಸರಿ ಇರ್ಲಿಲ್ಲ, ಇದ್ ಸರಿಗಿರ್ಲಿಲ್ಲ, ಅಡ್ಗೆ ಪ್ರಸಾದ ನೆಟ್ಗಿರ್ಲಿಲ್ಲ, ಶಾರ್ಟೇಜ್ ಇತ್ತು, ಮಾತಾಡಕ್ ಶುರು ಮಾಡ್ತೀವಲ್ವಾ? ಅದು ಮಾತಾಡೋರು ಯಾರು? ಯಾರು ಈ ಭೌತಿಕದಲ್ಲಿ ನಾನು ಅನ್ನೋರು. ಇಲ್ಲೂ ಸಹ ದೇವೇಂದ್ರನಿಗೆ ನಾನು ಅನ್ನೋ ಒಂದು ಮದ, ಒಂದು ಅಹಂಕಾರ, ಜೊಂಬ ಅನ್ನೋದು ಹುಟ್ಟಿದೆ. ಅಲ್ಲಿಗೇನಾಯ್ತು, ಪೂಜೆ ಆನಂದದಿಂದ ಯಶಸ್ವಿಯಾಗಿ ಮುಗಿದ್ರೆ ದೇವೇಂದ್ರನಿಗೆ ವಿಷಯ ತಿಳಿತು. ತಿಳಿದ ತಕ್ಷಣ ಕೋಪದಿಂದ ದೇವೇಂದ್ರ ಕಿಡಿ ಕಾರ್ದ. ತುಂಬಾ ಕೋಪ ಬಂತು ದೇವೇಂದ್ರನಿಗೆ. ನನ್ನನ್ನ ಇಷ್ಟು ವರ್ಷ ವಂಶ ಪಾರಂಪರ್ಯದಿಂದ ಮಾಡ್ತಾ ಬಂದಂತಹ ಪೂಜೆ ಇವತ್ತು ಆ ಒಂದು ಪುಟ್ಟ ಹುಡುಗ ಹೇಳಿದ ಮಾತನ್ನ ಕೇಳಿ ನಿಲ್ಲಿಸ್ಬಿಟ್ರಲ್ಲ. ಎಂತಹವರು ಈ ವೃಂದಾವನ ವಾಸಿಗಳು, ಗೋಪಾಲಕರು ಅಂತ ಹೇಳಿ ಈ ಒಂದು ಇಂದ್ರನಿಗೆ ತುಂಬಾ ಕೋಪ ಬಂತು. ತಕ್ಷಣ ಏನ್ ಮಾಡ್ದ, ಸಾಂವರ್ತಕ ಅನ್ನೋ ಒಂದು ಮೋಡವನ್ನ ಕರಿತಾನೆ. ಸಾಂವರ್ತಕ ಮೋಡ ಎರಡು ಒಂದೇ ಹೆಸರು. ಆ ಮೋಡವನ್ನ ಕರಿತಾನೆ. ಅದು ತುಂಬಾ ದೊಡ್ಡ ಮೋಡ. ಅದು ಒಂದು ಸಲ ಏನಾದ್ರೂ ಇಂದ್ರ ಆಜ್ಞೆ ಕೊಟ್ರೆ ಆ ಮೋಡ ಇಡೀ ಭೂಮಂಡಲವನ್ನ ತನ್ನ ವಿಶಾಲ ಸಾಗರದಿಂದ ಆವರಿಸ್ಕೊಂಡ್ ಬಿಡತ್ತಂತೆ. ಅಷ್ಟು ದೊಡ್ಡ ಮೋಡ. ಅದನ್ನ ಇಂದ್ರದೇವ ಕರೆದ. ಸಾಮರ್ಥಕ ಮೋಡನ ಹೇಳ್ತಾ ಇದ್ದಾನೆ, ವಿಶ್ವ ವಿನಾಕಾರಿಯಾದ ಮೋಡನ ಕರೆದು ಆ ಗುಂಪುಗಳನ್ನ ಕರೆದು ಹೇಳ್ದ, ನೋಡಿ ಅರಣ್ಯವಾಸಿಗಳಾದ ಈ ಗೊಲ್ಲರು, ವೃಂದಾವನ ನಿವಾಸಿಗಳು ತಮ್ಮ ಸಮೃದ್ಧಿಯಿಂದ ಹೇಗೆ ಅಮಲೇರಿದ್ದಾರೆ. ತುಂಬಾ ಅಹಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ, ಜೊಂಬ ಬಂದ್ಬಿಟ್ಟಿದೆ. ಒಬ್ಬ ಸಾಧಾರಣ ಮಾನವ ಜೀವಿಯಾದ ಕೃಷ್ಣನಿಗೆ ಶರಣಾಗಿ ದೇವತೆಗಳ ಮನ ನೋಯಿಸಿದ್ದಾರೆ. ಅದ್ಯಾವ್ದೋ ಪುಟ್ಟ 7 ವರ್ಷದ ಹುಡುಗ ಹೇಳಿದ ಮಾತನ್ನ ಕೇಳಿಸ್ಕೊಂಡು ನಮ್ಗೆಲ್ಲ ತುಂಬಾ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದಾರೆ ಅಂತ ಹೇಳಿ ಇಷ್ಟಕ್ಕೆ ಸುಮ್ನಾಗಲ್ಲ ದೇವೇಂದ್ರ. ಅವನೇನ್ ಮಾಡ್ತಾನೆ, ಇನ್ನು ಮನಸ್ಸೋ ಇಚ್ಛೆ, ತನಗೆ ಮನಸ್ಸಿಗೆ ಬಂದ ಹಾಗೆ ಭಗವಂತನನ್ನ ಬೈಯಕ್ಕೆ ಶುರು ಮಾಡ್ತಾನೆ. ಅವನೊಬ್ಬ ಮೂಢ, ಅವನೊಬ್ಬ ಗರ್ವಿಷ್ಠ, ಅವನೊಬ್ಬ ವಾಚಾಳಿ, ಅವನೊಬ್ಬ ಹರಟೆ ಮಲ್ಲ, ಅವನೊಬ್ಬ ಹುಡುಗಾಟಿಕೆ ಅಂತ ಹೇಳಿ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಗೊಲ್ಲರೆಲ್ಲರೂ ಅಪ್ರಿಯವಾಗಿ, ಪ್ರಿಯರು ಅಂದ್ರೆ ಖುಷಿಯಾಗಿ ನಮ್ ಜೊತೆ ನನ್ನನ್ನ ಆಚರಣೆ ಮಾಡ್ತಿದ್ದವ್ರು ಇವತ್ತು ಅಪ್ರಿಯವಾಗಿ ನನಗೆ ದುಃಖವನ್ನ, ನೋವನ್ನ, ಕೋಪವನ್ನ ತರಿಸಿದ್ದಾರೆ. ಈ ಜನರೆಲ್ರುವೆ ಶ್ರೀಮಂತಿಕೆಯಿಂದ ಮಧೋನ್ಮತರಾಗಿದ್ದಾರೆ, ಮದದಿಂದ ತುಂಬಿ ಹೋಗಿದ್ದಾರೆ. ಅವರ ಗರ್ವಕ್ಕೆ ಕೃಷ್ಣನ ಬೆಂಬಲವಿದೆ. ಅವರೆಲ್ಲ ವೃಂದಾವನದ ವಾಸಿಗಳೆಲ್ಲ ನನ್ನನ್ನ ಮರೆತು ಕೃಷ್ಣ ಹೇಳಿದ ಮಾತನ್ನ ಕೇಳಿದ್ಮೇಲೆ ಅವರೆಲ್ರಿಗೂ ಕೃಷ್ಣ ಸಪೋರ್ಟ್ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಅವರು ನೀವು ಇವಾಗ್ಲೇ ಹೋಗಿ ಅವರ ಪಶುಗಳನ್ನೆಲ್ಲ ನಾಶ ಮಾಡಿ, ಎಲ್ಲ ಹಸು ಕರುಗಳನ್ನೆಲ್ಲ ಕೊಂದಾಕ್ಬಿಡಿ, ಅವರ ಗರ್ವವನ್ನ ನಿರ್ನಾಮ ಮಾಡಿ. ಅಲ್ವಾ, ನಾವು ನಮ್ಮದು ಅಂತ ಇಟ್ಕೊಂಡು ವಸ್ತು ಯಾವಾಗ ನಮ್ಮ ಕೈಯಿಂದ ಜಾರಿ ಹೋಗುತ್ತೋ ಏನಾಗತ್ತೆ, ದುಃಖ ಆಗತ್ತೆ, ನೋವಾಗತ್ತೆ. ಅದೇ ರೀತಿ ಇಲ್ಲಿ ಗರ್ವ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ. ಗರ್ವ ಹೋಗುತ್ತೆ ದೇವೇಂದ್ರ ಹೇಳಿ ಸಂವರ್ತಕ ಮೋಡಕ್ಕೆ ಹೇಳ್ತಾರೆ. ಅಂದ್ರೆ ನಮ್ಗೆಲ್ರಿಗೂ ಗೊತ್ತು ನಂದ ಮಹಾರಾಜರ ಶ್ರೀಮಂತಿಕೆ ಎಷ್ಟಿತ್ತು ಅಂತ ಅಲ್ವಾ. 9 ಲಕ್ಷ ಈ ದನಕರುಗಳು, 900,000 ಅಂತ ಹೇಳ್ತಾರೆ ದನಕರುಗಳಿತ್ತು. ಎಲ್ಲರೂ ಹಾಲು ಮೊಸರು ಕೆನೆ
ಎಲ್ಲ ಬೆಣ್ಣೆ ತುಪ್ಪ ಎಷ್ಟು ಇತ್ತು. ಅವರೆಲ್ಲರೂ ಹೋಳಿ ಹಬ್ಬವನ್ನ ಬೆಣ್ಣೆಗಳನ್ನ ಎಸೆದಾಡಿಕೊಂಡು ಆಡ್ತಾ ಇದ್ರಂತೆ. ಅಂದ್ರೆ ಅಷ್ಟು ಸಮೃದ್ಧಿಯಾಗಿತ್ತು. ಹಾಗೆ ಅದಕ್ಕೆ ಇಂದ್ರ ಹೇಳ್ದ, ಹೋಗ್ರಿ ಮೊದ್ಲು ನೀವ್ ಹೋಗಿ ಎಲ್ಲರನ್ನು ಎಲ್ಲ ಪಶುಗಳನ್ನೆಲ್ಲ ಸಾಯಿಸಿ ಬಂದ್ಬಿಡಿ ಅಂತ. ಹಸು ನಾಶವಾದ್ರೆ ವೃಂದಾವನ ಶ್ರೀಮಂತಿಕೆಯು ನಾಶವಾಗುತ್ತದೆ. ಅಕಸ್ಮಾತ್ ಎಲ್ಲ ಹಸುಗಳು ಸತ್ತೋಗ್ಬಿಟ್ರೆ ವೃಂದಾವನದಲ್ಲಿದ್ದಂತಹ ಶ್ರೀಮಂತಿಕೆ ಅನ್ನೋದು ನಾಶ ಆಗೋಗತ್ತೆ. ಅವರಿಗೆಲ್ಲ ತಕ್ಕ ಶಾಸ್ತಿ ಆಗುತ್ತದೆ, ಪಾಠವನ್ನ ಕಲಿಸಿದಂತ ಆಗುತ್ತದೆ. ನಾವು ಒಂದೊಂದ್ಸರಿ ಹೇಳ್ತೀವಿ, ಸರಿಯಾಗಿ ಪಾಠ ಕಲಿಸ್ದೆ ನೋಡು ಅವನ್ಗೆ, ಸರಿಯಾದ ಶಾಸ್ತಿ ಮಾಡ್ದೆ ನೋಡು ಅಂತ. ನಾವ್ಯಾರು ಮಾಡೋದಿಕ್ಕೆ? ನಾವೆಲ್ಲ ತೃಣ ಮಾತ್ರ, ಹುಲ್ಲು ಕಡ್ಡಿಗಳು. ದೇವೇಂದ್ರನೂ ಅಷ್ಟೇ, ಇಂದ್ರನೂ ಅಷ್ಟೇ, ಇಂದ್ರಗೋಪ ಕೀಟನೂ ಅಷ್ಟೇ. ಏನು ಮಾಡಕ್ಕಾಗೋದಿಲ್ಲ. ಮಾಡಕ್ಕಾಗೋದು ಭಗವಂತನ ಒಬ್ಬನೇ ಕೇಳಿ. ಆದ್ರೆ ಇಂದ್ರ ಜೊಂಬದಿಂದ ಅಹಮ್ಮಿಂದ ಹೇಳ್ದ, ಬುದ್ಧಿ ಕಲಿಸ್ತೀನಿ ನಾನು ಗೋಪಾಲರಿಗೆ ಅಂತ. ಸಂವರ್ತಕ ಮೋಡಗಳಿಗೆ ಹೇಳ್ದ, ಸರಿ ಹೊರಡಿ ಇನ್ನು ನೀವು ಅಂತ. ಸಂವರ್ತಕ ಮೋಡಗಳಿಗೂ ತುಂಬಾನೇ ಭಯ ಆಯ್ತು. ಯಾಕಂದ್ರೆ ದೇವೇಂದ್ರ ಮುಟ್ಟಾಳದಿಂದ ಮಾತಾಡ್ತಾ ಇದ್ದಾನೆ. ಸಂವರ್ತಕ ಮೋಡಕ್ಕೆ ಗೊತ್ತು, ಅವನು ದೇವೋತ್ತಮ ಪರಮ ಪುರುಷ. ಅಲ್ಲಿ ಅಷ್ಟೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದವನು ನನ್ನನ್ನ ಬಿಟ್ಟಾನ ಅಂತ ಸಂವರ್ತಕ ಮೋಡಕ್ಕೂ ತುಂಬಾ ಭಯ ಆಯ್ತು. ಆದ್ರೂ ದಣಿ ಇಂದ್ರನ ಮಾತನ್ನ ಕೇಳ್ಬೇಕು, ಸರಿ ಅಂತ ಹೊರಟು. ನೀವು ಮೊದ್ಲು ಹೋಗಿರಿ, ನಾನು ಐರಾವತವನ್ನೇರಿ ಪ್ರಚಂಡ ಮಾರುತ ಮೋಡಗಳನ್ನ ತಗೊಂಡ್ ಬರ್ತೀನಿ ಅಂತ ದೇವೇಂದ್ರ ಹೇಳ್ದ. ನೀವ್ ಫಸ್ಟ್ ಹೊರಡಿ, ನಿಮ್ ಹಿಂದೆ ನಾನು ಐರಾವತದಲ್ಲಿ ಕೂತ್ಕೊಂಡು ಪ್ರಚಂಡ ಮೋಡ ಅದನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ಅಪಾಯಕಾರಿ ಎಲ್ಲ ಬಂದು ಮೊನ್ನೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಅತಿ ವೃಷ್ಟಿ ಮಳೆ ಆದಾಗ ಏನೆಲ್ಲ ಆಯ್ತು ಅಂತ. ಅಪಾಯಕಾರಿ ಮೋಡಗಳು ವೃಂದಾವನದ ಮೇಲೆ ಕಾಣಿಸ್ಕೊಂಡು ತಮ್ಮೆಲ್ಲ ಶಕ್ತಿಯನ್ನ ಬಳಸಿ ಧಾರಾಕಾರವಾಗಿ ಮಳೆಯನ್ನ ಸುರಿಸಲು ಪ್ರಾರಂಭಿಸಿದವು. ಒಂದೇ ಸಮನೆ ಮಿಂಚು ಗುಡುಗುಗಳು ಕೇಳಿಸ್ತಾ ಇದೆ. ಹಾವಳಿ ಜಾಸ್ತಿ ಆಗ್ತಿದೆ. ಬಲವಾದ ಗಾಳಿ ಬೀಸ್ತಾ ಇದೆ. ನಿಲ್ಲದೆ ಒಂದೇ ಸಮನೆ ಕಂಬದಷ್ಟು ಗಾತ್ರದ ಮಳೆ ಬೀಳ್ತಾ ಇದೆಯಂತೆ. ಸಣ್ಣ ಮಳೆ ಹನಿ ಬಿದ್ರೆ ತಡ್ಕೊಳಕ್ಕಾಗಲ್ಲ, ಇನ್ನು ಕಂಬದಷ್ಟು ಗಾತ್ರದ ಮಳೆ ಬೀಳ್ತಾ ಇದೆಯಂತೆ. ದಪ್ಪವಾದ ಮಳೆ ಜೊತೆಗೆ ಆಲಿ ಕಲ್ಲುಗಳ ಹಾವಳಿ ಬೇರೆ ಆಗ್ತಾ ಇದೆಯಂತೆ. ಕಂಟಿನ್ಯೂಸ್ ಆಗಿ ಮಳೆ ಸುರಿತಾನೇ ಇದೆ, ಮಳೆ ನಿಲ್ತಾನೇ ಇಲ್ಲ. ವೃಂದಾವನದ ಭೂಮಿಯನ್ನ ಮುಚ್ಚಿಬಿಟ್ಟು ಎತ್ತರ ತಗ್ಗಿನ ವ್ಯತ್ಯಾಸನೇ ಕಾಣದೇ ಇರೋ ಹಾಗಾಯ್ತಂತೆ. ಇಡೀ ವೃಂದಾವನ ನೀರಲ್ಲಿ ಮುಳುಗೋಯ್ತು. ಸನ್ನಿವೇಶ ಯಾವ ತರಪ್ಪ ಇತ್ತು ಅಂದ್ರೆ ತುಂಬಾ ಅಪಾಯಕಾರಿಯಾಗಿತ್ತು. ಅಪಾರ್ಟ್ಮೆಂಟ್ ಕೆಳಗಡೆನೆ ನೀರ್ ಹೋಯ್ತು ಅಂದ್ರೆ ಬೋಟ್ ಎಲ್ಲ ತಗೊಂಡ್ ಬಂದ್ರು ಕರ್ಕೊಂಡು ಹೋಗೋದಕ್ಕೆ. ಇನ್ ಲೆಕ್ಕ ಹಾಕೊಳ್ಳಿ, ಅಲ್ಲಿ ವೃಂದಾವನದಲ್ಲಿ ಅಷ್ಟು ಜೋರು ಮಳೆ ಬಂದಾಗ, ಅದು ಒಂದು ಕಾಡು ಗಿರಿಗಳ ಮಧ್ಯದಲ್ಲಿದ್ದಾಗ ತಗ್ಗು ದಿನ್ನೆ ಏನೂ ಇಲ್ಲ, ಕೊಚ್ಕೊಂಡು ಇಡೀ ವೃಂದಾವನ ನೀರಿನಿಂದ ತುಂಬ ಹೋಗ್ಬಿಟ್ಟಿದೆ. ಯಾವ ಸಮಯದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಆ ರೀತಿ ಸನ್ನಿವೇಶ ಆಗಿದೆ. ವೃಂದಾವನದ ಪ್ರತಿ ಜೀವಿಯು ಯಾವಾಗ ನಾವ್ ಹೇಳ್ತೇವಲ್ವಾ, ಅದು ಹೇಳ್ತಾರಲ್ವಾ, ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಕಷ್ಟ ಬಂದಾಗ ನಾವು ಖುಷಿಯಾಗಿರ್ತೀವಿ, ಅಪ್ಪ ದೇವರ ಕಾಪಾಡಪ್ಪ ಅಂತ ಓಡೋಗ್ತಾ ಇರ್ತೀವಿ. ಅದೇ ತುಂಬಾ ಕಷ್ಟ ಬಂದಾಗ ಏನ್ ಮಾಡ್ತೀವಿ, ನಿಂತ್ಕೊಂಡು ನಮಗ್ ಗೊತ್ತಿರೋ ಶ್ಲೋಕ ಎಲ್ಲ ಬೇಗ ಹೇಳ್ಕೊಂಡು ಅಪ್ಪ ದೇವರ ಪ್ಲೀಸ್ 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 ನೋಡಪ್ಪ ಹಿಂಗ್ ಮಾಡ್ಸಿದ್ಯಾ ಕಾಪಾಡಪ್ಪ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲ್ಬೇಡಿ, ಸದಾ ಕಾಲ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ ನಡೀತಾನೇ ಇರುತ್ತೆ. ಹರೇ ಕೃಷ್ಣ ಕಿವಿಯಲ್ಲಿ ಕೇಳಿಸ್ಕೊತಾ ಇರ್ತೀವಿ, ಇಲ್ಲ ನಾಲಿಗೆಯಲ್ಲಿ ಹೇಳ್ತಾ ಇರ್ತೇವೆ, ಇಲ್ಲ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇರ್ತೀವಿ. ಇಲ್ಲೂ ಸಹ ಈ ಒಂದು ಸನ್ನಿವೇಶ ಅಪಾಯಕಾರಿಯಾಗಿದೆ. ಎಲ್ಲ ವೃಂದಾವನದ ನಿವಾಸಿಗಳು, ಪ್ರತಿಯೊಂದು ಜೀವಿಯು, ಎಲ್ಲ ಹಸು ಕರುಗಳು, ಎಲ್ಲ ಜೀವಿಗಳು, ಯಾವೆಲ್ಲ ಪ್ರಾಣಿಗಳಿತ್ತು, ಎಲ್ಲ ಗೋಪಾಲಕರು ತೀಕ್ಷ್ಣ ಚಳಿಯಿಂದ ತುಂಬಾ ಚಳಿ ಆಗ್ತಾ ಇದೆ, ನಡುಗಲು ಪ್ರಾರಂಭಿಸಿದರು. ನಡುಗ್ತಾ ಇದ್ದಾರೆ ಹಸುಗಳು. ಸಾಮಾನ್ಯವಾಗಿ ದುಃಖ ಬಂದಾಗ ಕಷ್ಟ ಬಂದಾಗ ತಂದೆ ತಾಯಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ. ಹಾಗೇನೆ ಹಸುಗಳೆಲ್ಲ ಏನ್ ಮಾಡ್ತಾ ಇವೆ, ತಮ್ಮ ಕರುಗಳನ್ನೆಲ್ಲ ಆ ಕುತ್ತಿಗೆಯ ಕೆಳಗೆ ಬಚ್ಚಿಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇವೆ, ಕರುಗಳಿಗೇನೂ ಆಗ್ಬಾರ್ದಪ್ಪ ಅಂತ. ಅದೇ ರೀತಿ ಇಲ್ಲೂ ಸಹ ಎಲ್ರೂ ಹೇಗಾರು ರಕ್ಷಣೆ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ವಿಪರೀತ ಚಳಿ ಕಾಣಿಸ್ತಾ ಇದೆ, ಬೇರೆ ಯಾವ ರೀತಿನೂ ಬಿಡುಗಡೆ ಅವರಿಗೆ ಕಾಣಿಸ್ಲಿಲ್ಲ. ಆಗ
ನೆನಪಾಗಿದ್ದು ಗೋಪಾಲನ ನೆನಪಾಯಿತು. ಎಲ್ರೂ ಗೋಪಾಲಕರೆಲ್ಲರೂ ಸೇರಿ ಗೋಪಾಲಕ ಗೋವಿಂದನ ಬಳಿ ಬಂದು ನಿಲ್ತಾರೆ. ಗೋಪಾಲಕ ಗೋವಿನ ರಕ್ಷಕ ಕೃಷ್ಣ, ಗೋವಿಂದ ಗೋವುಗಳ ವೃಂದದಲ್ಲಿ ಸದಾ ಇರೋನು. ಗೋವಿಂದಕ್ಕೆ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಇದು ಬರುತ್ತೆ, ಅರ್ಥಗಳು ಬರುತ್ತೆ. ಈ ಒಂದು ಗೋವರ್ಧನ ಲೀಲೆಯಲ್ಲಿ ಗೋವಿಂದನಾಗಿ ಗೋವುಗಳಿಗೆ ಆನಂದವನ್ನ ಕೊಡ್ತಾ ಇದ್ದಂತಹ, ವೃಂದದಲ್ಲಿ ಗೋವುಗಳನ್ನ ನೋಡ್ಕೊಳ್ತಿದ್ದಂತಹ ಗೋವಿಂದನ ಬಳಿ ಎಲ್ರು ಬಂದ್ರು. ಚರಣ ಕಮಲಗಳಲ್ಲಿ ಆಶ್ರಯವನ್ನ ಪಡೆದ್ರು. ಎಲ್ರು ಭಗವಂತನ ಪಾದಕ್ಕೆ ಬಂದು ನಿಂತ್ಕೊಂಡ್ಬಿಟ್ರು. ಅಪ್ಪ ಆಗ್ತಾ ಇಲ್ಲ, ಎಷ್ಟೊಂದು ಅನಾಹುತ ಬಂದಾಗ ಎಲ್ಲರನ್ನು ರಕ್ಷಿಸಿದ್ಯಾ, ಈ ಒಂದು ಇಲ್ಲೂ ಬಂದಿರೋ ಅನಾಹುತದಿಂದ ನಮ್ಮನ್ನ ರಕ್ಷಿಸು ಅಂತ ಕೇಳಿದ್ರು. ವಿಶೇಷವಾಗಿ ಹಸುಗಳು ಕರುಗಳೊಂದಿಗೆ ಬಂದು ನಿಂತದ್ದನ್ನ ಕೃಷ್ಣ ಪರಮಾತ್ಮ ಪುಟ್ಟ ಕಂದಮ್ಮ ನೋಡಿದ್ರು. ಅಲ್ಲಿ ಹೇಳ್ತಾರಲ್ವ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲಿ, ಕಂಡೆನ ಗೋವಿಂದನ, ಕಂಡೆನ ಗೋವಿಂದನ, ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕೇಶವ ನಾರಾಯಣ ಶ್ರೀಕೃಷ್ಣನ, ವಾಸುದೇವ ಅಚ್ಯುತಾನಂದನ, ಸಾಸಿರ ನಾಮದ ಶ್ರೀ ಹೃಷಿಕೇಶನ, ಶೇಷಶಯನ ನಮ್ಮ ವಸುದೇವ ಸುತನ, ಕಂಡೆನ ಗೋವಿಂದನ, ಪುಂಡರೀಕಾಕ್ಷ ಪಾಂಡವ ಪಕ್ಷ ಶ್ರೀಕೃಷ್ಣನ. ಎಲ್ರು ಬಂದು ಭಗವಂತನ ಪಾದದ ಹತ್ರ ನಿಂತ್ಕೊಂಡ್ಬಿಟ್ರು. ಮಾಧವ ಮಧುಸೂದನ ತ್ರಿವಿಕ್ರಮ ಯದುಕುಲ ಮುನಿಜನ ವಂದ್ಯನ, ವೇದಾಂತ ವೇದ್ಯನ ಇಂದಿರಾ ರಮಣನ, ಆದಿಮೂರ್ತಿ ಪ್ರಹ್ಲಾದ ಮಹಾಭರದನ, ಎಲ್ಲ ನೀನೇ ಆಗಿದ್ಯಪ್ಪ ತಂದೆ, ನಾವೆಲ್ಲರೂ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ, ನಮ್ಮನ್ನ ರಕ್ಷಿಸು ಅಂತ ಎಲ್ಲ ಗೋಪಾಲಕರು, ವೃಂದಾವನದ ಎಲ್ರು ಅಂದ್ಮೇಲೆ ನಂದ ಮಹಾರಾಜರು ಇದ್ದಾರೆ, ಬಾಲರಾಮರು ಇದ್ದಾರೆ, ರೋಹಿಣಿನೂ ಇದ್ದಾರೆ, ಜೊತೆಗೆ ಯಶೋಧಾ ತಾಯಿನೂ ಇದ್ದಾಳೆ, ಜೊತೆಗೆ ಎಲ್ಲ ಇಡೀ ವೃಂದಾವನದ ನಿವಾಸಿಗಳು ಕೃಷ್ಣನ ಬಳಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಪಾದದ ಬಳಿ. ಕೃಷ್ಣ ಮಹಾಭಾಗ್ಯಶಾಲಿ, ಸರ್ವಶಕ್ತ, ನಿನ್ನ ಭಕ್ತರಲ್ಲಿ ನಿನಗೆ ಅಪಾರ ಪ್ರೀತಿ ಇದೆ ತಂದೆ. ಕೋಪಗೊಂಡ ಇಂದ್ರನಿಂದ ಬಹಳ ತೊಂದರೆಗೆ ನಾವು ಸಿಲುಕ್ಬಿಟ್ಟಿದ್ದೀವಿ. ಹಸುಗಳನ್ನ ಕರುಗಳನ್ನ ಪ್ರತಿ ಜೀವಿಗಳನ್ನ ಕಾಪಾಡು ಅಂತ ಪ್ರಾರ್ಥಿಸಿದ್ರು. ಇದು ನಮ್ಗೆ ಕೃಷ್ಣ ದೇವೋತ್ತಮ ಪರಮಪುರುಷರಲ್ಲಿ ಕೃಷ್ಣ ಜನನವಾದಾಗ್ಲೇನೆ, ಕೃಷ್ಣನಿಗೆ ನಾಮಕರಣ ಮಾಡ್ಬೇಕಾದ್ರೆ ಗರ್ಗಮುನಿ ಏನಂತ ಹೇಳಿದ್ರು? ಗರ್ಗಮುನಿ ಹೇಳಿದ್ರು, ಅನೇನ ಪರ್ವ ದುರ್ಗಾಣಿ ಯೂಯಂ ಅಂಜಸ್ ಪರಿಷಸ. ಈ ಒಂದು ಕೃಷ್ಣ ಪರಮಾತ್ಮ ಅನೇಕ ತೊಂದರೆಗಳು ಬಂದಾಗ ನಿಮ್ಮನ್ನೆಲ್ಲ ಬಿಡುಗಡೆಯನ್ನ ಮಾಡ್ತಾನೆ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಈ ಒಂದು ಬಿಡುಗಡೆಯನ್ನ ಮಾಡ್ತಾರೆ ಅಂತ ಗರ್ಗಮುನಿಗಳು ಭಗವಂತನ ನಾಮಕರಣದಲ್ಲಿ ತಿಳಿಸ್ಬಿಟ್ಟಿದ್ರು. ಅಂದ್ರೆ ಇಂದ್ರನ ಯಜ್ಞವನ್ನ ಆಗ ಕೃಷ್ಣ ಪರಮಾತ್ಮ ಅನ್ಕೊಂಡ, ಗೊತ್ತಾಯ್ತು, ಇಂದ್ರನ ಯಜ್ಞವನ್ನ ಕೈ ಬಿಟ್ಟಿದ್ದಕ್ಕೆ ಅವನು ಬಿರುಗಾಳಿ, ಆಲಿಕಲ್ ಮಳೆ, ಅಕಾಲಿಕ ಒಂದು ಮಳೆ, ಅದು ಆಕ್ಚುಲಿ ಅಕಾಲಿಕ ಮಳೆ, ಮಳೆಗಾಲ ಮುಗಿದ ಮೇಲೆ ಮಳೆ ಬಂದ್ರೆ ಅಕಾಲಿಕ ಮಳೆ ಅಂತ ಹೇಳ್ತೇವೆ. ಅಕಾಲಿಕ ಮಳೆ, ಅಸಾಧಾರಣ ಮಳೆ, ಭೀಕರವಾದ ಮಳೆ, ಆಲಿಕಲ್ಲಿನ ಮಳೆ, ಪ್ರವಾಹ ಆಗುವಂತ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಇಂದ್ರ ತಾನೇ ಸರ್ವಶ್ರೇಷ್ಠ ಅನ್ಕೊಂಡ್ಬಿಟ್ಟಿದ್ದಾನೆ, ತನ್ನ ಮಹಾಶಕ್ತಿಯನ್ನ ತೋರ್ಸಕ್ ಹೋಗ್ತಾ ಇದ್ದಾನೆ. ಅದಕ್ಕೆ ನಾನು ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಅವನಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು, ಅವನಿಗೆ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳು. ಹುಸಿ ಪ್ರತಿಷ್ಠೆಯನ್ನ ತೊಡೆದು ಹಾಕಬೇಕು. ನೀನು ನಾನೇ ಗ್ರೇಟು ಅನ್ಕೊಂಡ್ರೆ ನೀನು ಗ್ರೇಟ್ ಆಗಿದ್ದಕ್ಕೆ ಮಾಡಿದ್ಯಾರು? ಅದು ನಾನು. ನಿನಗೆ ಆ ಪದವಿಯನ್ನೇ ಕೊಟ್ಟಿದ್ದು ನಾರಾಯಣ ಕೃಷ್ಣ. ಅದನ್ನ ನೀನು ಸರಿಯಾಗಿ ನೋಡ್ಕೊಳ್ಬೇಕಿತ್ತು. ಅಹಂಕಾರದಿಂದ ಅಹಂನಿಂದ ನೀನು ಈ ರೀತಿ ಮಾಡಿದ್ಯಾ, ನಿನಗೆ ಬುದ್ಧಿಯನ್ನ ಕಲಿಸ್ಬೇಕು ಅಂತ 7 ವರ್ಷದ ಕೃಷ್ಣ ಡಿಸೈಡ್ ಮಾಡ್ಕೊಂಡ್ರು.
ಅಂದ್ರೆ ಈ ಬ್ರಹ್ಮಾಂಡದ ನಿರ್ವಹಣೆ ಎಲ್ಲ ಇಂದ್ರನ ಸ್ವತಂತ್ರ ಅಲ್ಲ. ಏಳ್ಬೇಕು, ಕೂರ್ಬೇಕು, ಮಲಗ್ಬೇಕು, ಹೋಗ್ಬೇಕು, ಬರ್ಬೇಕು ಎಲ್ಲ ಕೃಷ್ಣನ ಅಪ್ಪಣೆ. ಪುಟ್ಟ ಹುಲ್ಲು ಸಹ ಅಲ್ಲಾಡ್ಬೇಕಾದ್ರೆ ಅದು ಭಗವಂತನ ಅಪ್ಪಣೆ ಇರ್ಬೇಕು. ಇಲ್ಲ ದೇವೇಂದ್ರ ಕೋಪದಲ್ಲಿ ಮದದಲ್ಲಿ ನನ್ನಿಂದ ಅನ್ಕೊಂಡಿದ್ದ. ಆಗ ಭಗವಂತ ಹೇಳ್ತಿದ್ದಾನೆ, ನಾನು ಎಲ್ಲದರ ಪ್ರಭು. ನಾನೀಗ ನನ್ನ ಗೋಪಾಲಕರು ಬೃಂದಾವನದ ಪ್ರತಿಯೊಂದು ನಿವಾಸಿಗಳು ಬಂದಿದ್ದಾರೆ, ಅವರಿಗೆ ನಾನು ರಕ್ಷಣೆ ಕೊಡ್ಬೇಕು, ಅವರನ್ನ ನಾನು ರಕ್ಷಿಸ್ತೀನಿ ಅಂತ ಹೇಳಿದ್ರು. ಅಂದ್ರೆ ಆಗ ಭಗವಂತ ತನ್ನ ನಿಗೂಢ ಶಕ್ತಿಯಿಂದ ನಾನು ಅವ್ರನ್ನ ಉಳಿಸ್ತೀನಿ ಅಂತ ಯೋಚಿಸಿ ಕೃಷ್ಣ ಕೂಡಲೇ ಮಗು ನೆಲದಿಂದ ನಾಯಿ ಕೊಡೆಯನ್ನ ಎತ್ತಿಕೊಳ್ಳುವಂತೆ ಮಶ್ರೂಮ್ ಗೊತ್ತಲ್ವಾ, ಆ ಪುಟ್ಟ ಮಶ್ರೂಮ್ ಅನ್ನ ಕೈಯಲ್ಲಿ ಎತ್ಕೊಳ್ಳೋ ಹಾಗೆ ಆ ಗೋವರ್ಧನ ಗಿರಿಯನ್ನ ಎತ್ತಿ ತಮ್ಮ ದಿವ್ಯ ಲೀಲೆಯನ್ನ ತೋರಿಸಿದರು. ನಮ್ಗೊಂದ್ ದಪ್ಪ ಕಲ್ಲನ್ನೇ ಅಲ್ಲಾಡ್ಸಕ್ಕಾಗಲ್ಲ. ಒಂದ್ ಟೇಬಲ್ ನ ಜರುಗ್ಸಿ ಅಂದ್ರೆ ಒಬ್ರೋ ಇಬ್ರೋ ಹೆಲ್ಪಿಗೆ ಬನ್ನಿ ಅಂತ ಕರಿತೀವಿ, ಆದ್ರೆ ಭಗವಂತ ಎಲ್ಲಾನು ಸಾಧ್ಯ. ಭಗವಂತ ಏನ್ ಮಾಡಿದ್ರು, ತಮ್ಮ ಅದು ಎಲ್ಲಿ ಎಡಗೈಯ ಕಿರಿಬೆರಳಿನಿಂದ ಈ ಒಂದು ಅಣಬೆ ಅಂದ್ರೆ ಈ ಒಂದು ನಾಯಿ ಕೊಡೆ ಮಶ್ರೂಮ್ ಅನ್ನ ಎತ್ತಿ ಹಿಡ್ದ ಹಾಗೆ ಎತ್ತಿ ನಿಂತ್ಕೊಂಡ್ಬಿಟ್ರಂತೆ. ನಿಂತ್ಕೊಂಡ್ರು, ದಿವ್ಯ ಲೀಲೆಯನ್ನ ಅಲ್ಲಿ ತೋರ್ಸಿದ್ರು. ಅದೇ ಗೋವರ್ಧನ ದಿವ್ಯ ಲೀಲೆ. ಕೊನೆಗೇನ್ ಮಾಡಿದ್ರು, ಎಲ್ಲರನ್ನು ಕರಿತಾ ಇದ್ದಾರೆ, ನನ್ನ ಪ್ರೀತಿಯ ತಂದೆ ತಾಯಿಯರೇ, ನನ್ನ ಅಣ್ಣನೇ, ವೃಂದಾವನದ ನಿವಾಸಿಗಳೇ, ನಾನು ಎತ್ತಿರೋ ಈ ಗೋವರ್ಧನ ಗಿರಿಯ ಛತ್ರಿಯ ಕೆಳಗೆ. ಆ ಮಶ್ರೂಮ್ ತರ ಅಣಬೆ ತರ ಎತ್ಕೊಂಡವ್ರಿಗೆ ಅದು ಯಾವ ತರ ಕಾಣಿಸ್ತಿತ್ತಪ್ಪ ಅಂದ್ರೆ ಛತ್ರಿ ತರ ಕಾಣಿಸ್ತಿತ್ತಂತೆ. ಆಶ್ರಯ ತಗೊಳ್ಳೋದಕ್ಕೆ ಛತ್ರಿಯ ಕೆಳಗೆ ಕ್ಷೇಮವಾಗಿ ಬರ್ಬಹುದು. ಗಿರಿ ಬೀಳುತ್ತದೆಂದು ಹೆದರಬೇಡಿ. ಈ ಗೋವರ್ಧನ ಗಿರಿ ಬಿದ್ದೋಗ್ಬಿಡತ್ತಪ್ಪ ಅಂತ ನೀವು ಹೆದರ್ಕೋಬೇಡಿ. ನೀವೆಲ್ರೂ ಧೈರ್ಯವಾಗಿ ಬರ್ಬಹುದು, ಬಂದು ಈ ಒಂದು ಗೋವರ್ಧನ ಗಿರಿಯ ಕೆಳಗಡೆ ನಿಂತ್ಕೊಳ್ಬಹುದು. ಈ ಮಹಾಛತ್ರಿಯ ಕೆಳಗೆ ನೀವು ನಿಮ್ಮ ಪ್ರಾಣಿಗಳೊಂದಿಗೆ ಬನ್ನಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. 7 ದಿನ 7 ವರ್ಷದ ಹುಡುಗ ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿದಾಗ ಎಲ್ಲ ವೃಂದಾವನ ವಾಸಿಗಳು ಅಲ್ಲಿ ನಿಂತಿದ್ದಾರೆ, ಭಗವಂತನನ್ನ ನೋಡ್ತಾ ಇದ್ದಾರೆ. ನಾವು ಏಕಾದಶಿಯಲ್ಲಿ ಉಪವಾಸ ಮಾಡಿದಾಗ ಹಸಿವು ಅನ್ನೋದು ಆಗ್ತಾ ಕಡಿಮೆ, ಹಸಿವೆ ಗೊತ್ತಾಗಲ್ಲ. ಯಾಕಂದ್ರೆ ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಸೆಕೆಂಡ್ ಸ್ಯಾಟರ್ಡೆ, ಇವತ್ತು ಅಭಿಷೇಕ ಇದೆ, ಅಭಿಷೇಕದಲ್ಲಿ ಕೀರ್ತನೆ ನಡೀತಾ ಇರುತ್ತೆ, ಅಭಿಷೇಕ ಆಗತ್ತೆ, ಕೀರ್ತನೆ ನಡೀತಾ ಇರುತ್ತೆ, ಟೈಮೇ ನೋಡಕ್ ಹೋಗಲ್ಲ, ಹಸಿವು ಅಂತಾನೆ ಗೊತ್ತಾಗಲ್ಲ ಭಕ್ತರಿಗೆ. ಅವ್ರು ಹಂಗೇ ನೋಡ್ತಾ ಇರ್ತೀವಿ ಭಗವಂತನನ್ನ. ಅದೇ ರೀತಿ ಕೃಷ್ಣ ಪರಮಾತ್ಮನನ್ನ ಎಲ್ಲ ವೃಂದಾವನ ವಾಸಿಗಳು ನೋಡಿ, ಎಲ್ಲರೂ ಭಗವಂತನನ್ನ ಹಾಗೇ ನೋಡ್ತಾ ಇದ್ದಾರೆ. ಭಗವಂತ ತನ್ನ ಕೈಕಿರು ಬೆರಳಿಂದ ಹಿಡ್ಕೊಂಡು ನಿಂತಿದ್ದಾನೆ. ಎಲ್ರು 7 ದಿನ ಅಷ್ಟು ಜನನು ಉಪವಾಸದಿಂದ ಇದ್ರಂತೆ. ಅವ್ರಿಗೆ ಬಾಯಾರಿಕೆ ಅನ್ನೋದಾಗ್ಲಿ ಹಸಿವು ಅನ್ನೋದಾಗ್ಲಿ ಏನು ಇರ್ಲಿಲ್ವಂತೆ. ಇಲ್ಲಿ ನೋಡಿದ ಇಂದ್ರ ತನ್ನ ಎಡಗೈ ಕಿರುಬೆರಳಲ್ಲಿ ಇಟ್ಕೊಂಡು ನಿಂತ್ಕೊಂಡ್ರು. ಅದನ್ನ ನೋಡ್ದ ಇಂದ್ರದೇವ, ಓ ನಾನೇನೋ ಆ ಕೃಷ್ಣನಿಗೆ ವೃಂದಾವನ ನಿವಾಸಿಗಳಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತ ಮಾಡಿದ್ರೆ ಇಲ್ಲಿ ಆಗ್ಲಿಲ್ಲ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಸೋತು ಹೋದ್ರು. ಸುರೇಂದ್ರ ದೇವೇಂದ್ರ ಸ್ವರ್ಗಾಧಿಪತಿ ಹಂಗೆನೆ ಸ್ತಂಭೀತನಾದ್ನಂತೆ, ಕಂಬದ ತರ ಹಾಗೇನೇ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಸೋತು ಎಲ್ಲ ಮೋಡಗಳನ್ನ, ಸಂವರ್ತಕ ಮೋಡನ್ನ ಹಿಡಿದು ಎಲ್ಲ ಮೋಡಗಳನ್ನ ಕರೆದು ಮಳೆಯನ್ನ ಮಳೆಯನ್ನ ಸುರಿಸದಂತೆ, ನೀವು ಮಳೆ ಸುರಿಸಿ ಅಂದವರು ಇವಾಗ ಕರೆದು ಮಳೆಯನ್ನ ಸುರಿಸದಂತೆ, ಮಳೆಯನ್ನ ಸುರಿಸ್ಬೇಡಿ, ಬಂದ್ಬಿಡಿ ವಾಪಸ್ಸು ಅಂತ ಕರೆದ್ರಂತೆ, ಆಜ್ಞೆಯನ್ನ ಮಾಡಿದ್ರಂತೆ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಆ ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿದ್ಮೇಲೆ ಅವತ್ತು ಭಗವಂತನಿಗೆ ಗೋವರ್ಧನ ಗಿರಿಧರ ಅನ್ನೋ ಹೆಸರು ಬಂತು, ಗಿರಿಧರ ಅನ್ನೋದು ಬಂತು. ನಿಮ್ಗೆಲ್ಲ ಗೊತ್ತಿದೆ, ಪುರಿ ಜಗನ್ನಾಥಲ್ಲಿ ಪ್ರತಿನಿತ್ಯ 56 ನೈವೇದ್ಯಗಳನ್ನ ಮಾಡಿ ಭಗವಂತನಿಗೆ ಜಗನ್ನಾಥನಿಗೆ ಇಡ್ತಾರೆ ಅಂತ. ಅದಕ್ಕೂ ಗೋವರ್ಧನ ಗಿರಿಗೂ ತುಂಬಾನೇ ಕನೆಕ್ಟಿವಿಟಿ ಇದೆ. ಹೇಗೆ ಅಂದ್ರೆ ಯಶೋಧ ಮಾಯಿ ಪ್ರತಿದಿನ 8 ಬಗೆಯ ವಿಧವಾದ ಅಡುಗೆಗಳನ್ನ ತಿಂಡಿಗಳನ್ನ ಮಾಡಿ ಕೃಷ್ಣನಿಗೆ ತಿನ್ನಿಸ್ತಾ ಇದ್ರಂತೆ.
ಭಗವಂತ 7 ದಿನ 7 ರಾತ್ರಿ ಏನನ್ನೂ ತಿಂದೆ ಗೋವರ್ಧನ ಗಿರಿಯನ್ನ ಹಿಡ್ಕೊಂಡ್ರು. ಸೊ 7 × 8 ಎಷ್ಟಾಯ್ತಪ್ಪ? 56 ಆಯ್ತು. 56 ಸರ. ಅದಕ್ಕೇನೆ ಇವಾಗ್ಲೂ ಜಗನ್ನಾಥಪುರಿಯಲ್ಲಿ 56 ಬಗೆಯ ನೈವೇದ್ಯವನ್ನ ಮಾಡ್ತಾರೆ. ಅಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಇದೆ. ಅಷ್ಟು ದಿನ ಭಗವಂತ ಉಪವಾಸ ಇದ್ರು, ಇವಾಗ ಹೊಟ್ಟೆ ತುಂಬಾ ಭಗವಂತ ಊಟ ಮಾಡ್ಲಿ ಅನ್ನೋ ನಂಬಿಕೆಯಿಂದ ಆ ಪ್ರತೀತಿ ಈಗಲೂ ಜಗನ್ನಾಥಪುರಿಯಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಈ ಗೋವರ್ಧನ ಗಿರಿಯನ್ನ ಯಾವಾಗ ಕೈಯಲ್ಲಿ ಇಟ್ಕೊಂಡ, ಇಲ್ಲಿ ಈ ಲೀಲೆ ಮಾಡಿದಾಗ ಏನನ್ನ ಭಗವಂತ ಹೇಳ್ಕೊಡ್ತಾ ಇದ್ದಾರೆ? ನಮ್ಮಲ್ಲಿ ಈಗೋ, ನಾನೇ ಗ್ರೇಟು ಅನ್ನೋದು, ಕೋಪ, ಜೊಂಬ, ಇನ್ನೊಬ್ಬರನ್ನ ಕಂಡ್ರೆ ಅಸಹ್ಯ ಪಡೋದು, ಹೇಟ್ರೆಡ್, ಅವ್ರನ್ನ ಕಂಡ್ರೆ ಆಗದೆ ಇರೋದು ಅಂತ ನಾವು ಯಾರೆಲ್ಲ ಮಾಡ್ತಾರೋ ಆಗ ದೇವೇಂದ್ರನ ಹಾಗೆ ತಕ್ಕ ಶಾಸ್ತಿ ಪಾಠವನ್ನ ನಾವು ಕಲಿಬೇಕಾಗತ್ತೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿರೋರು ಯಾವತ್ತೂ ಸರಿ ಅಹಂ ಜಂಬ ಅನ್ನೋದು ಪಡಬಾರ್ದು. ಕೋಪವನ್ನ ಆದಷ್ಟು ಈಗ ಭೌತಿಕದಲ್ಲಿದ್ದೀವಿ, ಆವಾಗ ಕೋಪ ಬಂದ್ಬಿಡುತ್ತೆ. ಕೋಪನ ಕಂಟ್ರೋಲ್ ಮಾಡೋದ್ ಕಲ್ತ್ಕೊಳ್ಬೇಕು. ಜೊತೆಗೆ ಜಂಬ ಅನ್ನೋದಿರ್ಬಾರ್ದು. ಯಾರನ್ನ ಕಂಡ್ರುವೆ ಅವ್ರು ಯಾಕೆ ಗ್ರೇಟು, ಅವರೇ ಎಲ್ಲ ಮಾಡ್ತಾ ಇದ್ದಾರೆ, ನಾನ್ಯಾಕೆ ಮಾಡ್ಬಾರ್ದು, ನಂಗೂ ಕೊಡಿ ಅನ್ನೋದು ಮಾಡ್ಬಾರ್ದು. ಅವರವರಿಗೆ ಆ ಶಕ್ತಿ ಆ ಸಮಯದಲ್ಲಿ ಸಿಕ್ಕಿದೆ, ನಾಳೆ ನಿನಗೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು. ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ ಮತ್ಸರಗಳನ್ನ ನಮ್ಮಿಂದ ತೊಡೆದು ಹಾಕೋದಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಈ ಗುಣಗಳು ರಜೋಗುಣದಿಂದ ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ ಬಂದು ಸತ್ವಗುಣದಿಂದ ಶುದ್ಧ ಸತ್ವಗುಣಕ್ಕೆ ನಾವು ಬರೋದಕ್ಕೆ ಪ್ರಯತ್ನ ಪಟ್ಟಾಗ ದೇವೇಂದ್ರನಿಗೆ ಪಾಠ ಕಲಿಸಿದಾಗೆ ಭಗವಂತ ನಮಗೆ ಕಲಿಸೋದಿಲ್ಲ. ಭಗವಂತ ಸದಾಕಾಲ ಗೋಪಾಲಕರನ್ನ ರಕ್ಷಿಸಿದ ಹಾಗೆ ನಮ್ಮ ಜೊತೆ ಇರ್ತಾರೆ. ಈ ಗೋವರ್ಧನ ಗಿರಿ ನೋಡಿ, ಗಿರಿದಾರಿ ಜಯ ಗಿರಿದಾರಿ, ಗಿರಿದಾರಿ ಜಯ ಗಿರಿದಾರಿ ಹೇಳ್ತಾರಲ್ಲಿ. ಗೋವರ್ಧನ ಗಿರಿಧರ ಗೋವಿಂದ, ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿ ಗೋವಿಂದ, ಗೋಕುಲ ಪಾಲಕ ಪರಮಾನಂದ, ಭಾವಕ ಭಯಹರ ಪಾಹಿ ಮುಕುಂದ. ನಮ್ಮೆಲ್ರಿಗೂ ಭಯ ಅನ್ನೋದು ಕಾಡ್ತಾ ಇರತ್ತೆ. ಭಯದಿಂದ ನಿರ್ಭಯವರಾಗಿ ಬದುಕ್ಬೇಕಾದ್ರೆ ಗೋವರ್ಧನ ಗಿರಿಯನ್ನ ನಾವು ಪ್ರಾರ್ಥಿಸ್ಬೇಕು. ಗೋವರ್ಧನನೇ ಭಗವಂತನಾಗಿದ್ದಾನೆ, ಭಗವಂತನೇ ಗೋವರ್ಧನ ಗಿರಿಯಾಗಿರ್ಬೇಕಾದ್ರೆ ರಕ್ಷಣೆ ಅನ್ನೋದು ನಮಗೆ ಸಿಗತ್ತೆ. ಯಾವಾಗ ಮಳೆ ಇಂದ್ರದೇವ ಮಳೆಯನ್ನ ನಿಲ್ಲಿಸಿದ್ನೋ ತಕ್ಷಣ ವೃಂದಾವನದ ನಿವಾಸಿಗಳೆಲ್ಲ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಗಾಡಿಗಳಲ್ಲಿ ತುಂಬಿಕೊಂಡು ತಮ್ಮ ಹಸು ಕರುಗಳ ಜೊತೆ ಹೊರಟು ಹೋದ ನಂತರ ಕೃಷ್ಣ ಏನ್ ಮಾಡಿದ್ರು? ಮತ್ತೆ ಮೆಲ್ಲಕ್ಕೆ ಹಾಗೇನೇ ಕೈಯನ್ನ ಎಡಗೈಯನ್ನ ಕೆಳಗಡೆ ಹಾಗೇ ಇಟ್ಟು ಮತ್ತೆ ಗೋವರ್ಧನ ಗಿರಿ ಎಲ್ಲಿತ್ತೋ ಅಲ್ಲೇನೆ ನಿಲ್ಸಿದ್ರು. ಆಗ ನಮ್ಮ ಧರ್ಮ ಅಲ್ವಾ ಥ್ಯಾಂಕ್ ಯು ಹೇಳೋದು, ಗ್ರಾಟಿಟ್ಯೂಡ್ ಹೇಳೋದು, ಧನ್ಯವಾದ ಹೇಳೋದು. ಹಾಗೇನೆ ಎಲ್ರುವೆ ಕೃಷ್ಣನ ಹತ್ರ ಬಂದು ಹರ್ಷಾತೀತರಾಗಿ ತುಂಬಾನೇ ಖುಷಿಯಾಗಿ ಕೃಷ್ಣನನ್ನ ಆಲಂಗಿಸಿಕೊಳ್ಳಲು ಶುರು ಮಾಡಿದ್ರು, ಕೃಷ್ಣನನ್ನ ತಬ್ಬಿಕೊಳ್ಳಲು ಶುರು ಮಾಡಿದ್ರು. ಗೋಪಿಯರೆಲ್ಲ ಕಣ್ಣೀರು ಬೆರೆತ ಮೊಸರನ್ನವನ್ನು ಅವನಿಗೆ ಅರ್ಪಿಸಿದರು. ಎಲ್ಲ ಗಟ್ಟಿ ಗಟ್ಟಿ ಮೊಸರನ್ನ ತಗೊಂಡ್ಬಂದಿದ್ದಾರೆ. ಯಾಕಂದ್ರೆ ಭಗವಂತ 7 ದಿನ ಸತತವಾಗಿ ಉಪವಾಸ, ಎಲ್ಲರೂ ಉಪವಾಸವಾಗಿದ್ದಾರೆ. ಆದ್ರೆ ಅವ್ರಿಗೆ ಅವರ ಹಸಿವಿನ ಬಗ್ಗೆ ಜ್ಞಾನ ಇಲ್ಲ, ಗಮನ ಇಲ್ಲ. ಭಗವಂತ ಉಪವಾಸ ಇದ್ದಾನಲ್ಲಪ್ಪ ಅಂತ ಹೇಳಿ ತಕ್ಷಣ ಗಟ್ಟಿ ಗಟ್ಟಿ ಮೊಸರನ್ನ ತಂದು ಕೃಷ್ಣ ಪರಮಾತ್ಮನಿಗೆ ಆನಂದ ಬಾಷ್ಪ, ಕಣ್ಣೀರು ಅಂದ್ರೆ ಯಪ್ಪ ಯಾಕೆ ಕೊಡ್ಬೇಕು ಅಲ್ಲ, ಖುಷಿಯಾದ ಆನಂದ ಬಾಷ್ಪ, ಖುಷಿಯಿಂದ ಭಗವಂತನಿಗೆ ಮೊಸರನ್ನ ತಿನ್ನಿಸ್ತಾ ಇದ್ದಾರಂತೆ, ಅರ್ಪಿಸ್ತಾ ಇದ್ದಾರಂತೆ. ತಾಯಿ ಯಶೋದೆ, ತಾಯಿ ರೋಹಿಣಿ, ನಂದ ಮಹಾರಾಜರು ಮತ್ತೆ ಬಲರಾಮರು, ಬಲಶಾಲಿಯಾದ ಬಲರಾಮ ಅಂತ ಹೇಳ್ತಾರೆ. ಎಲ್ಲರೂ ಬಂದು ಒಬ್ಬರಾದ್ಮೇಲೆ ಒಬ್ರು ಕೃಷ್ಣನನ್ನ ಆಲಂಗಿಸಿಕೊಳ್ಳಲು ಶುರು ಮಾಡ್ತಾರೆ. ಎಲ್ರು ಭಗವಂತನಿಗೆ ದೊಡ್ಡವರೆಲ್ಲ ಆಶೀರ್ವಾದವನ್ನ ಮಾಡಕ್ ಶುರು ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲ ಕೃಷ್ಣ ಅಲ್ಲಿ ಲೀಲೆ ಮಾಡೋದಕ್ಕೆ ಪುಟ್ಟ ಮಗುವಾಗಿ ಬಂದಿರೋದು, ಅವನ ಮಗು ಅನ್ನೋ ಭಾವನೆ. ಎಲ್ರು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಪುಟಾಣಿ ಮಕ್ಕಳೆಲ್ಲ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದಾರಂತೆ, ನನ್ಗೂ ನಿಮ್ ತರ ಶಕ್ತಿ ಕೊಡಪ್ಪ ಅಂತ.
ಅಂದ್ರೆ ಎಷ್ಟ್ ಚೆನ್ನಾಗಿದೆ ನೋಡಿ, ಭಗವಂತನ ಲೀಲೆ ಮಾಡಿದಾಗ ಹೇಗೆ ಸ್ಪಂದಿಸ್ತಾರೆ. ಆ ಸಮಯದಲ್ಲಿ ಆಕಾಶದಲ್ಲಿ ಸಿದ್ಧಲೋಕ, ಗಂಧರ್ವ ಲೋಕ, ಚಾರಣ ಲೋಕ, ಬೇರೆ ಲೋಕಗಳಿಂದ ಬೇರೆ ಬೇರೆ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ, ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರಂತೆ, ಶಂಖವನ್ನ ಊದ್ತಾ ಇದ್ದಾರಂತೆ, ನಗಾರಿಗಳನ್ನ ಬಾರಿಸ್ತಾ ಇದ್ದಾರಂತೆ, ತಂಬೂರಿಯನ್ನ ನುಡಿಸ್ತಾ ಇದ್ದಾರಂತೆ. ಗಂಧರ್ವರು ಆ ಎಲ್ಲ ತಾಳಕ್ಕೆ ಮೇಳಕ್ಕೆ ಸರಿಯಾಗಿ ಹಾಡನ್ನ ಹಾಡ್ತಾ ಇದ್ದಾರಂತೆ. ಅಂದ್ರೆ ಈ ಒಂದು ಗೋವರ್ಧನ ಲೀಲೆ ಆದ್ಮೇಲೆ ಅಲ್ಲೆಲ್ಲ ಯಾವ ರೀತಿ ಆನಂದವಾಗಿತ್ತು ಅನ್ನೋದನ್ನ ಯಾರೆಲ್ಲ ಗೋವರ್ಧನ ಪರಿಕ್ರಮವನ್ನ ಮಾಡ್ತಾರೆ, ವೃಂದಾವನಕ್ಕೆ ಹೋದ್ರೇನೆ ಗ್ರೇಟು. ಅಲ್ಲಿ ಆ ವೃಂದಾವನದಲ್ಲಿ ಗೋವರ್ಧನ ಗಿರಿ ಪರಿಕ್ರಮ ಮಾಡೋರಿಗೆ ಆ ಒಂದು ಅನುಭವ ಅನ್ನೋದಾಗತ್ತೆ. ಅಲ್ಲಿ ನೋಡಿ ನಾನು ಹೇಳ್ದೆ ಅವಾಗ್ಲೆ, ಗಿರಿಧಾರಿ ಜಯ ಗಿರಿಧಾರಿ, ಸುಗಂಧ ತುಳಸಿ ದಳವನ ಮಾಲಿ, ಗಿರಿಧಾರಿ ಜಯ ಗಿರಿಧಾರಿ, ಮಾಧವ ಮುರಹರ ಮುನಿಜನ ಸೇವಿತ, ಮುರಳಿ ಮೋಹನ ಮುನಿಜನ ಸೇವಿತ, ಮುರುಳಿ ಮೋಹನ ಗಿರಿಧಾರಿ, ಜಯ ಗೋಪಿ ಮನೋಹರ ಗಿರಿಧಾರಿ, ಗಿರಿಧಾರಿ ಜಯ ಗಿರಿಧಾರಿ. ಈ ಗೋವರ್ಧನ ಗಿರಿಯ ಲೀಲೆಯನ್ನ ಮಾಡಿದಂತಹ ಕೃಷ್ಣ ಪರಮಾತ್ಮನಿಗೆ ನಾವೆಲ್ಲರೂ ನಮ್ಮ ಭಕ್ತಿ ಪೂರ್ವಕ ನಮನಗಳನ್ನ ತಿಳಿಸ್ಬೇಕು. ಇಲ್ಲೂ ಸೇಮ್ ಅದೇ ಕಥೆಯನ್ನ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇದೇ ನಮ್ಮ ವೃಂದಾವನದಲ್ಲಿರುವಂತಹ ಗೋವರ್ಧನ ಗಿರಿಯ ಪರ್ವತ. ಸಿಗ್ನಿಫಿಕೆನ್ಸ್ ನೋಡಿ, ಬರೀ ಗೋವರ್ಧನ ಗಿರಿ ಅಂದ್ವಿ, ಅಲ್ಲಿ ನೋಡೋದಿಕ್ಕೆ ನಮಗೆ 7 ದಿನ ಆದ್ರೂ ಸಾಕಾಗೋದಿಲ್ವಂತೆ. ಟೂರಲ್ಲೆಲ್ಲ ಹೋದ್ರೆ ಒಂದಿನ ಓಡ್ಕೊಂಡು ಹೋಗಿ ಮಾಡ್ಕೊಂಡ್ ಬಂದ್ವಿ ಅಂತೀವಿ. ಅದೇ ಇಲ್ಲಿ ನೋಡೋ ಪ್ಲೇಸ್ಗಳು ನೋಡಿ ಎಷ್ಟಿದೆ, ಅದೇ ಇಷ್ಟನ್ನು ಹೇಳಕ್ಕಾಗಲ್ಲ, ಆದ್ರೆ ನೋಡ್ಕೋಬಹುದು ನೀವು ಸ್ಲೈಡ್ ಅಲ್ಲಿ. ಮುಖರಾವಿಂದ ಎಲ್ಲಿ ಗಿರಿರಾಜನಿಗೆ ನೈವೇದ್ಯವನ್ನ ಕೊಟ್ಟಿದ್ದು, ಅನಿಯಾರ್, ಗೋವಿಂದ ಕುಂಡ, ಮಹವೇಂದ್ರ ಪುರಿ ಬೈತಾಕ, ನವಾಲ ಕುಂಡ, ಅಪ್ಸರಾ ಕುಂಡ, ಲೋಟಾ ಬಾಬಾ, ಸುರಭಿ ಕುಂಡ, ವಲ್ಲಭಾಚಾರ್ಯ ಭಾಟಕ, ಮನಸಿ ಗಂಗಾ, ಶ್ಯಾಮಕುಂಡ, ರಾಧಾ ಕುಂಡ, ಶ್ರೀಲ ರಘುನಾಥ ದಾಸ ಗೋಸ್ವಾಮಿ ಸಮಾಧಿ, ನೋಡಿ ಚಹನಾ ಮಾತಾ ಬೈತಾಂಕ, ಜೊತೆಗೆ ಗಿರಿರಾಜ ಶಿಲಾ, ಗಿರಿರಾಜ ಶಿಲಾ. ಈಗಲೂ ಸಹ ವೃಂದಾವನಕ್ಕೆ ಹೋಗೋರು ಶಿಲೆಗಳನ್ನ, ಕಲ್ಲುಗಳನ್ನ, ಅಲ್ಲಿ ಯಾರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರೋರು ಶಿಲೆಗಳನ್ನ ಜೋಡಿಸಿ ಮನೆಗಳನ್ನ ಕಟ್ತಾರಂತೆ. ಕೆಲವರು ಆ ಶಿಲೆಗಳನ್ನ ತಂದು ಗಿರಿಧಾರಿಯಾಗಿ ಮನೆಯಲ್ಲಿ ದೇವರ ಗೂಡಿನಲ್ಲಿಟ್ಟು ಭಗವಂತನ ಪೂಜೆ ಮಾಡ್ತಾರಂತೆ. ಇದು ಸ್ಲೈಡ್ ಬಂದ ಮೇಲೆ ದಯವಿಟ್ಟು ಓದ್ಕೊಳ್ಳಿ, ಅದರ ವಿಶೇಷತೆ ನಿಮ್ಗೆ ಗೊತ್ತಾಗತ್ತೆ ಏನೇನಿದೆ ಅಂತ. ವೈಷ್ಣವರಾಗಿ ಪ್ರತಿಯೊಂದು ಇಸ್ಕಾನ್ ದೇವಸ್ಥಾನಗಳಲ್ಲೂ ಸಹ ಈ ಗಿರಿಯ ಗೋವರ್ಧನ ಗಿರಿಯ ಉತ್ಸವವನ್ನ ಮಾಡ್ತಾರೆ. ಇದು 3 ವರ್ಷದಿಂದನೋ 2 ವರ್ಷದಿಂದ HBR ಲೇಔಟ್ ಅಲ್ಲಿ ಮಾಡಿದಂತಹ ಗೋವರ್ಧನ ಪೂಜೆಯ ಚಿತ್ರ. ಅಲ್ಲಿ ನೋಡಿ ಗಿರಿಯನ್ನ ನಿರ್ಮಿಸ್ತಾರೆ. ಗಿರಿನ ಕಲ್ಲು ಮಣ್ಣು ಇಟ್ಟಿಗೆಯಿಂದ ಕಟ್ಟೋದಿಲ್ಲ, ರುಚಿ ರುಚಿಯಾದ ಭಕ್ತರು ಮಾಡಿದಂತಹ ಪ್ರಸಾದಗಳನ್ನ ಇಟ್ಟು ಜೋಡಿಸ್ತಾರಂತೆ. ನಾನು ಒಂದು ಸಲಿ ನೋಡಿದ್ದೇನೆ, ಆಮೇಲೆ ಎಲ್ಲ ವಿಡಿಯೋ ಪಿಕ್ಚರ್ಸ್ ಅಲ್ಲೇ ನೋಡಿರೋದು. ಅಲ್ಲಿ ಜೋಡಿಸ್ತಾರಂತೆ, ಎಲ್ಲ ಪ್ರಸಾದಗಳನ್ನ ಜೋಡಿಸ್ತಾರಂತೆ. ಒಂದು ಹಿಲ್ ಬೆಟ್ಟದ ಹಾಗೆ ಮಾಡ್ತಾರಂತೆ. ಅಲ್ಲಿ ಗೋವರ್ಧನ ಗಿರಿಯ ಚಿತ್ರವನ್ನ ಚಿತ್ರಿಸ್ತಾರಂತೆ. ಸುತ್ತ ಎಲ್ರು ಪೂಜೆ ಮಾಡಿ ಪರಿಕ್ರಮವನ್ನ ಮಾಡಿ ಎಲ್ಲರೂ ಖುಷಿಯಾಗಿ ಕೂತು ಪ್ರಸಾದವನ್ನ ಸ್ವೀಕರಿಸ್ತಾರಂತೆ. 100 ಬಗೆಯ ಪ್ರಸಾದಗಳನ್ನ ಮಾಡ್ತಾರಂತೆ. ಆ ಪ್ರಸಾದವನ್ನ ಯಾರೆಲ್ಲ ಪರಿಕ್ರಮ ಮಾಡ್ತಾರೋ ಅವರು ಆನಂದಿಸ್ತಾರೆ. ಈಗ ಮೊನ್ನೆ ಭಾನುವಾರ ಆಯ್ತು, ಯಾರ್ಯಾರಿಗೆಲ್ಲ ಹೋಗಕ್ಕಾಗ್ಲಿಲ್ವೋ ಇನ್ಕ್ಲೂಡಿಂಗ್ ಮೀ, ನನ್ಗೂ ಹೋಗಕ್ಕಾಗಿಲ್ಲ. ಮುಂದಿನ ವರ್ಷ ಇವಾಗ್ಲೇನೆ ಭಗವಂತನಿಗೆ ಅಪ್ಲಿಕೇಶನ್ ಹಾಕ್ಬಿಡೋಣ, ಭಗವಂತ ದಯಮಾಡಿ ಗೋವರ್ಧನ ಪೂಜೆಗೆ ನಮ್ಮನ್ನ ಕರ್ಕೊಂಡು ಹೋಗೋಗ್ ಮಾಡು, ಆ ಒಂದು ಆನಂದವನ್ನ ಅನುಭವಿಸೋಣ, ಆ ಪ್ರಸಾದವನ್ನ ಸ್ವೀಕರಿಸೋಣ ಅಂತ ನಾವು ಬೇಡ್ಕೊಳ್ಳೋಣ. ಸೊ ಇಲ್ಲಿಗೆ ಇವತ್ತಿನ ಗೋವರ್ಧನ ಗಿರಿಯ ಲೀಲೆಯ ಬಗ್ಗೆ ಮುಗಿಯತ್ತೆ. ಸೊ ನಾವೆಲ್ರೂ ಇದಕ್ಕೆ ಮುಂಚೆ ಮುಕುಂದ ಮಾಲಾ ಸ್ತೋತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾವು ಭಗವಂತನಿಗೆ ಸದಾ ಕಾಲ ನಮಾಮಿ ನಾರಾಯಣ ಪಾದ ಪಂಕಜಂ, ಕರೋಮಿ ನಾರಾಯಣ ಪೂಜನಂ ಸದಾ, ವದಾಮಿ ನಾರಾಯಣ ನಾಮ ನಿರ್ಮಲಂ, ಸ್ಮರಾಮಿ ನಾರಾಯಣ ತತ್ವಮ ಅವ್ಯಯಂ.
ಸದಾ ಕಾಲ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರೋಣ. ಭಗವಂತನ ಪಾದ ಪಂಕಜನಾದ ಪಾದ ಕಮಲವನ್ನ ಸ್ಪರ್ಶಿಸ್ತಾ ಇರೋಣ. ಭಗವಂತನನ್ನ ಸದಾ ಕಾಲ ಎಲ್ಲದರಲ್ಲೂ ಅವನನ್ನ ನೋಡ್ತಾ ಇರೋಣ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಇವತ್ತು ಶುರುಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಹಾಗೆ ಹೇಗೆ ದಯವಿಟ್ಟು ಕ್ಷಮಿಸಿ. ಎಲ್ಲಾದ್ರೂ ತಪ್ಪಾಗಿದ್ದರೂ ಸಹ ದಯಮಾಡಿ ಅದನ್ನ ಸ್ವೀಕರಿಸ್ಕೊಳ್ಳಿ, ಒಳ್ಳೆಯದನ್ನ ಮಾತ್ರ ತಗೊಳ್ಳಿ. ಸೊ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನ ಒಂದು ಬಾರಿ ಹೇಳಿ ನಾನು ಅಧಿವೇಶನವನ್ನ ಪೂರೈಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಶೇಷಾದ್ರಿ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಅದ್ಭುತವಾಗಿ ನಮ್ಗೆ ತಿಳಿಸ್ಕೊಟ್ಟಿದೆ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಅವ್ರಿಗೆ ಇವಾಗ ಸಮಯ ಆಗ್ತಿದೆ, ಅವ್ರ ಸ್ಕೂಲ್ಗೆ ಬರೀ ಹೊರಡ್ಬೇಕಾಗಿದೆ. ಸೊ ಮಾತಾಜಿ ಅವ್ರ ಪ್ರಶ್ನೆಗಳನ್ನ ತಗೊಳಕ್ ಆಗುತ್ತಾ ಮಾತಾಜಿ? ವಿಡಿಯೋ ಆಫ್ ಮಾಡ್ಕೊಂಡು ನಾನು ತಗೊಳಕ್ ಸಾಧ್ಯ ಆಗುತ್ತೆ? ಪ್ರಭು ಒಂದ್ ನಿಮಿಷ, ಇದು ಶೇರ್ ಕ್ಲೋಸ್ ಸ್ಟಾಪ್ ಶೇರ್ ಮಾಡ್ಬಿಡ್ತೀನಿ. ಪ್ರಭು ನನ್ಗೆ 7 ಕಾಲ್ಗೆ ಬಸ್ ಇರೋದು, ಹೊಟ್ಟೋಗಿದೆ ಅನ್ಸುತ್ತೆ. ಫೋನ್ ಬಂತು, ಓಲಾ ಮಾಡ್ಕೊಂಡು ಹೋಗ್ತೀನಿ. ಇನ್ನು 4 ನಿಮಿಷ ಪ್ರಭು, 3 ಅಥವಾ 4 ನಿಮಿಷ ಇರ್ತೀನಿ, ವಿಡಿಯೋ ಆಫ್ ಮಾಡ್ಕೊತೀನಿ ಪ್ರಭು. ಪ್ರತಿಯೊಬ್ಬರಲ್ಲೂ ಕ್ಷಮೆ ಇರ್ಲಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ದಯಮಾಡಿ ಗ್ರೂಪ್ ನನ್ಗೆ ನಂಬರ್ಗೆ ಪೋಸ್ಟ್ ಮಾಡಿ, ನಾನು ಉತ್ತರಿಸ್ತೀನಿ. ಯಾಕಂದ್ರೆ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಸೊ ಅದರಿಂದ ನಾನು ಬೇಗ ಹೋಗ್ಬೇಕಾಗಿದೆ ಸ್ಕೂಲ್ಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಕೆಲವು ಅನೌನ್ಸ್ಮೆಂಟ್ ಇದೆ. ಅನೌನ್ಸ್ಮೆಂಟ್ ಆದ್ಮೇಲೆ ತಗೋಣ ಮಾತಾಜಿ. ತಗೋಣ ಮೊದಲೇ ಪ್ರಶ್ನೆಗಳನ್ನ. ಸರಿ ಮಾತಾಜಿ. 3 ಪ್ರಶ್ನೆ ತಗೋಣ. 4 ಜನ ರೇಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಅಧಿವೇಶನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದಾಗಿರ್ಲಿ. ಸೊ ಮಾತಾಜಿ ಅವರು ಕೊಡ್ಬೇಕಾಗಿದೆ. ಸೊ ಅದರಿಂದ ಮೊದಲೇ ಪ್ರಶ್ನೆ ತಗೊಂಡು ಅದಾದ್ಮೇಲೆ ಅನೌನ್ಸ್ಮೆಂಟ್ ತಗೊಂಡು. ಹರೇ ಕೃಷ್ಣ. ನಾಲ್ಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಅದ್ಭುತವಾಗಿತ್ತು ಮಾತಾಜಿ. ನಾವು ಗೋಲೋಕದಲ್ಲಿ ವೃಂದಾವನದಲ್ಲಿ ಇದ್ದಂಗೆ ಇತ್ತು ಮಾತಾಜಿ. ನೀವು ಅದ್ಯಾವ್ದೋ ಇದು ಶ್ಲೋಕ ಹೇಳ್ಕೊಂಡು ಇದ್ ಮಾಡ್ಬೇಕು. ಬೆಳಗ್ಗೆ ಹೇಳ್ಬೇಕಾ ಸಂಜೆ ಹೇಳ್ಬೇಕಾ ಮಾತಾಜಿ? ಯಾವಾಗ್ಲಾರು ಹೇಳ್ಕೊಳ್ಳಿ ಮಾತಾಜಿ. ಸದಾ ಕಾಲ ನೆನ್ಸ್ಕೊಳ್ಳಿ ಮಾತಾಜಿ. ಅಲ್ಲಿ ನಮ್ಮ ಕಷ್ಟವನ್ನ ಅವನು ಕಡಿಮೆ ಮಾಡ್ತಾ ಇದ್ದಾನೆ ಭಗವಂತ. ಸೊ ನಿಮ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ಕೊಳ್ಳಿ, ಅಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಹೇಳ್ಕೊಳ್ಳಿ ಮಾತಾಜಿ. ತುಂಬಾ ಅದ್ಭುತವಾಗಿತ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಣಾಮ ಮಾತಾಜಿ. ಧನ್ಯವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ನಿಜ ಇಲ್ಲ ಮಾತಾಜಿ, ನಾನು ಓಡ್ಬಿಟ್ಟಿದ್ದೀನಿ ಇವತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸಂಗೀತ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸಂಗೀತ ಮಾತಾಜಿ. ನನ್ಗೆ ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದೀನಿ, ಬೆರಳು ಕಟ್ಟಾಗಿದೆ ಮಾತಾಜಿ. 1 ತಿಂಗಳಾಯ್ತು, ಪ್ಲಾಸ್ಟರ್ ಹಾಕೊಂಡಿದ್ದೆ, ರಿಕವರ್ ಆಗಿಲ್ಲ ಅದು. ಅದಕ್ಕೆ ಇವತ್ ಮತ್ತೆ ಹೋಗ್ತಾ ಇದ್ದೇನೆ. ಅದಕ್ಕೆ ಟ್ರೈ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳ್ಳಿ ಮಾತಾಜಿ. ಗಿರಿರಾಜ ಕಿರುಬೆರಳಲ್ಲೇ ಭಗವಂತ ಎತ್ತಿದ ಭಗವಂತ ಕಿರುಬೆರಳಲ್ಲೇ ಗೋವರ್ಧನ ಗಿರಿನ ಎತ್ತಿದ್ಮೇಲೆ ನಮ್ಮೆಲ್ಲರ ಕಷ್ಟವನ್ನ ಖಂಡಿತ ಕಡಿಮೆ ಮಾಡ್ತಾನೆ ಮಾತಾಜಿ. ಕೇಳ್ಕೊಳ್ಳಿ ಮಾತಾಜಿ. ಸರಿ ಮಾತಾಜಿ. ಮಾತಾಜಿ ಅದು ಕೊನೆಗೆ ಪ್ರಾರ್ಥನೆ ಮಾಡೋಣ ಮಾತಾಜಿ. ಪ್ರಾರ್ಥನೆ ಮಾಡೋಣ ಮಾತಾಜಿ. ಸಂಗೀತ ಮಾತಾಜಿ ಪ್ರೇಯರ್ ಮಾಡಿಸ್ತಾರೆ ಮಾತಾಜಿ. ಸೊ ದಯವಿಟ್ಟು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಮಾತ್ರ ತಗೋಣ ಅಷ್ಟೇ. ಹರೇ ಕೃಷ್ಣ. ಮನ್ವೇತ್ ಪ್ರಭು. ಮನ್ವೇತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭು ಬಂದಿದೆ. ಹರೇ ಕೃಷ್ಣ. ಅನ್ಪೂರ್ಣ ಮಾತಾಜಿ ಹೇಳಿಪ್ಪ. ಮಾತಾಜಿ ಹೇಳಿ. ನೀವೇ ಹೇಳಿ ಮಾತಾಜಿ. ಹರೇ ಕೃಷ್ಣ. ನನ್ ಮೊಮ್ಮಗ ನನ್ನ ಹೆಸರು ತೆಗೆದು ಅವನ ಹೆಸರು ಹಾಕೊಡಿ, ಅದು ಮನ್ವಿತ್ ಅಂತ. ಹೌದು ಮಾತಾಜಿ, ನಾನು ಇವಾಗ ನೋಡ್ಕೊಂಡೆ. ಮಾತಾಜಿ ಅಂತ. ಹರೇ ಕೃಷ್ಣ ಮಾತಾಜಿ. ಏನು ಅದೇ ಪ್ರಶ್ನೆ ಇಲ್ಲ, ಅದು ಪ್ರಶ್ನೆ ಮಾತ್ರ ಕೇಳ್ಬೇಕು ಅಂದ್ರೆ ಅದ್ರ ಪ್ರಶ್ನೆ ಇಲ್ಲ ನನ್ಗೆ. ಅಂದ್ರೆ ನೀವು ಸ್ಕೂಲ್ ಟೀಚರು, ಆ ಮಕ್ಕಳು ನಿಜವಾಗ್ಲೂ ಧನ್ಯರು ಮಾತಾಜಿ. ಎಷ್ಟು ಚೆನ್ನಾಗಿ ಒಂದೊಂದು ಪದನ ಹೇಳುವಾಗ ಅದು ಎಷ್ಟೋ ಸರ್ತಿ ನಾವು ಹೇಳಿದ್ವಿ, ಆದ್ರೆ ಪುನಃ ಹೇಳ್ಬೇಕು ಅಂತ ನಂಗೆ ಅನಿಸ್ತೆ. ಇದು ಹೊಗಳಿಕೆ ಅಲ್ಲ. ಅದೇ ತಾನೇ ಈ ಕೃಷ್ಣ ಪರಿಚಯಲ್ಲಿ ನಿಮ್ಮ ಒಂದು ಈ ಅಧಿವೇಶನ ಇದನ್ನೆಲ್ಲ ಕೇಳಕ್ಕೆ ನಮ್ಗೆ ನಾವೆಲ್ಲರೂ ಧನ್ಯರು ಮಾತಾಜಿ. ಹರೇ ಕೃಷ್ಣ. ನಾನು ಒಂದ್ಸತಿ ನಮ್ಮ ಇಲ್ಲಿಗೆ ಕರ್ಸೋಣ ಅನ್ಕೊಂಡಿದೀನಿ. ಅದು ಆಮೇಲೆ ನಿಮ್ಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಮಾತಾಜಿ. ಅದನ್ನ ಹೇಳ್ಬೇಕಾಗಿತ್ತು. ಹರೇ ಕೃಷ್ಣ ಮಾತಾಜಿ. ತುಂಬಾ 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 ಚೆನ್ನಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಅವ್ರ ಸಮಯ ಆಗ್ತಿದೆ. ಸೊ ನಾವು ಅನೌನ್ಸ್ಮೆಂಟ್ ಮಾಡೋಣ. ಮಾತಾಜಿ ಅವರು ಮ್ಯೂಟ್ ಇಟ್ಕೊಂಡು ವಿಡಿಯೋ ಆಫ್ ಮಾಡಿರ್ತಾರೆ. ಸರಿ ಮಾತಾಜಿ.
ಆಮೇಲೆ ನಾನು ಮ್ಯೂಟ್ ಅಲ್ಲಿ ಇರ್ತೇನೆ, ವಿಡಿಯೋ ಆಫ್ ಮಾಡ್ಕೊಡ್ತೀನಿ ಪ್ರಭು. ಹರೇ ಕೃಷ್ಣ ಜಯಮ್ಮ ಮಾತಾಜಿ. ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಇವತ್ತು ಕೇಳಿದಕ್ಕೆ ನೆಕ್ಸ್ಟ್ ನಾಳೆ ಕ್ವಿಜ್ ಬರುತ್ತಲ್ಲ, ಬ್ರಹ್ಮನು ಹುಡುಗರನ್ನು ಮತ್ತೆ ಕರುಗಳನ್ನು, ಅದಕ್ಕೆ ಸ್ವಲ್ಪ ಅನ್ವಯ ಆಯ್ತು. ನನ್ಗೆ ಆ ಪಾಠ ಹೋಗ್ತಾ ಇದ್ರೆ ನನಗೆ ಅರ್ಥ ಆಗಿರ್ಲಿಲ್ಲ. ಇವಾಗ ನಿಮ್ದು ಆ ಕಥೆ ಕೇಳಿದ್ಮೇಲೆ ಆ ಲೆಸನ್ ಸ್ವಲ್ಪ ಅರ್ಥ ಆಯ್ತಪ್ಪ ಅಂತ ನನ್ಗೆ. ಯಾಕಂದ್ರೆ ಇವತ್ತಿನ ಸ್ವಲ್ಪ ಎಲ್ಲ ಆ ಪಾಠದಲ್ಲೂ ಬರ್ತಾ ಇದೆ ನನ್ಗೆ. ಅದಕ್ಕೆ ನೋಡಿ ನನ್ ತುಂಬಾನೇ ಸಂತೋಷ ಆಯ್ತು. ಧನ್ಯವಾದಗಳು ಮಾತಾಜಿ. ಇವತ್ತು ಕೇಳಿ ತುಂಬಾನೇ ಚೆನ್ನಾಗಿತ್ತು ನನಗೆ. ಈ ಪಾಠನು ನನ್ಗೆ ಇವಾಗ ಅರ್ಥ ಆದಂಗ ಆಯ್ತು ಓದಿದ್ಮೇಲೆ. ನನ್ಗೆ ನಿಜವಾಗ್ಲೂ ಇದುವರೆಗೂ ಕನ್ಫ್ಯೂಷನ್ ಎಲ್ಲ ಇತ್ತು. ಈ ಪಾಠ ಒಂದ್ ಸ್ವಲ್ಪ ಓದ್ತಾ ಇದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಇದೆ. ಇವಾಗ ಈ ಕಥೆ ಕೇಳಿದ್ಮೇಲೆ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು, ಅರ್ಥನೂ ಆಯ್ತು ಮಾತಾಜಿ. ಇನ್ನೊಂದ್ಸಲ ಆ ಪಾಠನ ಓದ್ಬಿಡ್ತೀನಿ ಇವತ್ತು ಮಾತಾಜಿ. ಧನ್ಯವಾದ ಧನ್ಯವಾದ ಮಾತಾಜಿ. ನೀವೆಲ್ಲ ಇದ್ರೆ ನಮ್ಗೆ ಹೇಳಕ್ ಶಕ್ತಿ ಮಾತಾಜಿ. ಅದು ನಮ್ ಗುರುಗಳು ಅನುಗ್ರಹ ಮಾತಾಜಿ, ಭಗವಂತನ ಅನುಗ್ರಹ. ಸರಿ ಪ್ರಭು, ನಾನು ಮ್ಯೂಟ್ ಅಲ್ಲಿ ಇರ್ತೇನೆ, ವಿಡಿಯೋ ಆಫ್ ಮಾಡ್ತೀನಿ ಪ್ರಭು, ಮೊಬೈಲ್ ಅಲ್ಲಿ ಜಾಯಿನ್ ಆಗಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿ ಅವ್ರಿಗೆ ಬೇರೆ ಪ್ರಶ್ನೆ ಇದ್ರೆ ಮಾತಾಜಿ ಅವರು ಇದ್ರಲ್ಲಿ ತಗೊಂತಾರೆ. ಸೊ ಇವಾಗ ಕೆಲವು ಅನೌನ್ಸ್ಮೆಂಟ್ ಇದೆ, ಅನೌನ್ಸ್ಮೆಂಟ್ ಅನ್ನು ಮಾಡ್ಬೇಡ, ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಸೊ ನಮ್ಗೆ ಗೊತ್ತಿರೋ ಹಾಗೆ 18 ದಿನ ಅಧಿವೇಶನ 22ನೇ ತಾರೀಕಿನ ಶುರು ಆಗೋಗಿದೆ. ಸೊ ದಯವಿಟ್ಟು ಎಲ್ಲರ ಹತ್ರನೂ ಒಂದು ಬಾರಿ ವಿಚಾರಿಸ್ಕೊಳ್ಳಿ ಹೇಗೆ ನಡೀತದೆ ಅಧಿವೇಶನ. ಮತ್ತೆ ಅವ್ರನ್ನೆಲ್ಲರೂ ಕೂಡ ಏನೋ ತೊಂದರೆ ಇದ್ರೆ ಅವ್ರಿಗೆ ಒಂದು ಬಾರಿ ಕೇಳಿಕೊಂಡು ಅವ್ರಿಗೆ ತೊಂದರೆ ನಿವಾರಿಸ್ಕೊಳ್ಳಿ. ಯಾಕಂದ್ರೆ ಹೊಸ ಭಕ್ತರಿಗೆ ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕು. ದಯವಿಟ್ಟು ಇದನ್ನ ಒಂಚೂರು ಸ್ವಲ್ಪ ಸೀರಿಯಸ್ ಆಗಿ ಎಲ್ಲರ ಭಕ್ತರು ತಗೋಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತೀನಿ. ಹರೇ ಕೃಷ್ಣ. ಸೊ ಹಾಗೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿದೆ. ಮೊದಲನೇದಾಗಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ. ಸೊ ಸೆಕೆಂಡ್ ಸ್ಯಾಟರ್ಡೆಗೆ ನಮ್ಗೆ ಗೊತ್ತು ನರಸಿಂಹಸ್ವಾಮಿ ಅಭಿಷೇಕ ಇರುತ್ತೆ, ಹಲವಾರು ಸೇವೆಗಳಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಟೆಂಪಲ್ ಬನ್ನಿ, ಸೇವೆಗಳನ್ನ ತಗೊಳ್ಳಿ ಅಂತ ಕೂಡ ಕೇಳ್ಕೊಂತೀನಿ. ಸೊ ಯಾರು ಸ್ಪಾನ್ಸರ್ಶಿಪ್ ಮಾಡುವಂತವ್ರು ದಯವಿಟ್ಟು ಸುಂದರ್ ಪ್ರಭುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನೀವು ಸ್ಪಾನ್ಸರ್ಶಿಪ್ ನ ಮಾಡ್ಬೋದು. ಸೊ ಬರೀ ಅಭಿಷೇಕಕ್ಕೆ ಬರುವಂತವ್ರು 11 ಗಂಟೆಗೆ ಬರ್ಬೋದು. ಹರೇ ಕೃಷ್ಣ. ಸೊ ಹಾಗೆ ಇವತ್ತು ವಿಶೇಷತೆಯನ್ನು ಕೂಡ ಹೇಳ್ಬೋದು. ಸೊ ಇವತ್ತು ಪಾನಸ್ವಾಮಿ ಮಹಾರಾಜರವರು ಕೂಡ ಟೆಂಪಲ್ ಬರ್ತಿದ್ದಾರೆ. ಇವತ್ತು ನಾಳೆ 2 ದಿನನೂ ಕೂಡ ಅವರು ಇರ್ತಾರೆ. ಇನ್ನು 8:00ವರೆಗೆ ಅವರು ಶ್ರೀಮದ್ ಭಾಗವತಂ ಅವ್ರ ಕ್ಲಾಸ್ ಅನ್ನು ಕೂಡ ತಗೊಂತಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಬರ್ಬೇಕು. ಇದು ವಿಶೇಷವಾಗಿ ಅಸೋಸಿಯೇಷನ್ ಅನ್ನೋದಕ್ಕೆ ತುಂಬಾ ಇದಾಗದಂತೂ ನಮಗೆ ಅವರ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಸಾಂಗತ್ಯ ಸಿಕ್ಕರೆ ಸಾಕು, ನಾವು ಇನ್ನ ಹೆಚ್ಚು ಪ್ರಗತಿಯನ್ನ ಬೆಳಿಬಹುದು ನಾವು ಅಂತ ಹೇಳಿ ಕೇಳ್ಕೊಬಹುದು. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಇವತ್ತು ನಾಳೆ 2 ದಿನ ಕೂಡ ಇರುತ್ತೆ. ಇವತ್ತು ಬಂದ್ರೆ ಬೆಳಿಗ್ಗೆ ಶ್ರೀಮದ್ ಭಾಗವತಂ ಕ್ಲಾಸ್ ಕೂಡ ತಗೊಬಹುದು. ಅದಾದ್ಮೇಲೆ ಸೆಕೆಂಡ್ ಸ್ಯಾಟರ್ಡೆ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ ನರಸಿಂಹಸ್ವಾಮಿ ಅಭಿಷೇಕ ಕೂಡ ನೀವು ಪಾಲ್ಗೊಳ್ಬಹುದು. ಸೊ 2 ಒಟ್ಟಿಗೆ ಆಗುತ್ತೆ. ಇನ್ನು ನಾಳೆ 10ನೇ ತಾರೀಕು ಭಾನುವಾರ. ಸೊ ಬೆಳಿಗ್ಗೆ ಮತ್ತೆ ಕ್ಲಾಸ್ ಇರುತ್ತೆ, ಅದನ್ನು ಕೂಡ ನಾವು ಬರ್ಬೋದು, ಬಂದು ಕ್ಲಾಸನ್ನು ಕೂಡ ತಲುಪಬಹುದು. ಹಾಗೆ ನಾಳೆ ಬಂದು ಚಿತ್ರಾ ಮಾಣಿಕ ಮಾತಾಜಿ ಅವರು ಕೇಶವ ಸರ್ಕಲ್ ಇದ್ದಾರೆ. ಸೊ ಅವರ ಮನೆಯಲ್ಲಿ ಶ್ರೀಮದ್ ಭಾಗವತಂ ಅದನ್ನ ವೆಲ್ಕಮ್, ಮತ್ತೆ ಚಿತ್ರನ ಚರಿತಾಮೃತ ಅದನ್ನು ಕೂಡ ವೆಲ್ಕಮ್ ಮಾಡ್ಕೊಂಡು, ಹಾಗೆ ದಾಮೋದರ ಆರತಿ ಕಾರ್ಯಕ್ರಮನ ಕೂಡ ಹೌಸ್ ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ. ಸೊ ಅದು ನಾಳೆ ಅದೆಲ್ಲಾ ಗ್ರೂಪಲ್ಲೂ ನಾವು ಲೊಕೇಶನ್ ಮತ್ತೆ ಅದು ಡೀಟೇಲ್ಸ್ ನ ಕಳಿಸ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಬರ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತೀನಿ. ಚಿತ್ರಾ ಮಾತಾಜಿ ಇದ್ದಾರೆ. ಹರೇ ಕೃಷ್ಣ. ಚಿತ್ರಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮ. ಎಲ್ಲ ಭಕ್ತರಿಗೂ ನನ್ನ ಒಂದು ವಿನಂತಿ, ನಾಳೆ ನಮ್ಮ ಮನೇಲಿ ದಾಮೋದರ ಆರತಿ ಇದೆ. ಸಾಯಂಕಾಲ 5 ಗಂಟೆ ಶುರು ಆಗುತ್ತೆ. ಪ್ರಭುಗಳು ಕೂಡ ಬರ್ತಾ ಇದ್ದಾರೆ. ಭಾಗವತಂ ವೆಲ್ಕಮಿಂಗ್ ಇದೆ. ಹಾಗೆ ಚೈತನ್ಯ ಚರಿತಾಮೃತನೂ ಬರ್ತಾ ಇದೆ ಮನೆಗೆ. ದಯವಿಟ್ಟು ಎಲ್ಲರೂ ಬಂದು, ಅದ ನಂತರ ದಾಮೋದರ ಆರತಿ ಇರುತ್ತೆ, ಕೀರ್ತನೆ ಇರುತ್ತೆ, ಮತ್ತೆ ಪ್ರಭುಗಳ ಅಂತ ಸುನತ್ ಪ್ರಭುಗಳ ಕ್ಲಾಸು ಇರುತ್ತೆ. ಅಂದ್ರೆ ಭಗವಂತನ ಲೀಲೆ ಈ ತಿಂಗಳಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಇರುತ್ತೆ. ದಯವಿಟ್ಟು ಬಂದು ಎಲ್ಲರೂ ಭಗವಂತನ ಆಶೀರ್ವಾದಕ್ಕೆ ಪಾತ್ರವಾಗಿ ಮತ್ತೆ ಬಂದು ಚೆನ್ನಾಗಿ ಎಲ್ಲಾರನ್ನು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡಿ ಅಂತ ಕೇಳ್ಕೊಂತೀನಿ. ದಯವಿಟ್ಟು ಯಾರು ಮಿಸ್ ಮಾಡ್ದಿರ ಬನ್ನಿ. ಮತ್ತೆ ನಮ್ಮ ಇವತ್ತು ನಾನು ಶೇಷಾದ್ರಿ ಪ್ರಭುಗೆ ಹೇಳ್ಬಿಟ್ಟು ಬಸ್ ರೂಟು ಮತ್ತೆ ಎಲ್ಲಿಂದ ಹೆಂಗ್ ಬರ್ಬೇಕು ಅಂತ ಹಾಕ್ತೀನಿ. ಬಸ್ಸಲ್ಲಿ ಬರ್ಬೇಕಾದವರಿಗೆ ಅನುಕೂಲವಾಗಿ. ನಮ್ಮನೆಗೆ ಬಂದು ಬಸ್ ಸ್ಟಾಪ್ ಇಳಿದ್ರೆ 1.25 ಕಿಲೋಮೀಟರ್ ನಡಿಬೇಕು. ಬಟ್ ಯಾರಿಗೂ ನಡೆಯೋ ಅವಶ್ಯಕತೆ ಬೇಕಾಗಿಲ್ಲ. ಇಳಿದ್ಬಿಟ್ಟು ಫೋನ್ ಮಾಡಿದ್ರೆ ಆಟೋ ಕಳಿಸ್ತೀನಿ. ಆಟೋ ಏರ್ಪಾಟ್ ಮಾಡಿದೀನಿ. ಸೊ ಯಾಕಂದ್ರೆ ಹುಡ್ಕೊಂಡ್ ಬರಕ್ಕೆ ಕಷ್ಟ ಆಗತ್ತೆ, ಅದರಿಂದ ಪಿಕಪ್ ಮಾಡಕ್ಕೆ ಆಟೋ ರೆಡಿ ಮಾಡಿದೀನಿ. ಏನು ತೊಂದರೆ ಇಲ್ಲ. ದಯವಿಟ್ಟು ಎಲ್ಲರೂ ಬಂದು, ಯಾಕಂದ್ರೆ ಒಂದು ಊರು ಹಬ್ಬ ಅಂತಂದಾಗ
ಎಲ್ಲಾರು ಕೈ ಜೋಡಿಸ್ತಾರೆ. ಇವಾಗ ಗೋವರ್ಧನಗಿರಿ ಲೀಲೆ ಮಾತಾಜಿ ಹೇಳ್ತಾ ಇದ್ರು. ಸೊ ಗೋವರ್ಧನಲ್ಲಿ ವೃಂದಾವನ ಜನಗಳು ಎಲ್ಲಾನು ಹೋಗಿ ಅವು ಗೋವರ್ಧನ ಒಂದು ಪೂಜೆ ಮಾಡಿ ಯಾವ ರೀತಿ ಎಲ್ಲ ಆಚರಿಸಿದ್ರು ಆತರ ಎಲ್ಲರೂ ಬಂದು ಕೈ ಜೋಡಿಸಿ ನಾಳೆ ಇರತಕ್ಕಂತ ಒಂದು ಪೂಜೆಗೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಆನಂದವನ್ನು ಪಡೆಯೋಣ, ಒಂದು ಹಬ್ಬವನ್ನು ಮಾಡೋಣ ಅಂತ ಒಂದು ಹುಟ್ಟಿದಾಗೆ ಇವಾಗ ಮಾತಾಜಿ ಗೋವರ್ಧನ್ ಲೀಲೆ ಹೇಳಿದಾಗ ದೇವಸ್ಥಾನದಲ್ಲಿ ಹೋದ ವಾರ ಆಯ್ತು. ನಮ್ಮನೆಯಲ್ಲೂ ಇದೇ ಇದ್ರ ಜೊತೆಲೆ ಅದನ್ನು ಯಾಕೆ ಮಾಡಬಾರದು ಅಂತ ಈಗ ಒಂದು ಪ್ಲಾನ್ ಮಾಡಿದೀನಿ. ದಯವಿಟ್ಟು ಎಲ್ಲರೂ ಬಂದು ಅದಕ್ಕೆ ಸಹಕರಿಸಿ ಒಂದು ಭಗವಂತನ ಪಾತ್ರ ಆಗಿ ಎಲ್ಲರ ಕೈ ಕೂಡಿ ಜೋಡಿಸಿ ಒಂದು ಹಬ್ಬವನ್ನ ಆಚರಿಸೋಣ ಅಂತ ಕೇಳ್ಕೊಂತೀನಿ. ಇದು ನನ್ನ ಮನೆ ಹಬ್ಬ ಅಲ್ಲ, ನಿಮ್ಮ ಮನೆ ಹಬ್ಬ, ಕೃಷ್ಣನ ಮನೆ ಹಬ್ಬ. ಅದಕ್ಕೆ ನಾನು ಜಗನ್ನಾಥ ಮನೆ ಅಂತ ಹಾಕಿದ್ದೀನಿ ಹೊತ್ತು ನಮ್ಮ ಮನೆ ಅನ್ನೋದು ಇಲ್ಲ. ನಮ್ಮನೆ ನಾವು ಯಾವತ್ತೂ ಇದು ಶಾಶ್ವತ ಅಲ್ಲ. ಒಂದಿನ ನಾವು ವಾಪಸ್ಸು ಹಿಂತಿರುಗಿ ಭಗವಂತನಿಗೆ ಹೋಗ್ಬೇಕು. ಅದೇ ನಮ್ಮ ಶಾಶ್ವತವಾದ ಮನೆ. ಅದರಿಂದ ಬಂದು ಭಗವಂತನ ಮನೆಗೆ ಬಂದು ಭಗವಂತನ ಪ್ರಸಾದ ತಗೊಂಡು ಭಗವಂತನ ಲೀಲೆ ಕೇಳ್ಕೊಂಡು ಹೋಗ್ಬೇಕು, ಅವರ ಆಶೀರ್ವಾದ ತಗೊಂಡು ಅಂತ ಕೇಳ್ಕೊಂತೀನಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇದು ಇನ್ನ ಕೆಲವು ರಿಕ್ವೆಸ್ಟ್ಗಳನ್ನು ಬಂದಿದೆ. ಮೊದಲನೇದಾಗಿ ಇವತ್ತು ಅಕ್ಷರ ವೇದ ಮಾತಾಜಿ ಅವರು ಮಂಜುಳಾ ಮಾತಾಜಿ ಅವರ ಮಗಳು. ಸೊ ಇವ್ರದ್ದು ಹುಟ್ಟಿದಬ್ಬ ಅಂತ ಹೇಳಿ ಮಾತಾಜಿ ಆಗಿದ್ದಾರೆ. ಮತ್ತೆ ಮಾಧವ ಸರ್ಕಲ್ ಇಂದ ಗಾಯತ್ರಿ ಮಾತಾಜಿ ಮತ್ತೆ ಅವರ ಪ್ರಭುಗಳದ್ದು ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ ಆಗಿದೆ ಇವತ್ತು. ಹಾಗೆ ಋಷಿಕೇಶ ಸರ್ಕಲ್ ಇಂದ ಶ್ರುತಿ ಮಾತಾಜಿ ಮತ್ತೆ ಮಂಜುನಾಥ್ ಪ್ರಭು ಇವ್ರದ್ದು ಕೂಡ ವೆಡ್ಡಿಂಗ್ ಆನಿವರ್ಸರಿ ಆಗಿದೆ. ಸೊ ಹೀಗೆ ಇನ್ಯಾರಾದ್ರೂ ಹುಟ್ಟಿದಬ್ಬ ಮತ್ತೆ ಆನಿವರ್ಸರಿಗಳನ್ನ ಆಚರಿಸ್ಕೊಂತಾರೆ. ಭಗವಂತ ಅವರಿಗೆ ಆಶೀರ್ವಾದಗಳನ್ನ ಕೊಟ್ಟು ಕಾಪಾಡಲಿ, ಗುರು ಮತ್ತೆ ಕೃಷ್ಣ ಅನುಗ್ರಹ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಹಾಗೆ ಇನ್ಯಾರಾದ್ರೂ ಹುಷಾರಿಲ್ಲ ಅಂದವರು ಅಥವಾ ಮಾನಸಿಕ ತೊಂದರೆ ಏನೇ ಇರುವಂತವ್ರು, ಸೊ ಎಲ್ಲರೂ ಕೂಡ ಭಗವಂತ ಬೇಗ ಗುಣಮುಖವಾಗ್ಲಿ, ಯಥಾಸ್ಥಿತಿಗೆ ಬರ್ಲಿ, ಕೃಷ್ಣ ಭಕ್ತರಿಂದ ಹೆಚ್ಚು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಎಲ್ಲರೂ ಒಂದು ಬಾಗಿ ಹರೇ ಕೃಷ್ಣ ಮಂತ್ರನ ಅವ್ರಿಗಾಗಿ ಹೇಳಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಲತಾ ಮಾತಾಜಿ ಜಾಯ್ನ್ ಆಗಿದ್ರೆ ಅದನ್ನ ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ಮೊಬೈಲ್ ಇಂದ ಜಾಯ್ನ್ ಆಗಿದ್ದಾರೆ. ಹರೇ ಕೃಷ್ಣ. ಲತಾ ಮಾತಾಜಿ ಮೋಸ್ಟ್ಲಿ ಮಾತಾಜಿ ಜಾಯ್ನ್ ಇಲ್ಲ, ತೊಂದರೆ ಇಲ್ಲ. ಸೊ ಇದನ್ನ ಮತ್ತೆ ಲತಾ ಮಾತಾಜಿ ಅವ್ರ ನಂಬರ್ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಯಾರಾದ್ರೂ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ದಾರೆ, ಸೊ ಎಲ್ಲರೂ ಕೂಡ ನೀವು ಮಾತಾಜಿ ಅವ್ರಿಗೆ ಮೆಸೇಜ್ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ ಅನ್ನ ನೀವು ಇಂಡಿವಿಜುವಲ್ ಆಗಿ ಕಳಿಸ್ಬೋದು. ಲತಾ ಮಾತಾಜಿ ಅವರು ಜಾಯ್ನ್ ಆಗಿಲ್ಲ ಅನ್ಸುತ್ತೆ, ತೊಂದರೆ ಇಲ್ಲ. ಹರೇ ಕೃಷ್ಣ. ನಿಮಿಷ ಮಾತಾಜಿ ಅವ್ರ ನಂಬರ್ ಹಾಕ್ತೀನಿ. ಹರೇ ಕೃಷ್ಣ. ಸೊ ಮಾತಾಜಿ ಅವ್ರ ನಂಬರ್ ಹಾಕಿದೀನಿ. ಸೊ ಯಾರಾದ್ರೂ ನೀವು ಫೋನ್ ಮಾಡ್ಬೇಕಂದ್ರೆ ದಯವಿಟ್ಟು ನೀವು ಫೋನ್ ಮಾಡಿ ಅಥವಾ ಮಾತಾಜಿಗೆ ವಾಯ್ಸ್ ನೋಟ್ ಹಾಕಿ ನೀವು ಏನ್ ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳ್ಬೋದು. ಹರೇ ಕೃಷ್ಣ. ಸೊ ಬೇರೆ ಅನೌನ್ಸ್ಮೆಂಟ್ ಯೋಗ ಲೋಕೇಶ್ ಪ್ರಭು ನಿಮ್ದು ಅನೌನ್ಸ್ಮೆಂಟ್ ಇದೆ ಅನ್ಸುತ್ತೆ, ಇವತ್ತು ಸತ್ಸಂಗ ಇದೆ. ಹರೇ ಕೃಷ್ಣ ಪ್ರಭು. ಎಲ್ಲ ವೈಷ್ಣವ ಭಕ್ತರಿಗೂ ಮತ್ತು ಎಲ್ಲ ಗುರುಗಳಿಗೂ ಗಂಧರ್ವ ಗಿರಿಧಾರಿ ಮತ್ತು ಲಕ್ಷ್ಮೀ ನರಸಿಂಹದೇವರಿಗೆ ವಂದಿಸ್ತಾ, ಸೊ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸತ್ಸಂಗ ಮತ್ತು ದಾಮೋದರ ಆರತಿ ಕೊನೆಯ ಈ ದಾಮೋದರ ಆರತಿ ಮಾಸದಲ್ಲಿ ಇನ್ನು ನೆಕ್ಸ್ಟ್ ಸಿಗದೆ ಇನ್ನು 3-4 ದಿನ ಅಷ್ಟೇ ಪ್ರಭು. ಸೊ ಇದು ನನ್ನ ಮನೆಯಲ್ಲಿ ಇವಾಗ ಸತ್ಸಂಗ ಇದೆ. ಎಲ್ಲರೂ ತುಮಕೂರಿನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರ್ಯಾರು ಎಲ್ಲ ಬರ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹಾಗೆ ಶಿರಾದಲ್ಲೂ ಕೂಡ ಇರುತ್ತೆ ಸತ್ಸಂಗಗಳು, ಪ್ರತಿ ಶನಿವಾರ ಮಾಡ್ತಾರೆ. ಅವ್ರು ಸೆಕೆಂಡ್ ಸಾಟರ್ಡೆ ಮೋಸ್ಟ್ಲಿ ಅದು ನಾಳೆ ಇರುತ್ತೋ ಗೊತ್ತಿಲ್ಲ ಶಿರಾದಲ್ಲಿ. ಅದೊಂದು ಶಿರಾದಲ್ಲೂ ಕೂಡ ಮಾಡ್ತಾರೆ. ದಯವಿಟ್ಟು ನೀವು ಅಲ್ಲೂ ಕೂಡ ಸತ್ಸಂಗಗಳನ್ನ ಅಟೆಂಡ್ ಮಾಡಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತೀವಿ.
ಹಾಗೆ ಪುರಿ ಜಗನ್ನಾಥ್ ಹೋಗುವಂತವ್ರು, ಸೊ ದಯವಿಟ್ಟು ಯಾರು ಹೋಗುವಂತ ಇರೋರು ಅಥವಾ ಇನ್ಯಾರು ಹೋಗ್ಬೇಕು ಅಂದ್ರೆ ದಯವಿಟ್ಟು ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಸುನಾಥ್ ಪ್ರಭುಗಳಿಗೆ ಹೇಳಿ, ಸುನಾಥ್ ಪ್ರಭುಗಳಿಗೆ ಒಂದು ವಾಯ್ಸ್ ನೋಟ್ ಹಾಕಿ. ಸೊ ಹೋಗುವಂತವ್ರು ಯಾರು ರಿಜಿಸ್ಟರ್ ಮಾಡಿದ್ದೀರಾ ಅವರೆಲ್ಲರೂ ಕೂಡ ಮಂಗಳವಾರ ಒಂದು ಮೀಟಿಂಗ್ ಇರುತ್ತೆ, ದಯವಿಟ್ಟು ಎಲ್ಲರೂ ಕೂಡ ಮಂಗಳವಾರ ರಾತ್ರಿ ಜಾಯ್ನ್ ಆಗಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಂತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲತಾ ಮಾತಾಜಿ ಅವ್ರು ಜಾಯ್ನ್ ಆದ್ರು ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಜಾಯಿನ್ ಆದೆ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇವಾಗ ಬೇರೆಯವರು ಹ್ಯಾಂಡ್ ರೈಸ್ ಮಾಡಿದ್ರು, ಅವ್ರನ್ನ ಪ್ರಶ್ನೆ ತಗೋಬೋದಲ್ಲ ಮಾತಾಜಿ? ಹಾ ಪ್ರಭು. ಹರೇ ಕೃಷ್ಣ. ವಿನುತಾ ಮಾತಾಜಿ. ವಿನುತಾ ನಂದು ಪ್ರಶ್ನೆ ಏನಿಲ್ಲ ಮಾತಾಜಿ, ನಂಗೆ ಇವತ್ತಿನ ಸೆಷನ್ದು ಗ್ರೂಪ್ಗೆ ಹಾಕಿದ್ರೆ ನಂಗೆ ಇನ್ನೊಂದ್ಸತಿ ಕೇಳ್ಕೋಬೇಕು ಅಂತ. ಹಾ ಮಾತಾಜಿ, ಅದು ಯೂಟ್ಯೂಬ್ ಲೈವ್ ಬರುತ್ತೆ, ಆಲ್ರೆಡಿ ಎಲ್ಲಾ ಪ್ರತಿ ಗ್ರೂಪ್ ಅಲ್ಲೂ ಕೂಡ ಹಾಕಿರ್ತಾರೆ. ಹಾಕ್ಬೋದಲ್ಲ ಗ್ರೂಪ್ಗೆ? ಹೌದು ಮಾತಾಜಿ, ಪ್ರತಿ ಸ್ಯಾಟರ್ಡೇದು ಕೂಡ ಯೂಟ್ಯೂಬ್ ಲೈವ್ ಆಗ್ತಾ ಇರುತ್ತೆ. ಅದ್ ಲಿಂಕ್ ನ ಕೂಡ ಎಲ್ಲರೂ ಪೋಸ್ಟ್ ಮಾಡ್ತಾರೆ. ಲೋಕೇಶ್ ಪ್ರಭುಗಳು ಆಲ್ರೆಡಿ ಪೋಸ್ಟ್ ಮಾಡಿರ್ತಾರೆ ಯೂಶಲ್ ಆಗಿ. ಅದಿಲ್ಲಾಂದ್ರೆ ನಾನು ಪೋಸ್ಟ್ ಮಾಡ್ತೀನಿ, ಪ್ರಭುಗಳಿಗೆ ಎಲ್ಲರಿಗೂ ಹೇಳಿ ಪೋಸ್ಟ್ ಮಾಡಿಸ್ತೀವಿ. ಸೊ ಎಲ್ಲಾ ರೆಪ್ರೆಸೆಂಟೇಟಿವ್ ಕೂಡ ಮಾಡ್ತಾರೆ. ಅದು ಏನ್ ಹೆಸರು ಹೇಳ? ಸ್ಯಾಟರ್ಡೆ ಸರಿ ಮಾತಾಜಿ, ನಿಮ್ಮ ಗ್ರೂಪ್ ಅಲ್ಲಿ ನೀವು ಯಾವ ಸರ್ಕಲ್ ಅಲ್ಲಿ ಇದ್ದೀರಾ ಮಾತಾಜಿ? ಮಾಧವ ಸರ್ಕಲ್ ಇದೆ. ಸರಿ ಮಾತಾಜಿ, ರಚಿತಾ ಮಾತಾಜಿ ಅಥವಾ ಮಂಜುಳಾ ಮಾತಾಜಿ ಇರ್ತಾರೆ, ಅವರು ನಿಮ್ಗೆ ಸಬ್ಮಿಟ್ ಮಾಡ್ತಾರೆ, ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಮಾತಾಜಿ ನಿಮ್ಮ ಗ್ರೂಪ್ ಅಲ್ಲಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಸಂತೋಷ ಆಯ್ತು. ತುಂಬಾ ಅದ್ಭುತವಾಗಿತ್ತು. ಏನಿಲ್ಲ, ಅದೇ ನೀವು ಶ್ಲೋಕ ಹೇಳಿದ್ರಲ್ಲ ಮಾತಾಜಿ, ಆ ಶ್ಲೋಕನ ಸ್ವಲ್ಪ ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ನಾವು ದಿನ ಹೇಳ್ಕೊಡಕ್ಕೆ. ಖಂಡಿತ ಮಾತಾಜಿ, ಶೇರ್ ಮಾಡ್ತೀನಿ. ಅದು 2 ಸರಿ ಹೇಳ್ಕೋಬೇಕು? 2 ಲೈನ್ ಇದೆ ಮಾತಾಜಿ. ಎದ್ದಾಗ, ಕೂತಾಗ, ನಿಂತಾಗ, ತಿಂದಾಗ, ಮಲಗಿದಾಗ ಕೃಷ್ಣ ಎನ್ನಬಾರದೇನತ್ತಲ್ಲ. ಸೊ ಯಾವಾಗ್ಲಾರ ಹೇಳ್ಕೊಬಹುದು ಮಾತಾಜಿ. ನಾವ್ ಒಂದ್ ಕೆಲ್ಸ ಮಾಡಕ್ ಹೋಗ್ಬೇಕಾದ್ರೆ ಕೆಲ್ಸ ಮುಗಿದ್ಮೇಲೆ ಹೇಳ್ಕೊತಾ ಇರ್ಬೋದು. ಅಲ್ಲಿ ಕ್ಲೇಶ ಅಶೇಷ ಅಂತ ಹೇಳ್ತಾರಲ್ಲ, ದುಃಖನ ಶೂನ್ಯ ಮಾಡುತ್ತೆ ಅಂದಾಗ ಸದಾ ಹೇಳ್ಕೊಬಹುದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅದನ್ನ ಕಳಿಸಿ ಗ್ರೂಪ್ ಹಾಕಿದ್ರೆ ನಾವು ಅದನ್ನ ಇದ್ ಮಾಡ್ಕೊಂತೀವಿ. ಖಂಡಿತ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾಗಮಣಿ ಮಾತಾಜಿ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಮತ್ತೇನೋ ಪ್ರಶ್ನೆ ಇದೆಯಾ? ಪ್ರಭು ಏನಿಲ್ಲ ಪ್ರಭು, ನಾಳೆ ಇಲ್ಲಿ ಇಲ್ಲಿ ಇಸ್ಕಾನ್ ಸೆಂಟರ್ ಅಲ್ಲಿ ಗೋವರ್ಧನ ಪೂಜೆ ಇದೆ. ಅದು ಎಲ್ಲ ಚೆನ್ನಾಗಿ ಸಕ್ಸಸ್ ಆಗ್ಲಿ ಅಂತ ಎಲ್ಲಾ ಭಕ್ತರಿಂದ ಪ್ರೇಯರ್ ಮಾಡಿಸ್ಬೇಕು. ಖಂಡಿತ ಮಾತಾಜಿ. ಮುಳ್ಬಾಗ್ಲಲ್ಲಿ ಪ್ರಭು. ಮುಳ್ಬಾಗ್ಲು ಇಸ್ಕಾನ್ ಸೆಂಟರ್ ಅಲ್ಲಿ. ಸೊ ನಾಳೆ ಗೋವರ್ಧನ ಅಲ್ಲ ಮಾತಾಜಿ, ಗೋವರ್ಧನ ಪೂಜೆ ಇದೆ. ಸೊ ದಯವಿಟ್ಟು ಯಾರ ಸುತ್ತಮುತ್ತ ಇರುವಂತ ಎಲ್ಲರೂ ಕೂಡ ಹೋಗ್ಬೋದು. ಸೊ ಅದಕ್ಕೆ ಎಲ್ಲರೂ ಕೂಡ ಚೆನ್ನಾಗ್ಲಿ ಅಂತ ಹೇಳಿ ಮಾತಾಜಿ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಸೊ ಭಗವಂತ ಹತ್ರ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದೇವಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇವತ್ತು ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಕೇಳ್ತಾ ಇದ್ರೆ ಧನ್ಯವಾದಗಳು ಮಾತಾಜಿ. ಕೇಳ್ಬೇಕಂತ ಅನಿಸ್ತಿತ್ತು ಮಾತಾಜಿ. ತುಂಬಾ ಅದ್ಭುತ. ಅದೇ ಅಂದ್ರೆ ನನ್ಗೆ ಸಮಾಧಾನನೇ ಆಗಿಲ್ಲ, ಅರ್ಜೆಂಟ್. ಚೆನ್ನಾಗಿತ್ತು ಮಾತಾಜಿ. ಕೇಳ್ತಾ ಕೇಳ್ಬೇಕಂತ ಅನಿಸ್ತಾ ಇತ್ತು. ಮತ್ತೆ ಇಷ್ಟು ಬೇಗ ಮುಗೀತ ಕ್ಲಾಸ್ ಅಂತ ಅನಿಸ್ತಿತ್ತು ಮಾತಾಜಿ. ತುಂಬಾ ಅದ್ಭುತವಾಗಿ ಬಂತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಯಾರು ಕೂಡ ಪ್ರಶ್ನೆ ಇಲ್ಲ ಅನ್ಸುತ್ತೆ. ಸೊ ಮಾತಾಜಿ ಅವರು ತುಂಬಾ ವಿವರಣೆಯಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಧನ್ಯವಾದಗಳು ಮಾತಾಜಿ. ಸೊ ಇವಾಗ ಒಂದು ಬಾರಿ ವೈಷ್ಣವ ಅಂತ ಹೇಳಿ ಇವತ್ತಿನ ಅಧಿವೇಶನ ನಾವು ಕ್ಲೋಸ್ ಮಾಡ. ಸೊ ಯಾರು ಸಾಧ್ಯವಾಗ್ತಾ ಎಲ್ಲರೂ ಕೂಡ ಟೆಂಪಲ್ಗೆ ಹೋಗ್ಬೋದು. ಸೊ ಭಾನುಸ್ವಾಮಿ ಮಹಾರಾಜರ ಭಾಗವತನ ಕ್ಲಾಸ್ ಇರುತ್ತೆ, ಅದಾದ್ಮೇಲೆ ನರಸಿಂಹಸ್ವಾಮಿ ಅಭಿಷೇಕ ಇರುತ್ತೆ.
ಹಾಗೆ ನಾಳೆನೂ ಕೂಡ ಮಾನಸ ಮಹಾರಾಜ್ ಕ್ಲಾಸ್ ಇರುತ್ತೆ, ಪ್ರಹ್ಲಾದ್ ಸಕಲ್ ಅವ್ರದ್ದು ಸೇವೆ ಇರುತ್ತೆ, ಮತ್ತೆ ಚಿತ್ರಾ ಮಾತಾಜಿ ಅವ್ರ ಮನೆ ಪ್ರೋಗ್ರಾಮ್ ಕೂಡ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಬರ್ಬೇಕು ಅಂತ ವಿನಂತಿ ಮಾಡ್ತಾ ಇವತ್ತಿನ ಅಧಿವೇಶನ ಇವಾಗ ಒಂದು ಬಾರಿ ಹರೇಕೃಷ್ಣ ಅಂತ ಹೇಳಿ ವೈಷ್ಣವ ಅಂತ ಹೇಳಿ ಕ್ಲೋಸ್ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತುಕೋಟಿ ವೈಷ್ಣವಂತಿಕೆ ಶ್ರೀ ಪ್ರಭಾತಿಕೆ ಜೈ ಶ್ರೀ ರಾಧೆ 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 ರಾಧೆ. ಹರೇ ಕೃಷ್ಣ. ಎಲ್ಲ ಕೂಡ ಧನ್ಯವಾದಗಳು. ಇವಾಗ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀವಿ, ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಅಂತ ಹೇಳಿ ಸೆಷನ್ಗೆ ಹೋಗ್ಬೋದು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಕೃಷ್ಣ ಮಾತಾಜಿ ಹರೇ ಕೃಷ್ಣ ಸತೀಶ್ ಪ್ರಭು ಹರೇ ಕೃಷ್ಣ, ಮಾತಾಜಿ ಹರೇ ಕೃಷ್ಣ, ಮಾತಾಜಿ ಹರೇ ಕೃಷ್ಣ, ಆಚಾರ್ಯ ಪ್ರಭು ಹರೇ ಕೃಷ್ಣ, ಚಂದ್ರ ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು. ಸಂಗೀತ ಮಾತಾಜಿ ಹರೇ ಕೃಷ್ಣ, ಸುಜಾತ ಮಾತಾಜಿ ಹರೇ ಕೃಷ್ಣ ಪ್ರಭು. ಯೋಗೇಶ್ ಪ್ರಭು ಹರೇ ಕೃಷ್ಣ, ವೆಂಕಟೇಶ್ ಪ್ರಭು ಹರೇ ಕೃಷ್ಣ, ಮಾತಾಜಿ ಹರೇ ಕೃಷ್ಣ, ಜ್ಯೋತಿ ಮಾತಾಜಿ ಹರೇ ಕೃಷ್ಣ, ಮಾತಾಜಿ ಹರೇ ಕೃಷ್ಣ, ಪ್ರಭು ಹರೇ ಕೃಷ್ಣ, ಮಾತಾಜಿ ಕೃಷ್ಣ ಪ್ರಭು ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ, ಹರೇ ಸುಲಿ ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ, ಆತ್ಮ ಮಾತಾಜಿ ಹರೇ ಕೃಷ್ಣ, ಹರೇ ಕೃಷ್ಣ. ಕವಿತಾ ಮಾತಾಜಿ ಹರೇ ಕೃಷ್ಣ, ಧನ್ಯವಾದಗಳು. ವಿಜಾಕ್ಷ ಮಾತಾಜಿ ಹರೇ ಕೃಷ್ಣ, ಹರೇ ಕುಮಾರ್ ಕೃಷ್ಣ ಪ್ರಭು ಹರೇ ಕೃಷ್ಣ, ವೀಣಾ ಮಾತಾಜಿ ಹರೇ ಕೃಷ್ಣ, ಮೀರಾ ಮಾತಾಜಿ ಹರೇ ಕೃಷ್ಣ, ಲೀಲಾಯಸ್ ಮಾತಾಜಿ ಹರೇ ಕೃಷ್ಣ, ಮೋಹನ್ ಪ್ರಭು ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ. ಎಲ್ಲ ಕೂಡ ಹರೇ ಕೃಷ್ಣ. ಇದನ್ನ ಶುಭವಲ್ಲಿ ಅಂತ ಕೇಳ್ತಾ ಇವತ್ತಿನ ಎಲ್ಲ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಹರೇ ಕೃಷ್ಣ. ಲತಾ ಮಾತಾಜಿ ಹರೇ ಕೃಷ್ಣ. ಎಲ್ಲ ಕೂಡ ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ, ಶಿವಾಚಾರ್ಯ ಪ್ರಭು ಹರೇ ಕೃಷ್ಣ. ಎಲ್ಲ ಕೂಡ ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ.